ಸರ್ ನೀವು ಸಿನಿಮಾ ಆರ್ಟಿಸ್ಟಾ ಸರ್? ನೀವು ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತೀರಾ ಸರ್? ಎಲ್ಲೋ ನೋಡ್ದಂಗಿದೆಯಲ್ಲ ನಿಮ್ಮನ್ನು. ಅಲ್ಲ ಬಿಡಿ ಸರ್, ನೀವು ಟಿ ವಿಯಲ್ಲಿ ಏನಾದರೂ ನ್ಯೂಸ್ ಓದ್ತಿದ್ರಾ ಸರ್? ಸರ್ ನಿಮ್ಮನ್ನು ನೋಡಿದ್ರೆ ನಮ್ಮ ಸೋದರತೆ ಮಗನೊಬ್ಬ ನಿಮ್ಮ ಥರನೇ ಇದ್ದ ಸರ್. ಬಡ್ಡಿ ಮಗ ಹೆಂಡ್ತಿನ ಸಾಕಾಗದೆ ಸತ್ತೋಗ್ಬಿಟ್ಟ ಸರ್. ಇಂಥ ನನ್ನ ಮಕ್ಳಿಗೆ ಏನು ಮಾಡಬೇಕು ಸರ್? ಅವ್ನು ಸತ್ತಾಗೂ ನಿಮ್ಮ ಥರನೇ ಇದ್ದ ಸರ್. ಹೆಂಡ್ತಿ ಜೊತೆ ನೆಟ್ಟಿಗೆ ಸಂಸಾರ ಮಾಡಿದೆ ಈಗ ಸಾಯ್ತಾರ ಸರ್? ಏನು ಸರ್ ನಾನೇನು ಹೇಳಿದ್ರು ಮಾತಾಡೋದಿಲ್ಲ. ಸರ್ ಇಲ್ಲಿ ಇಳಿತೀರಾ? ಇದು ಕಾಡು ಸರ್, ಇದು ಪ್ರಾಣಿಗಳು ಓಡಾಡೋ ಜಾಗ, ನಮ್ಮಂತರಿಗಲ್ಲ ಸರ್. ಸರ್ ಚೇಂಜ್ ಇಲ್ಲ ಸರ್. ಸರ್ ನಿಂತ್ಕೊಳ್ಳಿ ಸರ್, ಇನ್ನು ಮುಂದೆ ಕಾಡು ಸರ್, ಬಸ್ಸು ಆಟೋ ಏನೂ ಬರಲ್ಲ. ಮತ್ತೆ ಬರ್ಬೇಕಾ ಸರ್? ಅಯ್ಯೋ ನನ್ನ ಮಗ ಇಷ್ಟು ಹೇಳಿದ್ರೆ ಕೇಳ್ತಲ್ಲ, ಮೆಂಟಲ್ ನನ್ನ ಮಗ. ನಂದಿನಿ, ಪ್ರೀತಿ ಮಾಡಿ ಮದುವೆ ಆದ ಹೊಸರಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ವಿ. ಆದರೆ ಇತ್ತೀಚೆಗೆ
ಯಾವುದ್ರಲ್ಲೂ ಅಡ್ಜಸ್ಟ್ಮೆಂಟೇ ಕಾಣಿಸ್ತಾ ಇಲ್ಲ. ನಾನು ಬದುಕಿರೋದ್ರಿಂದ ನಿನಗೆ ನೆಮ್ಮದಿ ಇಲ್ಲ, ಜೀವನ ಇಲ್ಲ ಅಂತ ಗೊತ್ತು. ಅದಕ್ಕೆ ನನ್ನ ಬದುಕನ್ನು ಕೊನೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕ್ಷಮಿಸು ಅಂತ ತುಂಬ ತಪ್ಪುಗಳನ್ನು ಮಾಡಿದಾಗ ನೀನು ಕ್ಷಮಿಸಿಲ್ಲ. ಆದರೆ ಇವತ್ತು ನೀನು ಕ್ಷಮಿಸೋಕ್ಕೆ ಆಗದಿರೋ ಅಂಥ ತಪ್ಪನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಕ್ಷಮಿಸ್ಬಿಡು. ಐ ಆಮ್ ಸಾರಿ. ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ಸಿಗೋಣ. ಫೈನಲಿ ನನ್ನ ಸಾವಿಗೆ ನಾನಷ್ಟೇ ಕಾರಣ. ಸರಿಯಾಗಿ ರೆಕಾರ್ಡ್ ಆಗಿದೆ, ಒಂದ್ಸಲ ಚೆಕ್ ಮಾಡಿಬಿಡೋಣ. ನಾನು ಬದುಕಿರೋದ್ರಿಂದ ನಿನಗೆ ನೆಮ್ಮದಿ ಇಲ್ಲ, ಜೀವನ ಇಲ್ಲ ಅಂತ ಗೊತ್ತು. ಅದಕ್ಕೆ ನನ್ನ ಬದುಕನ್ನು ಕೊನೆ ಮಾಡ್ಕೋಬೇಕು ಅಂತ ತುಂಬ ತಪ್ಪುಗಳನ್ನು ಮಾಡಿದಾಗ ನೀನು ಕ್ಷಮಿಸಕ್ಕೆ ಆಗದಿರುವಂಥ ತಪ್ಪು. ರೆಕಾರ್ಡ್ ಮಾಡ್ಬಿಡೋಣ. ನಂದಿನಿ, ನನ್ನ ಜೊತೆ ಬದುಕಿದ ಬದುಕನ್ನು ಒಂದು ಕೆಟ್ಟ ಕನಸು ಅನ್ಕೊಂಬಿಡು. ಹೊಸ ಜೀವನ ಶುರು ಮಾಡು. ಇನ್ಮೇಲಾದರೂ ನಿನ್ನ ಬದುಕು ಚೆನ್ನಾಗಿರಲಿ. ನನ್ನ ಸಾವಿಗೆ ನಾನಷ್ಟೇ ಕಾರಣ. ಮತ್ತೆ ಸಿಗೋಣ. ನಿಂತ್ಕೋ. ನಾನ್ ದೆವ್ವ ಅಲ್ಲ. ನಾನ್ ದೆವ್ವ ಅಲ್ಲ ಕಣಯ್ಯ. ನೋಡಯ್ಯ, ನೆರಳಿರೋದು ದೇಹಕ್ಕೆ. ನನಗೆ ದೇಹ ಇದೆ ಅಂದಮೇಲೆ ದೆವ್ವ ಹೇಗಾಗ್ತೀನಿ? ನನಗೂ ನಿನ್ನ ಹಾಗೆ ಕಾಲು ಕೈ ಎಲ್ಲ ಸರಿಯಾಗಿ ಇದೆಯಲ್ಲ. ನೋಡು, ನನಗೇನು ಕೋರೆ ಹಲ್ಲು, ಕೆಂಡದಂಥ ಕಣ್ಣುಗಳು, ತಲೆ ಮೇಲೆ 2 ಕೊಂಬಿದೆಯಾ? ಇಲ್ವಲ್ಲ. ನಾನು ನಿನ್ನ ಹಾಗೆ ಮನುಷ್ಯ. ಧೈರ್ಯವಾಗಿ ಬಾ. ನೋಡು ನನ್ನ. ಸರಿಯಾಗೇ ಇದೆ. ಹೌದು, ನಾನೊಂದ್ಸಲ ಮುಟ್ಲಾ? ಅವಶ್ಯವಾಗಿ ಬಂದು ಮುಟ್ಟು ನೋಡು. ನೀನ್ ದೆವ್ವ ಅಲ್ಲ. ನಾನು ಸುಮ್ಮನೆ ಎದುರ್ಕೊಂಡ್ಬಿಟ್ಟಿದ್ದೆ. ಇನ್ನು 10 ನಿಮಿಷ ಕಳೆದಿದ್ದಿದ್ರೆ ಸತ್ತು ದೆವ್ವ ಆಗ್ತಿದ್ದಿದ್ದು ನೀನು. ನಾನಾ? ಸಾಯ್ತೀನಿ ಅಂತಿದ್ಯಲ್ಲ. ಸತ್ ಮೇಲೆ ಅತೃಪ್ತ ಆತ್ಮಗಳು ದೆವ್ವತಾನೇ ಆಗೋದು. ವಾ, ಎಲ್ಲ ಕದ್ ಕೇಳಿಸ್ಕೊಂಬಿಟ್ಟ. ಕದ್ದು ಸಾಯಕ್ ಬಂದಿರೋನು ನೀನು. ನಿನ್ನ ಸಾವಿನ ವಿಚಾರನ ಕದ್ದು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅದು ಸರಿ, ನೇರವಾಗಿ ಹೇಳು, ಸಾಯೋ ನಿರ್ಧಾರ ಯಾಕೆ ಮಾಡಿದೆ? ನಾನು ಯಾಕೆ ಹೇಳಬೇಕು? ನಾನು ಹೇಳಲ್ಲ. ಏಯ್ ಏಯ್ ನಿಂತ್ಕೋ. ನೋಡು, ನಿಂತ್ಕೋ. ಏಯ್ ನಿಂತ್ಕೋ. ನನ್ನ ಮಾತು ಕೇಳು. ನೋಡು, ನಿಂತ್ಕೋ. ಎಷ್ಟೆಲ್ಲ ಹೇಳೋದು ನಾನು ನಿನ್ಗೆ? ಹೇಳಪ್ಪ, ನನ್ನ ಮಾತು ಕೇಳಪ್ಪ. ನಿಂತ್ಕೋಪ್ಪ. ನಾನು ಹಿಂದೆ ಬರ್ಬೇಡ ನೀನು. ನಾನು ನಿನ್ನ ಹಿಂದೆ ಬರ್ತಾ ಇಲ್ಲ.
ನೀ ನನ್ನ ಮುಂದೆ ಹೋಗ್ತಾ ಇದೀಯಾ. ನೀನು ನಿಗುಡುವಾಗೆಲ್ಲ ಮಾತಾಡ. ನೀನು ನಿಗೂಢತೆ ಆಡೋ ಮಾತಲ್ಲಿರಲ್ಲ, ಅರ್ಥ ಮಾಡ್ಕೊಳ್ಳೋ ಮನ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಹಿಂಗೆಲ್ಲ ತಿರುವಾಕಿ ಮಕ್ಷಾಕ್ ಮಾತಾಡ್ಬಿಟ್ರೆ ಮಾತು ಕೇಳ್ಬಿಡ್ತೀನಾ? ಯೋ, ನಾನೇ ರಮ್ಯಾನ ರಾಧಿಕಾ ಪಂಡಿತ, ನನ್ನನ್ನು ಫಾಲೋ ಮಾಡೋಕ್ಕೆ. ಏನೋ ನಿನ್ನ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕಣಯ್ಯ. ಬದುಕಕ್ಕೆ ಬೇಕಾಗಿರೋ ಕೆಪಾಸಿಟಿನ ಕಳ್ಸ್ಕೊಂಡು ಅದರಲ್ಲಿರೋ ಡೆನ್ಸಿಟಿನ ಕಳ್ಕೊಂಡು ಸಿಟಿನ ಬಿಟ್ಟು ಕಾಡಿಗೆ ಬಂದಿದ್ದೀನಿ. ನನ್ನ ಬಗ್ಗೆ ಏನೇ ಆ ಕ್ಯೂರಿಯಾಸಿಟಿ? ನಾನು ನೋಡ್ತಾನೇ ಇದ್ದೀನಿ. ಕಾಡಿಗೆ ಬಂದೆ, ಹೊಟ್ಟೆ ತುಂಬ ತಿಂದೆ, ತೇಗ್ದೆ. ಏನೋ ಶಿಷ್ಯ ಖುಷಿ ಪಡ್ತಾನೆ ಅಂದ್ಕೊಂಡ್ರೆ ವಿಷಯ ಬೇರೆ ಇದೆ ಅಂತ ಗೊತ್ತಾಗಿದ್ದೆ ನೀ ಸಾಯ್ತೀನಿ ಅಂತಂದ ಮೇಲೆ. ಹೌದು, ಮದುವೆ ಆಗಿದೆಯಾ? ನೋಡೋಕೊಳ್ಳೆ ಮಲಯಾಳಂ ಹೀರೋ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೀನು ಹೆಂಡ್ತಿನೂ ಸುಂದರವಾಗಿರ್ತಾಳೆ, ಒಳ್ಳೆ ಕೆಲಸ ಇರುತ್ತೆ, ಕೈ ತುಂಬ ಸಂಪಾದನೆಯೂ ಇರುತ್ತೆ. ಸಾಯಕ್ಕೂ ಧೈರ್ಯ ಮಾಡಿದೀಯ ಅಂದಮೇಲೆ ಬದುಕಕ್ಕೂ ಧೈರ್ಯ ಮಾಡಿರ್ತೀಯ. ಆದರೆ ಈಗ ಸಾಯೋ ಅಂಥದ್ದು ಏನಾಯ್ತು ನಿಂಗೆ? ನಿನ್ನ ಭೂತ ಅನ್ಕೊಂಡೆ. ಭೂತ ಭವಿಷ್ಯ ಒಟ್ಟಿಗೆ ಹೇಳೋ ಜ್ಯೋತಿಷಿ ಇದ್ದಂಗಿದೆಯಾ? ಇಷ್ಟೆಲ್ಲ ನಾಲೆಡ್ಜ್ ಇರೋ ನಿನಗೆ ನಾನು ಯಾಕೆ ಸಾಯಕ್ಕೆ ಬಂದಿದ್ದೀನಿ ಅನ್ನೋದು ಗೊತ್ತಿಲ್ವಾ? ನೇಣು ಹಾಕ್ಕೊಂಡ್ರೆ ಸಾಯ್ತಾರೆ ಅಂತ ಗೊತ್ತು, ಆದ್ರೆ ನೇಣು ಹಾಕ್ಕೊಂಡು ಸಾಯೋವಾಗ ಏನೇನಾಗಿ ಸಾಯ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ಸತ್ತ ಮೇಲೆ ಡಾಕ್ಟ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಡಾಕ್ಯುಮೆಂಟ್ರಿ ಮಾಡೋನು ಮಾತ್ರ ಬಂದ್ಬಿಟ್ಟವನೆ. ಏನೋ ನಿನ್ನ ಸಾವಕ್ಕೆ ಕಾರಣ ಏನು ಅಂತ ಗೊತ್ತಾದರೆ ಒಂದಷ್ಟು ವಿಜುವಲೈಸ್ ಮಾಡ್ಬೋದು ಅಂತ. ನೀನೇನು ರೈಟ್ರಾ ಇಲ್ಲ ಸಿನಿಮಾ ಡೈರೆಕ್ಟ್ರಾ? ಆಡಿಯನ್ನು ಅನ್ಕೋ. ನೋಡು, ಜನ ಟಿ ವಿ ಸೀರಿಯಲ್ಲು ಸಿನಿಮಾ ಎಲ್ಲ ಯಾಕೆ ನೋಡ್ತಾರೆ ಹೇಳು? ಜನ ಹೇಗೆ ಲವ್ ಮಾಡ್ತಾರೆ, ಹೇಗೆ ಫೈಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಪ್ಪ. ದಟ್ಸ್ ಆಲ್. ನನಗೂ ಅಷ್ಟೇ. ನಾನು ಹೇಳಲ್ಲ, ಏನ್ ಬೇಕಾದ್ರೂ ಮಾಡ್ಕೊ. ಕೋಪ ಮಾಡ್ಕೋಬೇಡ, ನಾನು ನಿನ್ನ ಮಿತ್ರ ಅಲ್ಲ, ಶತ್ರು. ಹಾಗೆ ಅನ್ಕೋ. ಮೊದಲೇ ಸಿಟಿ ಹುಡುಗ ನೀನು. ಟ್ರೈನು, ಫ್ಯಾನು, ಲಾರಿ, ಟೈರು, ಹೆಂಡತಿ, ವೇಲು, ಕೆರೆ, ಬಾವಿ 108 ಇರುತ್ತೆ ಸಾಯೋದಕ್ಕೆ. ಅದನ್ನೆಲ್ಲ ಬಿಟ್ಟು ಕಾಡಿಗೆ ಬಂದಿದೀಯಾ ಸಾಯ್ತೀನಿ ಅಂತ. ವಿಡಿಯೋ ಬೇರೆ ಮಾಡ್ತಾ ಇದೀಯಾ. ಜೀವನದಲ್ಲಿ ಜಿಗುಪ್ಸೆ ಆಗಿ ಬದುಕು ಸಾಕು ಅನ್ಸ್ಬಿಟ್ಟಿದೆ. ಸಾಯೋಕ್ಕೂ ಮುಂಚೆ ಒಂದಿನ ಆದರೂ ನೆಮ್ಮದಿಯಾಗಿ ಬದುಕಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ಸಾಯೋದ್ರಿಂದ ನಮ್ಮವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಹೌದು, ಈ ಕಾಡಲ್ಲಿ ನೀನೇನು ಮಾಡ್ತಾ ಇದೀಯಾ? ದೊಡ್ಡವರು ಬದುಕು 3 ದಿವಸ ಅಂತಾರೆ, ಹಾಗೆ 3 ದಿವಸ ಬದುಕಿ ಹೋಗೋಣ ಅಂತ. ನೀನು ನನ್ನಂಗೆನೆ, ಆದರೆ ಒಂದು ವ್ಯತ್ಯಾಸ, ನನಗೆ ಮನಸ್ಸು ಸರಿ ಇಲ್ಲ, ನಿನಗೆ ತಲೆನೇ ನೆಟ್ಟಗಿಲ್ಲ. ಯಾಕೆ? ಅಲ್ಲ, ತಲೆ ನೆಟ್ಟಗಿರೋರು ತಮ್ಮ ಧರ್ಮನೇ ಶ್ರೇಷ್ಠ, ಉಳಿದಿದ್ದ ನಿಕೃಷ್ಟ ಅಂದ್ಕೊಂಡು ಬದುಕ್ತವ್ರೆ. ನೀನು ನೋಡಿದ್ರೆ ಇರೋ ಬರೋ ಧರ್ಮದ ಸಂಕೇತಗಳನ್ನೆಲ್ಲ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದೆಯಾ. ಒಂದು ಅರ್ಥ ಆಗ್ತಿಲ್ಲ ನನಗೆ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮಾಗಬೇಕು. ಅದು ಸರಿ ತತ್ವಜ್ಞಾನಿ. ಈ ಧರ್ಮದ ವಿಚಾರಗಳೆಲ್ಲ ಬಿಟ್ಟು ನಿನ್ನ ಧರ್ಮ ಸಂಕಟದ ವಿಷಯ ಏನು ಅಂತ ಸ್ವಲ್ಪ ಹೇಳ್ತೀಯಾ? ಒಟ್ಟಿನಲ್ಲಿ ನನ್ನ ಕತೆ ಕೇಳೋರ್ಗೂ ನೀನು ನನ್ನ ಬಿಡಲ್ಲ. ವಾ, ನಿನ್ನ ಹೆಂಡತಿ ತಿಂಗಳು ಸಾಮಾನಿಗೋಸ್ಕರ ಲಿಸ್ಟ್ ಕೊಟ್ಟಿದ್ದಾಳೆ, ಅದನ್ನು ನಿನ್ನ ಹತ್ರ ತರಕ್ಕಾಗಲಿಲ್ಲ, ಅದಕ್ಕೆ ಸೂಯಿಸೈಡ್ ಮಾಡ್ಕೊಳಕ್ಕೆ ಬಂದಿದ್ಯಾ? ಹಲೋ, ಇದು ಸಾಮಾನು ಲಿಸ್ಟ್ ಅಲ್ಲ, ಸಮಸ್ಯೆಗಳ ಲಿಸ್ಟು. ಇಷ್ಟೇನಾ? ಅಲ್ಲ, ಒಂದು ಹಾಳೆನಲ್ಲಿ ಮುಗಿಯೋ ಸಮಸ್ಯೆಗೆ ಸಾಯೋದಕ್ಕೆ ಅಂತ ಕಾಡಿನವರೆಗೂ ಬಂದಿದೆಯಲ್ಲ, ಏನು ಹೇಳೋದು ನಿನಗೆ? ನನ್ನ ಪ್ರಾಬ್ಲಮ್ ಏನು ಅಂತ ಕೇಳೋದಕ್ಕೆ ಬಂದಿರೋ ನೀನು, ಏನು ಹೇಳೋದಕ್ಕೆ ಬರಬೇಡ. ಆಯ್ತಪ್ಪ, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು, ಕೇಳೋಣ. ನಮ್ಮಮ್ಮ ಸರ್. ಅಂದರೆ ನಿನ್ನ ಸಮಸ್ಯೆ ನಿನ್ನಮ್ಮ? ಅಲ್ಲ ಸರ್, ನಮ್ಮಮ್ಮ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ಲು. ಹೂ ಮಾರಿ ಅವ್ರಿವ್ರ ಮನೆ ಮುಸುರೆ ತಿಕ್ಕಿ ಬೆಳೆಸಿದ್ಲು ನನ್ನ. ನನಗೆ ಜೀವನ ಅಂದರೆ ಏನು ಅಂತ ಗೊತ್ತಾಗೋಷ್ಟೊತ್ತಿಗೆ ಅಮ್ಮ ಹಾಸಿಗೆ ಹಿಡಿದ್ಬಿಟ್ಲು. ನಾನು ಕೆಲ್ಸಕ್ಕೆ ಸೇರಿ ಮೊದಲನೇ ಪೇಮೆಂಟ್ ತರೋಷ್ಟೊತ್ತಿಗೆ ಅಮ್ಮ ಲೈಫಿಂದನೇ ರಿಟೈರ್ಮೆಂಟ್ ತೊಗೊಂಬಿಟ್ಟಿದ್ಲು. ಗೊತ್ತಾ, ಲೈಫಲ್ಲಿ ನಾನು ಒಂಟಿ ಆಗ್ಬಿಟ್ಟೆ. ಆಮೇಲೆ ನನ್ನ ಜೀವನದಲ್ಲಿ ನಂದಿನಿ ಬಂದ್ಲು. ಪ್ರಶ್ನೆಗಳೇನು ಹೊಳಿತಿಲ್ವಾ? ಅದು ಸರ್. ಮಂಕಾಗಿರ್ಬೇಡ, ಕಾನ್ಸಂಟ್ರೇಟ್ ಮಾಡು. ಓಕೆ ಸರ್. ಮೊದಲು ಇದನ್ನ ಬರ್ಕೋ, ಆಮೇಲೆ ಇದನ್ನ ಹೇಳ್ತೀನಿ. ಹೇಳಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೋ. ಗೊತ್ತಾಯ್ತು ಸರ್. ನಿನಗೆ ಹೇಳಿದ್ದು, ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ ಅರ್ಥ ಆಗೋದು.
ಕೊಟ್ಟಿದ್ದ ಹೋಮ್ವರ್ಕ್ ಎಲ್ಲ ನೀನು ಮಾಡೋದಿಲ್ಲ, ಅದೇ ಪ್ರಾಬ್ಲಮ್. ಸರ್ ಇದೇನು ಒಂದ್ಸಲ ಹೇಳ್ಕೊಡಿ ಸರ್. ಸರ್ ಅದು ಬುಕ್ಕು ಇಲ್ಲಿ ಗಮನ ಕೊಡು, ಆ ವಿಷಯ ಆಮೇಲೆ ನೋಡೋಣ. ಮೊದಲು ಇದನ್ನು ಬರೀ ನೀನು ಬರೀ. ನಾಳೆಗೆ ಇದನ್ನು ಪೂರ್ತಿ ಮಾಡ್ತೀನಿ. ಈಗ ಏನಾದರೂ ಡೌಟ್ ಇದೆಯಾ? ಸ್ವಲ್ಪ ಡೌಟ್ ಇದೆ ಸರ್, ಹೇಳಿದ್ರೆ ಬರ್ಕೋತೀನಿ. ನಿಮ್ಮ ಅಕ್ಕ ಮಾಡೋ ಥರ ನೀನು ಮಾಡ್ತಿಲ್ಲ ತಾನೆ? ಇಲ್ಲ ಇಲ್ಲ. ಸರಿ ಬರಿ. ಹೇಳಿ ಸರ್. ಇದನ್ನು ಬರೀ ಫಸ್ಟ್. ನೀನು ಇದನ್ನು ಫಿನಿಶ್ ಮಾಡ್ಬಿಡು. ಓಕೆ ಆಯ್ತು ಸರ್. ಓಕೆ ಸುಧಾ, ಇದನ್ನ ನಾಳೆ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಫಿನಿಶ್ ಮಾಡ್ಬಿಡು. ಓಕೆ, ನಾನು ಇನ್ನು ಹೊರಡ್ತೀನಿ. ಓಕೆ ಬಾಯ್. ಓಕೆ ಸರ್ ಬಾಯ್. ಮಿಸ್ಟ್ರಿ, ದಿನ ನೀವು ನನ್ನ ತಂಗಿಗೆ ಹೋಮ್ವರ್ಕ್ ಕೊಡ್ತಿರ್ತೀರಾ, ಇವತ್ತು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಿದ್ದೀನಿ. ತಗೊಳ್ಳಿ, ಇದನ್ನು ಓದ್ಕೊಂಡು ನಾಳೆ ದೇವಸ್ಥಾನಕ್ಕೆ ಬಂದು ಉತ್ತರ ಹೇಳಿ. ನಂದಿನಿ ಬಂದ್ರಾ? ಥ್ಯಾಂಕ್ಸ್ ಫಾರ್ ಕಮಿಂಗ್. ಬನ್ನಿ ಮೇಲೆ ಹೋಗೋಣ. ನಡೀರಿ. ಯಾಕೆ ನಾಚ್ಕೋತಿದ್ದೀರಾ? ಬನ್ನಿ. ಹಾಗೇನಿಲ್ಲ. ಹೇಳಮ್ಮ. ಅರ್ಚನೆ ಮಾಡಿ. ಯಾರ ಹೆಸರಲ್ಲಿ? ಸತ್ಯ. ರಾಶಿ ನಕ್ಷತ್ರ? ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹಸ್ತ ನಕ್ಷತ್ರ ಕನ್ಯಾ ರಾಶೋ ಜಾತಸ್ಯ ಸ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ. ಹೌದು, ನನ್ನ ಹೆಸರು ಯಾಕೆ? ನೀವ್ ಚೆನ್ನಾಗಿರೋದಕ್ಕೆ. ಅದೇ ಯಾಕೆ? ನಾನ್ ಚೆನ್ನಾಗಿರೋದಕ್ಕೆ. ಮಾತಾಡ್ದೆ ದೇವ್ರನ್ ಬೇಡ್ಕೊಳ್ಳಿ, ನಾನು ಅನ್ಕೊಂಡಿದ್ದಾಗ್ಲಿ ಅಂತ. ಬ್ರಹ್ಮಣ್ಯೇಶ್ವರಾಯ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪಾದೋದಕಂ ಪಾವನಂ ಶುಭಂ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪಾದೋದಕಂ ಪಾವನಂ ಶುಭಂ. ಕುಂಕುಮ ಇಟ್ಕೊಳ್ಳಿ. ಇಷ್ಟಾರ್ಥ ಫಲ ಸಿದ್ಧಿರಸ್ತು. ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕರೆ ಯುಗೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣ ಹರಿ. ಸತ್ಯ, ನಾನು ಕರೆದ ಕೂಡಲೇ ದೇವಸ್ಥಾನಕ್ಕೆ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಬೆಲ್ ಹೊಡೆದಾಗ ಸ್ಟೂಡೆಂಟ್ಸು, ಗಂಟೆ ಹೊಡೆದಾಗ ಭಕ್ತರು, ಹೃದಯ ಮಿಡ್ದಾಗ ಮನ್ಸಿಗೆ ಇಷ್ಟ ಆದವ್ರ ಜೊತೆಲಿದ್ರೆ ಲೈಫೇ ಸೂಪರ್ ಆಗಿರುತ್ತೆ. ನೀನೇನು ಮಾಡ್ತಿದ್ಯಾ ಅಂತ ಗೊತ್ತಾ? ನಾನು ನಿನ್ನ ತಂಗಿಗೆ ಪಾಠ ಮಾಡೋ ಗುರು. ಅದಕ್ಕೇನಂತೆ, ಇನ್ ಮುಂದೆ ನನ್ಗೂ ಲವ್ ಗುರು ಆಗಿರಿ. ನಮ್ಮಿಬ್ರು ಜಾತಿ ಬೇರೆ, ಆದ್ರೆ ಪ್ರೀತಿ ಒಂದೇ. ನಮ್ ದಾರಿ ಬೇರೆ, ಆದ್ರೆ ಹೋಗ್ತಿರೋ ಗುರಿ ಒಂದೇ. ನೀನ್ ಹೂವು, ನಾನ್ ಮುಳ್ಳು. ನೀವ್ ಮುಳ್ಳಲ್ಲ, ಸೂಜಿ. ಈ ಹೂಗೆ ಪ್ರೀತಿ ಅನ್ನೋ ದಾರ ಕೊಟ್ಟು ಜೊತೆಲಿ ಇಟ್ಕೊಳ್ಳಿ. ನಾನ್ ಹಾರ ಆಗಿ ನಿಮ್ ಕೊರಳಲ್ಲಿ ಇರ್ತೀನಿ. ನನ್ಗೆ ಯಾವ ಹಾರನೂ ಬೇಕಾಗಿಲ್ಲ. ಬೇಡ ಬಿಡಿ, ಬಿಡಿ ಹೂವಾಗಿ ನಿಮ್ ಪಾದದಲ್ಲಿ ಇರ್ತೀನಿ. ಅತಿ ಆಸೆ ಗತಿ ಕೇಡು ಅಂತಾರೆ, ಅತಿ ಪ್ರೀತಿ ಮತಿಗೇಡು. ನನಗ್ ಬೇಕಾಗಿರೋದು ಮತಿ ಅಲ್ಲ, ನಿಮ್ ಸಮ್ಮತಿ. ಇದನ್ನ ಸಮಾಜ ಒಪ್ಪಲ್ಲ. ನೀವ್ ಒಪ್ಕೊಂಡ್ರೆ ಸಾಕು. ನೀನಿನ್ನೂ ಚಿಕ್ಕವಳು,
ನಿಂಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನನಗೆ ಜೀವನ ಕಲ್ಸಿ ಅಂತ ಕೇಳ್ತಿರೋದು. ಕಡೆ ಪಕ್ಷ ನಿಮ್ ತಂದೆ ತಾಯಿ ಕೂಡ ಒಪ್ಪಲ್ಲ. ಗೊತ್ತು, ಅವ್ರು ಇವತ್ತಿಗೂ ಜಾತಿ ನೀತಿ ಸಂಪ್ರದಾಯ ಅಂತ ಬದುಕ್ತಿರೋರು. ಆದ್ರೆ ನಾನು ಇಷ್ಟಪಟ್ಟು ಬದುಕನ್ನೇ ಬದುಕ್ಬೇಕು ಅಂತಿರೋಳು. ನಾನ್ ಸಾವುಕಾರ ಅಲ್ಲ, 2 ಹೊತ್ತಿನ ಊಟಕ್ಕೂ ಕಷ್ಟ ಪಡ್ಬೇಕಾಗತ್ತೆ. ಪರವಾಗಿಲ್ಲ, ನಾನು ತಿಂಡಿ ತಿನ್ಕೊಂಡೇ ಇರ್ತೀನಿ. ನೀನು ನಿನ್ ಹಠ ಬಿಡಲ್ವಾ? ಹಠನೂ ಬಿಡಲ್ಲ, ನಿಮ್ಮನ್ನು ಬಿಡಲ್ಲ. ಪರವಾಗಿಲ್ಲ ಕಣಯ್ಯ, ರಸಿಕರ ರಾಜ ನೀನು. ಲವ್ ರೊಮ್ಯಾನ್ಸ್ ಎಲ್ಲ ಜೋರಾಗಿ ನಡೆದಿದೆ, ಮತ್ತೇನೆಯ ಸಮಸ್ಯೆ? ಹಲೋ, ಇದು ಪಾಸ್ಟ್. ಹಾಗಾದ್ರೆ ಅದೇನು ಅಂತ ಫ್ಯೂಚರ್ ಫಾರ್ವರ್ಡ್ ಮಾಡಿ ಹೇಳು. ಓ, ತಮ್ಗೆ ಅರ್ಜೆಂಟು? ಇಲ್ಲ, ಆಂಗ್ಸೈಟಿ. ಲವ್ ಏನೋ ಆಯ್ತು, ಆಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗಿದ್ದು. ಏನು? ಬೀದಿಲಿ ಮಲ್ಲಿಗೆ ಮಾರಿದ್ರೆ ಮನೆ ವಾಸನೆ ಬರೋದಿಲ್ವಾ? ನಾವಿಬ್ರು ಸಿನಿಮಾ, ಪಾರ್ಕು, ಜೋಳ, ಕಳ್ಳೆಕಾಯಿ ಅಂತ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಯ್ಯ, ಲವ್ವೇ ಬೇಡ ಅಂದವನು ಇಷ್ಟೆಲ್ಲ ಮಜಾ ಮಾಡಿದ್ಯಾ? ಬೇಡ ಅಂತ ಬಾ ಹೇಳಿದ್ದು, ಮನ್ಸು ನೀನು ಒಂಟಿ ಇದೆಯಾ, ಯಾರು ಹುಡುಕು ಅಂತ ಬಡಬಡಾಯಿಸ್ತಾನೆ ಇತ್ತು. ಯಾರಿಗೊತ್ತು, 2 ದಿನ ತಡ ಆಗಿದ್ರೆ ನಾನೇ ಹೇಳ್ಬಿಡ್ತಾ ಇದ್ದೆ. ಓ, ಆಮೇಲೆ ಏನ್ ಆಮೇಲೆ? ಅಪ್ಪ, ಅಮ್ಮ, ಚಿಕ್ಕಪ್ಪ, ಮಾವ ಅಂತ ಬೇಡ್ದಿರೋ ಕ್ಯಾರೆಕ್ಟರ್ನ ಎಂಟ್ರಿ ಆಗ್ಬಿಟ್ರು. ಬೇಡ್ದಿರೋ ಲೊಕೇಶನು, ಬೇಡ್ದಿರೋ ರಗಳೆಗಳು. ಫಸ್ಟ್ ಹಾಫ್ ಜೀವನ ತವರಿಗೆ ಬಾ ತಂಗಿ ತಾಯಿಲದ ತಬ್ಲಿ ತರ ಇತ್ತು. ಆಮೇಲೆ ಹುಲಿ, ಹೆಬ್ಬುಲಿ, ರಾಜ ಹುಲಿ ತರ ಆಕ್ಷನ್ ಸಿನಿಮಾ ಆಗೋಯ್ತು, ಗೊತ್ತಾ? ಆದ್ರೆ ನಂದಿನಿ, ಅವಳಿಗೇನಾಯ್ತು? ಮದುವೆ ಆಯ್ತು, ಗೊತ್ತಾ? ಯಾರ ಜೊತೆ? ಅಯ್ಯೋ, ನನ್ ಜೊತೆನೆ. ಅಯ್ಯೋ, ಅದನ್ನ ಇಷ್ಟೊಂದು ಗಂಟು ಮುಖ ಹಾಕೊಂಡು ಹೇಳ್ತಾರೇನಯ್ಯ? ಸಂತೋಷದ ವಿಚಾರನ? ಓ, ನಿಮ್ಗೆಲ್ಲ ಮೂಡಲ್ಲೇ ಹೇಳ್ಬೇಕು? ಹಾಗಲ್ಲ, ವಿಜುವಲೈಸ್ ಮಾಡಕ್ ಚೆನ್ನಾಗಿರುತ್ತಲ್ವಾ? ಓ ಹಾಗೆ. ಎಸ್, ಹೇಳ್ತೀನಿ ಬನ್ನಿ. ಆಮೇಲೆ ಏನಾಯ್ತಪ್ಪ? ಹೇಳ್ತೀನಿ ರಯ್ಯ. ಮದುವೆ ಏನೋ ಆಯ್ತು. ಫಸ್ಟ್ ನೈಟು ಅದು ಇಂಪಾರ್ಟೆಂಟಾ? ಹಾಗಲ್ಲ ಕಣಯ್ಯ, ಅರಳಿರೋ ಹತ್ತಿನ ಹೊಸಕಿ ಬತ್ತಿ ಮಾಡೋದೇ ದೇವ್ರಿಗೆ ದೀಪ ಹಚ್ಚಕ್ಕೆ. ಮತ್ತೆ ನಿಗೂಢ. ಫಸ್ಟ್ ನೈಟ್ ಏನೋ ಅರೇಂಜ್ ಆಯ್ತು, ಆದ್ರೆ ಅಲ್ಲೇ ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್? ಅಯ್ಯೋ, ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ, ಡಾಕ್ಟರ್ಗಳೆಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಾರಪ್ಪ. ಯೋ, ನನ್ನ ಪ್ರಾಬ್ಲಮ್ ಅದಲ್ಲ. ಮತ್ತಿನ್ನೇನು? ಹೇಳ್ತೀನಿ, ವಿಜುವಲೈಸ್ ಮಾಡ್ಕೊ. ನಂದಿನಿ, ಏನಾಯ್ತು? ನಮ್ಮಪ್ಪ ಅಮ್ಮ ಇರ್ಬೇಕಿತ್ತು. ಫಸ್ಟ್ ನೈಟ್ ನಂದು ನಿಂದು. ನಮ್ ಫಸ್ಟ್ ನೈಟ್ ಅಲ್ಲಿ ಅವ್ರು ಯಾಕೆ ಇರ್ಬೇಕು? ಹಾಗಲ್ಲ ರೀ, ನಾವೇನೋ ಇಲ್ಲಿ ಖುಷಿಯಾಗಿದ್ದೀವಿ, ಆದ್ರೆ ಪಾಪ ಅವರು. ಅವ್ರಿಗೂ ಖುಷಿಯಾಗಿರೋ ಕೇಳು. ನಾನೇನ್ ಬೇಡ ಅಂದಿದ್ನ? ಅಲ್ಲ, ಅವರು ಆರಾಮಾಗಿರ್ತಾರೆ ಅಂದೆ. ಹಾಲು ಜೇನು ಒಂದಾಗೋ ಟೈಮ್ನ ಹಾಳು ಮಾಡ್ಬೇಡ ಚಿನ್ನ. ಹಾಗಲ್ಲ ಸತ್ಯ, ಎಲ್ರೂ ಇದ್ದಿದ್ರೆ ನಮ್ಮ ಮದ್ವೆನ ಎಷ್ಟು ಜೋರಾಗಿ ಮಾಡಿರೋರು. ಒಂದೊಳ್ಳೆ ಚೌಟ್ರಿ, ಆರ್ಕೆಸ್ಟ್ರಾ, ಥರದ ಅಡ್ಗೆ, 1000 ಜನನ್ ಕರೆದಿರೋರು. ಚಿಕ್ಕಪ್ಪ, ದೊಡ್ಡಪ್ಪ, ನೆಂಟ್ರು, ಫ್ರೆಂಡ್ಸ್, ಒಬ್ರು ಮದ್ವೆಗೆ ಬರ್ಲಿಲ್ಲ. ಎಲ್ಲದನ್ನು ಕಳ್ಕೊಂಡ್ಬಿಟ್ವಿ ನಾವು. ಇದನ್ನ ನಾನು ಅವತ್ತೇ ಹೇಳಿದ್ದೆ ಅಲ್ವಾ? ಆಗ ನನಗ್ ನೀವ್ ಮಾತ್ರ ಬೇಕಿತ್ತು. ಅಂದ್ರೆ ಇವತ್ತು ನಾನು ನಿನ್ಗೆ ಬೇಡವಾ? ಹಾಗಲ್ಲ. ಮತ್ತೆ ಚೌಲ್ಟ್ರಿ, ಜನ, ಆರ್ಕೆಸ್ಟ್ರಾ, ಫೋಟೋ, ವಿಡಿಯೋ, ನಿಮ್ ನೆಂಟ್ರು ಮಾತ್ರ ಬೇಕಿತ್ತು ಅಂತನಾ? ನೋಡ್ ನಂದಿನಿ, ಮದುವೆ ಅನ್ನೋದು ದುಡ್ಡಲ್ಲಿ ಶುರುವಾಗಿ ಬೆಡ್ಡಲ್ಲಿ ಮುಗಿಯುವಂಥದ್ದಲ್ಲ. ಮಾತಿಲ್ಲ ಅಂದ್ರು ನಮ್ಮ ಮನ್ಸಲ್ಲಿ ಆರ್ಕೆಸ್ಟ್ರಾ ಇಲ್ವಾ? ನಮ್ಮ ಈ ಮನೆನೇ ದೊಡ್ಡ ಚೌಲ್ಟ್ರಿ ಅನ್ಕೋ. ಈ ಹೂವಿನ ದಳಗಳೇ ನಮ್ಗೆ ಹರ್ಸಕ್ ಬಂದಿರೋ ಜನಗಳು ಅನ್ಕೋ. ನಾವು ಸವಿಬೇಕಾಗಿರೋದು ಊಟನಲ್ಲ, ನಮ್ಮ ನೆನಪನ್ನ, ನಮ್ಮ ಸಮಯನ. ಪ್ಲೀಸ್ ಸತ್ಯ, ಬಲವಂತ ಮಾಡಬೇಡಿ. ನನಗೆ ನಮ್ಮಪ್ಪ ಅಮ್ಮ ನೆನಪಾಗ್ತಿದ್ದಾರೆ. ನನ್ನ ಪಡೆಗೆ ನನ್ನ ಬಿಟ್ಬಿಡಿ. ಹೇಳಿ ನೀವೇ, ಯಾವ ಟೈಮಲ್ಲಿ ಏನು ಯೋಚನೆ ಮಾಡ್ಕೊಂಡು ಗೊತ್ತಾಗಲ್ವಾ? ಕಾದಾಡಿ, ಬಡ್ದಾಡಿ, ಹೋರಾಡಿ ಮದುವೆ ಮಾಡ್ಕೊಂಡೆ. ಮದುವೆ ಆದ ಮೊದಲನೇ ರಾತ್ರಿ ಗಂಡನ ಜೊತೆ ಸುಖವಾಗಿ ಸಂತೋಷ ಅನುಭವಿಸೋದ್ ಬಿಟ್ಟು ಅಪ್ಪ ಅಮ್ಮ ನೆನ್ಸ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಾರ. ಅಕಾಲದ ಮಾವು ಅಚ್ಚರಿಗೆ ಪಾತ್ರವಾಗಬಹುದೇ ಹೊರತು ರುಚಿಯೇರಿತವನ ಮೆಚ್ಚುಗೆಗೆ ಪಾತ್ರವಾಗ್ಲಾರ್ದು. ಗಿಡ ನೆಟ್ಟ ಮಾಲಿ ಅದ್ರ ಹೂವನ್ನ ಕಿತ್ಕೊಳ್ಳೋದಕ್ಕೆ ಆಸೆ ಇಟ್ಕೋಬೋದೇ ಹೊರತು ಬುಡಕ್ಕೆ ಕೈ ಹಾಕಬಾರ್ದು. ನಿನ್ನ ಕತೆ ಹೇಗೆ ಶುರು ಮಾಡಿದೆ? ಸಾರ್,
ನನಗೊಬ್ಳು ಪ್ರೀತಿ ಅಮ್ಮ ಇದ್ಲು ಅಂದೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಅಮ್ಮ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಅವತ್ತು ಅಪ್ಪ ಅಮ್ಮನ ಮಡಲಲ್ಲಿ ಮಲಗಿದ್ದವಳು ನಿನ್ನ ತೊಡೆ ಮೇಲೆ ಮಲಗಿದ್ಲು. ಅವತ್ತು ಅವರ ಹೃದಯದಲ್ಲಿ ಆಶ್ರಯ ಪಡೆದಿದ್ದವಳು ಇವತ್ತು ನಿನ್ನ ಎದೆ ಮೇಲೆ ಆಶ್ರಯ ಪಡೆದ್ಲು. ಅವ್ರು ಹಾಕಿದ ಕಾಡಿಗೆ ನಿನ್ನ ಹಾಡಿಗೆ ಸ್ಫೂರ್ತಿಯಾಗಿತ್ತು. ಅವರು ತೊಡಿಸಿದ ಬಳೆ ನಿನ್ನ ಎದೆನಲ್ಲಿ ಸದ್ದು ಮಾಡಿದ್ದು. ಅವರು ತೊಡಿಸಿದ ಗೆಜ್ಜೆ ಜೊತೆ ನೀನು ಹೆಜ್ಜೆ ಹಾಕಿದ್ದು. ಗೆಜ್ಜೆ ಅವರೇ ಹಾಕಿರ್ಬೋದು, ಆದ್ರೆ ಕಾಲುಂಗ್ರ ಹಾಕಿದ್ ನಾನ್ ತಾನೆ. ನೀನು ತೊಡಿಸಿರೋ ಕೈ ಉಂಗ್ರ ಬೇಡಿ ಅಲ್ವಲ್ಲ? ಅವ್ರು ಹಾಕಿದ್ದು ಕಾಲ್ಗೆಜ್ಜೆನೆ, ಬೇಡಿ ಅಲ್ಲ. ಅವ್ರೇನು ಹಾಕದೇ ಇದ್ರು ಅದೊಂದು ರೀತಿ ಬೇಡಿನೇ. ಸಂಬಂಧಗಳು ಕೂಡ ಒಂದು ರೀತಿ ಬಂಧನನೇ ಸತ್ಯ. ಉಸಿರು ಕೊಟ್ಟು ಹೆಸರಿಟ್ಟು, ಜಡೆ ಹಾಕಿ ರಿಬ್ಬನ್ ಕಟ್ಟಿ, ಬಳೆ ಹಾಕಿ ಹಣೆಗೆ ಬೊಟ್ಟಿಟ್ಟು, ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಡಿಸಿ, ಅವ್ರಿಗೆ ಸಂಸ್ಕಾರ ಕೂಡ ಕಲಿಸಿ, ಕೇಳಿದ್ದನ್ನೆಲ್ಲ ಕೊಡಿಸಿ, ನಿನ್ನಂತ ನೋಡೋರ್ ಕಣ್ಣಿಗೆ ಸುಂದರವಾದ ಬಣ್ಣದ ಚಿಟ್ಟೆ ಥರ ಕಾಣೋ ಹಾಗೆ ಮಾಡಿರ್ತಾರೆ. ಅಂತ ಅಪ್ಪ ಅಮ್ಮನ ಜ್ಞಾಪಿಸ್ಕೊಳ್ಳೋದ್ರಲ್ಲಿ ತಪ್ಪಿದೆಯಾ ಸತ್ಯ? ಹೇಳಯ್ಯ, ನೆನ್ಪಿಸ್ಕೋಬಾರ್ದಾ? ಹೇಳಯ್ಯ. ಅಯ್ಯ ಇರಪ್ಪ, ಒಂಚೂರು ಯೋಚನೆ ಮಾಡ್ತೀನಿ. ನೀನ್ ಹೇಳೋದು ಸರಿನೇ ನಿನ್ ಪ್ರಕಾರ. ಅಂದ್ರೆ ಎಲ್ಲ ಪ್ರಕಾರ ಯೋಚನೆ ಮಾಡಿದ್ರೆ ಅದು ಸರಿನೇ. ಹಾಗಾದ್ರೆ ಅಷ್ಟಕ್ಕೆ ಸಾಯಕ್ ಬಂದ್ಯಾ? ಯೋ, ಇದಾಗಿದ್ದು ಮದುವೆ ಆಗಿದ್ದು ಹೊಸ್ತರಲ್ಲಿ. ಓ, ಅದಾಗ್ಲೇ ಇಲ್ವಾ? ನೀರ್ ತಿಳಿ ಆದ್ಮೇಲೆ ಅದರಲ್ಲಿ ನಮ್ಮ ಬಿಂಬ ಕಾಣಲೇಬೇಕು. ಸಮಾಧಾನ ಆದ್ಮೇಲೆ ಸಂಧಾನನೂ ಆಗ್ಬೇಕು, ಸಮಾಗಮನೂ ಆಗ್ಬೇಕು. ಏನೇ ಹೇಳ್ಗುರು, ದೇವರು ಸೂಪರು. ಸೃಷ್ಟಿಲಿ ಇಷ್ಟೆಲ್ಲ ಅದ್ಭುತಗಳಿವೆ ಅಂತ ಗೊತ್ತಾಗಿದ್ದೆ ಆ ಸಂಗಮದಲ್ಲಿ. ಎಲ್ಲೋಗ್ಬಿಟ್ಟ ಗುರುವೇ? ಎಲ್ಲೋಗ್ಬಿಟ್ಟ ಇಶ್ವಾಗ? ಓ ಗುರುವೇ, ರೊಮ್ಯಾಂಟಿಕ್ ಕತೆ ಹೇಳ್ತಿದ್ರು, ಎಲ್ ಮಾಯ ಆಗ್ಬಿಟ್ಟ? ಓಯ್, ಎಲ್ಲೋಗ್ಬಿಟ್ಟ ಇವನು? ಓಯ್ ಅಪ್ಪ ಮಿತ್ರ, ಎಲ್ಲೋಗ್ಬಿಟ್ಟ ಈ ಕಾಡಲ್ಲಿ ಇವನು?
ಇಲ್ಲಿ ಕುಂತವನೆ ಏನ್ ಮಾಡ್ತಾವನೆ? ಏನ್ ಮಾಡ್ತಾ ಇದೆಯಾ ಸತ್ಯ? ನಿನ್ನ ಫಾಲೋ ಮಾಡ್ತಾ ಇದ್ದೀನಿ. ಇದೆಲ್ಲ ಫಾಲೋ ಮಾಡೋದ್ರಿಂದ ಬರೋದಲ್ಲಪ್ಪ. ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಪ್ರಾಣಾಯಾಮ ಮಾಡಿದ್ರೆ ಮನುಷ್ಯ ಹೊಸ ಆಯಾಮ ಪಡಿತಾನೆ. ಇದರಿಂದ ಏನ್ ಲಾಭ? ಅಕಾಲ ಮೃತ್ಯುಹರಣ, ಸರ್ವ ವ್ಯಾಧಿ ನಿವಾರಣ, ಸಮಸ್ತ ದುರಿತೋಪಶಮನವಾಗುತ್ತೆ. ಮೌನದಿಂದ ಧ್ಯಾನ, ಧ್ಯಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ ಲಭ್ಯವಾಗುತ್ತೆ. ಅಲ್ಲ, ನಾನಲ್ಲಿ ಅಷ್ಟು ಇಂಟ್ರೆಸ್ಟ್ ಆಗಿ ಫಸ್ಟ್ ನೈಟ್ ಬಗ್ಗೆ ಮಾತಾಡ್ತಿದ್ರೆ ನೀನು ಏಕಾಏಕಿ ಇಲ್ಲಿಗೆ ಬಂದು ಧ್ಯಾನ ಮಾಡ್ತಿರೋದು ನೋಡಿದ್ರೆ ನೀನೇನನ್ನೋ ಕಂಟ್ರೋಲ್ ಮಾಡ್ತಾ ಇದೀಯಾ. ಹೌದು, ನೀನು ಯಾರು? ನನ್ಗೆ ಯಾಕೋ ಡೌಟು. ನೀನೆಲ್ಲೋ ಯಾವುದೋ ಆಶ್ರಮ ನಡೆಸಿ ಸ್ಕ್ಯಾನ್ಲ್ ಮಾಡಿ ತಗಲಾಕೊಂಡಿದ್ಯಾ. ಡ್ರೈವರ್ನ ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಡ್ರೈವರ್ ನಿನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟವನೆ. ಅವನನ್ನ ಡ್ರೈವರ್ ಮಾಡಿ ಕಾರ್ ಒಳಗಡೆ ಬಿಟ್ಕೊಂಡೆ, ಅವನು ನಿನ್ನ ಹಿಸ್ಟ್ರಿನ ಪೆನ್ ಡ್ರೈವಲ್ಲಿ ಹಾಕಿ ಮಲಗಿಸೇ ಬಿಟ್ಟ. ಕರೆಕ್ಟಾ? ಕಳ್ಳ ತುಂಟ ನಗೆ. ಈ ಥರದಲ್ಲೆಲ್ಲ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಹಿಂಗೆ. ಹೌದು, ಒಬ್ಬನೇ ಬಂದಿದ್ಯಾ ಇಲ್ಲ ಹಿಂದೆ ಶಿಷ್ಯ ಕೊಟ್ಟಿನೂ ಬಂದಿದ್ಯಾ? ಮೀಡಿಯಾದವರು ಪೊಲೀಸ್ನವರು ಸಾಕ ಹಿಂಸೆ ಮಾಡಿರ್ಬೋದು. ನನಗೆ ಮೊದಲು ನಿನ್ನ ಕತೆ ಕೇಳಬೇಕು ಅನಿಸ್ತಾ ಇದೆ. ABCD ಮಧ್ಯೆ ಕಾಕಾ ಕಿಕ್ಕಿ ಶುರು ಮಾಡಿದ್ರೆ ನೀನು ಕಕ್ಕಾ ಬಿಕ್ಕಿಯಾಗಿ ನಿನ್ನ ತಲೆ ಒಳಗಡೆ ಹಕ್ಕಿ ಪಿಕ್ಕಿಗಳೆಲ್ಲ ಹಾರಾಡಕ್ಕೆ ಶುರುವಾಗುತ್ತೆ. ನಿನ್ನ ಕತೆ ಹೇಳ್ತಾ ಹೋಗು, ಅದು ಮುಗಿಯೋದ್ರೊಳಗಡೆ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಅದಿರಲಿ, ನಿನ್ನ ಹೆಂಡತಿ ಚಿಕ್ಕವಳ? ಸ್ವಲ್ಪ. ಅದರಿಂದ ಏನು ಪ್ರಾಬ್ಲಮ್ ಆಗಲಿಲ್ವಾ? ಲೈಫೇ ಪ್ರಾಬ್ಲಮ್ ಬಾಸ್. ನಿಂತ್ರೆ ಒಂದು ಪ್ರಾಬ್ಲಮ್, ಕುಂತ್ರೆ 2 ಪ್ರಾಬ್ಲಮ್. ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ಒಬ್ಬ ಯೂರಾಲಜಿಸ್ಟ್ಗೆ ತೋರಿಸ್ಬೋದಲ್ಲ? ಯೋ, ಇದು 1-2 ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ 1-2 ಅಲ್ಲ, 108 ಅಂತ. ನನ್ನ ಹೆಂಡತಿ ಏನೋ ಒಳ್ಳೆವಳೆ, ಚಿಕ್ಕವಳು, ಮಗು ಥರ. ಈ ಊರಿಗೆಲ್ಲ ಒಬ್ಳು ಪದ್ಮಾವತಿ ಇದ್ದಂಗೆ ನನ್ನ ಮನೆ ಪಕ್ಕನೂ ಒಬ್ಳು ಪದ್ಮಾವತಿ. ನಂದಿನಿ ರೀ, ನಂದಿನಿ, ನಂದಿನಿ. ಹಾ, ಬಂದೆ. ಏ ಸರು, ಪದ್ಮ, ಗೀತಾ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಿವತ್ತು ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ? ಏನ್ ಸ್ಪೆಷಲ್? ಏನಿಲ್ಲ ಕಣೆ, ಸರು ಅವಳ ಮನೇಲಿ ಪಾರ್ಟಿ ಇಟ್ಕೊಂಡಿದ್ದಾಳೆ, ಅದಕ್ಕೆ ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ಪಾರ್ಟಿನಾ? ನನ್ಗೆ ಈ ಡ್ರಿಂಕ್ಸು ಡ್ಯಾನ್ಸು ಎಲ್ಲ ಇಂಟ್ರೆಸ್ಟ್ ಇಲ್ಲಮ್ಮ. ಇದನ್ನೆಲ್ಲ ನಾವು ಮಾಡಲ್ಲ, ನಾವೆಲ್ಲ ಹೆಂಗಸರು ಸೇರ್ಕೊಂಡು ಅವ್ರವ್ರ ಮನೇಲಿ ಮಾಡಿರೋ ತಿಂಡಿನ ಶೇರ್ ಮಾಡ್ತೀವಿ. ಓ, ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನು ಮುಖ್ಯವಾದ ವಿಷಯ ಕೂಡ ಶೇರ್ ಮಾಡ್ತೀವಿ. ಏನದು? ಅವ್ರವ್ರ ಗಂಡಂದ್ರ ವೀಕ್ನೆಸ್ನ, ಅವ್ರ ಮನೇಲಿದ್ರೆ ಹೆಂಗಿರ್ತಾರೆ, ಅವ್ರು ತಪ್ಪು ಮಾಡಿದಾಗ ಅವ್ರ ಮುಖದಲ್ಲಿ ಯಾವ ಥರ ರಿಯಾಕ್ಷನ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಅದಷ್ಟೇ ಅಲ್ಲ, ಮತ್ತೆ ಅವ್ರ ಹೆಂಡತಿರ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಕಾಡಿಸ್ತಾರೆ, ಇದನ್ನೆಲ್ಲ ಮಾತಾಡ್ತಾ ಮಜಾ ತಗೋತೀವಿ. ಇಲ್ಲ, ನೀವು ಹೋಗಿ ಬನ್ನಿ, ನಾನು ಬರಲ್ಲ. ಯಾಕೆ ನಂದಿನಿ, ನಿನ್ಗೆ ಗಂಡ ಅಂದ್ರೆ ಭಯನಾ? ಭಯ ಅಲ್ಲ, ಗೌರವ. ನಾನು ಅವ್ರನ್ನ ಕೇಳ್ದೆ ಎಲ್ಲೂ ಬರಲ್ಲ. ಹಸುನ ಹುಲಿ ಹತ್ರ ಯಾರಾದ್ರೂ ಬಿಡ್ತಾರಾ? ಎಲ್ಲಾ ಗಂಡಸರಿಗೂ ಭಯ ಅನ್ನೋದಿರುತ್ತೆ. ಎಲ್ಲಿ ನಮ್ ಹೆಂಡತಿರು ಹೊರಗೋಗಿ ಬೇರೆಯವ್ರ ಜೊತೆ ಕೆಟ್ಟೋಗ್ತಾರೋ ಅಂತ. ಸುಮ್ನೆ ನಮ್ ಜೊತೆ ಬಾ, ನಾಲೆಜ್ ಬೆಳೆಸ್ಕೋ. ಇಲ್ಲಮ್ಮ, ನೀವು ಹೋಗಿ ಬನ್ನಿ, ನಾನು ಬರಲ್ಲ. ಹಿಂಗೆಲ್ಲ ಹೇಳಿದ್ರೆ ಕಷ್ಟ ಆಗತ್ತೆ ನಂದಿನಿ. ಡೀಪ್ ನೆಕ್ಕು, ಸ್ಲೀವ್ಲೆಸ್ ಬ್ಲೌಸು ಇದನ್ನೆಲ್ಲ ಹಾಕ್ಬೇಡ ಅಂತ ರೂಲ್ಸ್ ಮಾಡ್ತಾರೆ. ವಾಟ್ಸಪ್ ಮೆಸೇಜು, ಫೇಸ್ಬುಕ್ ಮೆಸೇಜು ಇದನ್ನೆಲ್ಲ ಚೆಕ್ ಮಾಡ್ತಾರೆ. ನಿನ್ ಫ್ರೀಡಮ್ನೇ ಕಿತ್ಕೋತಾರೆ. ನೋಡಕ್ಕೂ ಮುದ್ದಾಗಿದ್ಯಾ, ಹಾಳಾಗೋ ಅಂತ ನಾ ಹೇಳ್ತಿಲ್ಲ, ನೀನ್ ಖುಷಿಯಾಗಿರ್ಲಿ ಅಂತ. ನೋಡಿ ಯೋಚನೆ ಮಾಡು. ಪಾರ್ಟಿ ತುಂಬಾ ಚೆನ್ನಾಗಿರುತ್ತೆ, ನೀವು ಬನ್ನಿ. ಹೇಳೋದ್ ಹೇಳಿದೀನಿ, ನನ್ ಮನೆ ಬಾಗ್ಲು ತೆಗ್ದೇ ಇರುತ್ತೆ. ಹೊರಗಿನ ಪ್ರಪಂಚ ನೋಡ್ಬೇಕು ಅಂತ ಆಸೆ ಇದ್ರೆ ನಿನ್ ಮನ್ಸಿನ ಬಾಗ್ಲು ತೆಗೆದ್ಬಿಟ್ಟು ಬಾ. ಓಕೆ, ಬಾಯ್.
ಏನ್ ಮೇಡಮ್ ಅವರು ಒಂದೇ ಸಮನೆ ಗಮ್ ಅಂತಿದ್ದೀರಾ? ಗಮ್ ಅಂತಿರೋದು ನಾನಲ್ಲ, ಶಾಂಪೂ ಸೋಪು. ಗಂಧದ ತುಂಡು ಮೇಲೆ ತಿಳಿ ನೀರು ಬಿದ್ರು ಎಳ್ನೀರು ಬಿದ್ರು ಗಮ್ ಅನ್ನೋದು ಗಂಧನೇ. ಮುದ್ದಾಗಿರೋದು ನೀನು, ಗಮ್ ಅಂತಿರೋದು ನೀನು. ಅವೆಲ್ಲ ನಿನ್ನ ಸೋಕಿ ಗಮ್ ಅಂತಿದೆ. ಹೌದು, ಏನಿವತ್ತು ಡೀಪ್ ನೆಕ್ಕು, ಸ್ಲೀವ್ಲೆಸ್ಸು. ಈ ರೀತಿ ಎಲ್ಲ ಬಟ್ಟೆ ಹಾಕೊಂಡ್ರೆ ಗಂಡಸ್ರಿಗೆ ಖುಷಿ ಆಗುತ್ತೆ ಅಂತ ಪದ್ಮ ಅವ್ರು ಹೇಳಿದ್ರು, ಅದಕ್ಕೆ ಹಾಕೊಂಡೆ. ನಿಮಗೆ ಖುಷಿ ಆಯ್ತಾ? ಗಂಡಸರಿಗೆ ಖುಷಿ ಆಗೋದು ಅಂತ ಮೊದಲೇ ಹೇಳಿದ್ಯಾ, ಈಗ ಖುಷಿ ಆಗಿಲ್ಲ ಅಂತ ಹೇಳಿದ್ರೆ ನಿನ್ ದೃಷ್ಟಿ ನಾನು ಬೇರೆನೇ ಆಗ್ಬಿಡ್ತೀನಿ. ಹಾಗೇನಿಲ್ಲ. ಸರಿ, ಪದ್ಮ ನನ್ನ ಜೊತೆ ಮಾರ್ಕೆಟಿಗೆ ಬಾ ಅಂತ ಕರೆದಿದ್ದಾರೆ, ನಾ ಹೋಗಿ ಬರ್ತೀನಿ. ನಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಯಾಕೆ? ಈ ಡ್ರೆಸ್ಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ವಾ? ಡಯಾಬಿಟಿಸ್ ಬಂದಿರೋ ಗಂಡಸರು ಮನೇಲಿ ಸಪ್ಪೆ ಕಾಫಿ ಕುಡಿದ್ರು ಹೋಟ್ಲಿಗೆ ಬಂದು ಶುಗರ್ ಕಾಫಿ ಕುಡಿತಾರೆ. ಮನೇಲಿ ನೆಮ್ಮದಿ ಸಿಗದಿರೋ ಜನ ರಸ್ತೆಯಲ್ಲಿ ಖುಷಿ ಹುಡುಕ್ತಿರ್ತಾರೆ. ಅವ್ರ ಕನ್ಸಿಗೆ ನೀನ್ ಆಹಾರ ಆಗ್ಬೇಡ. ಅಂದ್ರೆ ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂದಿನಿ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಇಂಥ ವಿಷಯದಲ್ಲಿ ತಿನ್ನೋದಕ್ಕೆ ಬಾಯ್ ಬೇಕಾಗಿಲ್ಲ, ಕಣ್ಣೇ ಸಾಕು. ತಪ್ಕೊಳ್ಳೋಕೆ ಕೈ ಬೇಕಾಗಿಲ್ಲ, ಕನಸೇ ಸಾಕು. ಎಷ್ಟೋ ಜನ ಗಂಡಸರು ಹೆಣ್ಣನ್ನ ಮನ್ಸಲ್ಲೇ ಅನುಭವಿಸ್ಬಿಡ್ತಾರೆ. ನೀವು ಹಾಗೇನಾ? ಹೇಳಿ, ನೀವು ಹಾಗೇನಾ? ನೀವು ಹಾಗಲ್ಲ ಅಂತ ನಾನು ಹೇಗ್ ನಂಬ್ಲಿ? ನಾನು ಹೇಗ್ ನಿಮ್ಮನ್ನ ನಂಬ್ತೀನೋ ನೀವು ಹಾಗೆ ನನ್ನ ನಂಬೇಕು. ಬೇರೆಯವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ನನ್ನನ್ನು ಕಟ್ಟಾಕೋ ಪ್ರಯತ್ನ ಮಾಡ್ಬೇಡಿ ನೀವು. ನನ್ಗೂ ಆಸೆಗಳಿದೆ ಸತ್ಯ. ಗಿಣಿ ಸುಂದರವಾಗಿದೆ ಅಂತ ಯಜಮಾನ ಅದನ್ನ ಪಂಜರದಲ್ಲಿ ಕೂಡ ಹಾಕ್ಬಾರ್ದು. ನಿಮ್ ಪಾಲ್ಗೆ ನಾನು ಅರ್ಗಿಣಿ ಆಗಿರ್ಬೋದು, ಬೇರೆಯವ್ರ ಪಾಲ್ಗೆ ನಾಗಿಣಿ ಹಾಕಕ್ಕೂ ನನಗ್ ಬರುತ್ತೆ. ಹೌದೌದು, ನಿನ್ನಂತ ನಾಗಿಣಿಯರು ಇರ್ತಾರೆ ಅಂತಾನೆ ರೋಡ್ ರೋಮಿಯೋಗಳು ರೋಡಲ್ಲಿ ಪುಂಗಿ ಹಿಡ್ಕೊಂಡು ಓದ್ತಾ ಕುಂತಿರ್ತಾರೆ. ಬೇಡ ಅಂದಿದ್ದನ್ನ ಮಾಡ್ಬೇಡ. ಗಂಡನಾಗಿ ಪ್ರೀತಿ ತೋರಿಸಿದೀನಿ, ಗಂಡಸಾಗಿ ದರ್ಪ ತೋರ್ಸಂಗ್ ಮಾಡ್ಬೇಡ. ನಾನೇನ್ ತಪ್ಪು ಮಾಡಿದ್ದು ಸರ್? ಗಂಡಸರು ಮನ್ಸು ಸರಿ ಇರಲ್ಲ, ಅನ್ಯಾಯವಾಗಿ ಇನ್ನೊಬ್ರು ಬಾಯಿ ತುತ್ತಾಗ್ಬೇಡ ಅಂತ ಹೇಳಿ ತಪ್ಪ? ನೋಡು, ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಹೀಗೆ ಡ್ರೆಸ್ ಮಾಡ್ಕೋಬೇಕು, ಇಷ್ಟೇ ಡ್ರೆಸ್ ಮಾಡ್ಕೋಬೇಕು ಅಂತ ಗಂಡಸರು ಅಪೇಕ್ಷೆ ಪಡೋದೇ ತಪ್ಪು. ಯಾಕೆ ಅಂದ್ರೆ ವೇಷ ಹಾಕೊಂಡು ಹೆಣ್ಮಕ್ಳೆಲ್ಲ ವೇಶ್ಯರಲ್ಲ. ಅವಳು ಕಸ ಗುಡಿಸೋವಾಗ, ರಂಗೋಲಿ ಹಾಕುವಾಗ, ಉರುಳು ಸೇವೆ ಮಾಡೋವಾಗ ಅಗತ್ಯಕ್ಕಿಂತ ಹೆಚ್ಚು ದೇಹ ಪ್ರದರ್ಶನ ಆಗತ್ತೆ. ಬೇರೆ ಪುರುಷರು ನೋಡ್ತಾರೆ, ಹಾಗಂತ ಅವಳದನ್ನ ಮಾಡ್ಲೇಬಾರ್ದು ಅಂತ ಹೇಳಕ್ಕಾಗತ್ತಾ? ಯೋಚನೆ ಮಾಡು. ಕಟುಕ ಕುರಿನ ಬಲವಂತ ಸಾಯಿಸ್ತಾನೆ ಅಂತ ಎಲ್ರಿಗೂ ಗೊತ್ತು. ಹಾಗಂತ ನಾವಾಗೆ ಕುರಿನ ಕಟಕನ ಹತ್ರ ಕಳ್ಸಕ್ಕಾಗತ್ತಾ? ಹೆಣ್ಣನ್ನ ಮನಸ್ಥಿತಿನ ಪ್ರಾಣಿಗೆ ಹೋಲಿಸ್ಬಾರ್ದಪ್ಪ. ಅವಳಿಗೊಂದು ಪಕ್ಷ ಗಂಡನ ಕದ್ದು ಮುಚ್ಚಿ ಅಲಂಕಾರ ಮಾಡ್ಕೋಬೇಕು ಅನ್ನೋ ಚಪ್ಲಾನೇ ಇದ್ರೆ ನಿನ್ ಮುಂದೆ ಯಾಕೆ ಡ್ರೆಸ್ ಮಾಡ್ಕೋತಿದ್ಲು? ನೀನ್ ಕೆಲ್ಸಕ್ಕೆ ಹೋಗೋ 8-9 ಗಂಟೆ ಕಾಲ ಗ್ಯಾಪ್ ಸಾಕಲ್ವಾ ಅವಳಿಗೆ? ಪ್ರತಿ ಮಾತುಗೂ ಅಲ್ವಾ ಅಲ್ವಾ ಅಂತ ಪ್ರಶ್ನೆ ಮಾಡ್ಬೇಡ. ನಿನ್ ಮಾತು ಕೇಳ್ತಿದ್ರೆ ಯೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೂ ಅವಳು ಆ ರೀತಿ ಬಟ್ಟೆ ಹಾಕಿದ್ ನಂಗೆ ಇಷ್ಟ ಆಗ್ಲಿಲ್ಲ. ಸಂಸಾರ ಅಂದಮೇಲೆ ಕೇವಲ ಒಬ್ಬರು ಮನಸ್ಥಿತಿ ಮುಖ್ಯ ಆಗಲ್ಲ ಸತ್ಯ. ಅವಳು ನೋಡಿದ್ರೆ ಅಂಥ ಬಟ್ಟೆಗಳು ಹಾಕ್ಕೊಳ್ಳೋ ವಯಸ್ಸು. ಚಿಕ್ಕ ವಯಸ್ಸಿಗೆ ನಿನ್ನ ಮದುವೆ ಆಗಿ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದಾಳೆ. ಅವಳು ಮಾನಾನ ಕಾಪಾಡ್ತೀನಿ ಅನ್ನೋ ಸ್ವಾರ್ಥದ ಭರದಲ್ಲಿ ಅವಳ ಅಭಿಮಾನನ ಹಾಳು ಮಾಡ್ತಾ ಇದೆಯಾ ನೀನು? ನಮ್ಮ ಹೆಣ್ಮಕ್ಳು ಕುಂಟೆಬಿಲ್ಲೆಯಿಂದ ಒಲಿಂಪಿಕ್ಸು, ಅಡುಗೆ ಮನೆಯಿಂದ ವಾರ್ಫೀಲ್ಡು, ಮೇಘಾಲಯದಿಂದ ಹಿಮಾಲಯ, ಸಾಲದಕ್ಕೆ ಭೂಮಂಡಲದಿಂದ ಚಂದ್ರಮಂಡಲದವರೆಗೂ ಹೋಗಾಯ್ತು. ಇನ್ನೂ ಅವ್ರ ಗಂಡಸರಿಗಿಂತ ಕಡಿಮೆ ಅಂತ ನಾವು ಥಿಂಕ್ ಮಾಡೋದು ತಪ್ಪು ಕಣಯ್ಯ. ಕಾಲ ಸರಿ ಇಲ್ಲ ಗುರು. ಎಲ್ಲ ಗಂಡಸರು ನಿಂತರ ಧ್ಯಾನ ಮಾಡಿ ಕಂಟ್ರೋಲ್ ಮಾಡ್ಕೋತಾರ. ಕಾಲ ಏನ್ ಮಾಡುತ್ತೆ, ನಾವು ಗಂಡಸರುಗಳು ಥಿಂಕ್ ಮಾಡೋ ದೃಷ್ಟಿಕೋನ ಸರಿ ಇಲ್ಲ. ಎಲ್ಲಿ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಬೇರೆ ಗಂಡಸರು ಚೆನ್ನಾಗಿ ಕಾಣಿಸ್ಬಿಡ್ತಾರೋ ಅಂತ ಹೇಳಿ ಪಾಪ ಅವ್ರ ಅಲಂಕಾರ ಮಾಡ್ಕೊಳ್ಳೋ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಲ್ಲು ಹಾಕೋದು ಗಂಡಸರು ಮಾಡೋ ದೊಡ್ಡ ತಪ್ಪು ಅನ್ಸಲ್ವಾ ನಿನಗೆ? ಏ ಗುರುವೆ, ಬಾಯ್ಲಿ. ಏನಪ್ಪ? ನೀನ್ ಧ್ಯಾನ ಮಾಡಿದ್ ನೋಡಿ ಆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು. ಈ ಕಾಡಲ್ಲಿ ಪೂಜೆ ಆಗಿದೆ ಅಂದ್ರೆ ಅದು ಪವಾಡನೇ ಸರಿ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಒಂದೇ ಆಕೃತಿಲಿ ಬೇಡ್ರ ಕಣ್ಣಪ್ಪ, ಹರಿಭಕ್ತ, ವೈಲೇಶ್ವರ ಎಲ್ಲಾರನ್ನೂ ತೋರಿಸ್ಬಿಟ್ಟೆ ಗುರುವೆ. ಸ್ವಲ್ಪ ನಿನ್ ಬಿಲ್ಡಪ್ ಜಾಸ್ತಿ ಆಯ್ತು ಅನ್ಸುತ್ತಲ್ವಾ? ಯಾರೋ ಬಂದ್ ಕಾಡಲ್ಲಿ ಕಲ್ಲಿಗೆ ಪೂಜೆ ಮಾಡಿದಾರಷ್ಟೇ. ಅಯ್ಯೋ ಬಾ. ಅಲ್ಲ, ನಿಮ್ಮ ವಿಜುವಲೈಸೇಷನ್ ಸರಿ ಇಲ್ಲ ಬಿಡಿ. ಅರ್ಜೆಂಟ್ ಆಯ್ತು ಅಂತ ಒಂದ ಮಾಡಕ್ಕೂ ಯಾರು ಬರಲ್ಲ ಇಲ್ಲಿ.
ಅಂಥದ್ರಲ್ಲಿ ಒಂದು ಅರ್ಧ ಗಂಟೆ ಪೂಜೆ ಮಾಡಕ್ಕೆ ಯಾರು ಬರ್ತಾರಾ? ಅಷ್ಟಕ್ಕೂ ಯಾವ್ದಾದ್ರು ಕಾಡು ಪ್ರಾಣಿ ಬಂದ್ರೆ ಆ ದೇವ್ರು ಬಂದು ಕಾಪಾಡ್ತಾನೆ ಅನ್ನೋ ನಂಬಿಕೆನೋ? ಯಾಕಾಗ್ಬಾರ್ದು? ನಂಬಿಕೆನೇ ದೇವ್ರು. ಹೌದು, ಯಾವುದು ಆ ದೇವ್ರು? ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ಶಂಖ, ಚಕ್ರ, ಗದೆ, ಸೊಂಡ್ಲು, ಬಾಲ ಯಾವುದೂ ಇಲ್ವಲ್ಲ? ಫಸ್ಟ್ ಆಫ್ ಆಲ್ ದೇವ್ರಿಗೆ ರೂಪ ಇಲ್ಲ, ಭಗವಂತ ನಿರಾಕಾರ. ಆಹಾ, ಹಾಗಾದ್ರೆ ಈ ಗುಡಿಲಿ, ಕ್ಯಾಲೆಂಡ್ರಲ್ಲಿ, ಸೀರಿಯಲಲ್ಲಿ, ಸಿನಿಮಾದಲ್ಲಿ ತೋರಿಸೋ ದೇವರೆಲ್ಲ ಸುಳ್ಳು? ನಾನು ಹಾಗೆ ಹೇಳಲಿಲ್ವಲ್ಲ, ಯದ್ಭಾವ್ಯಂ ತದ್ಭವತಿ. ದೇವ್ರನ್ನ ನಾವು ಹೇಗೆ ಭಾವಿಸ್ತೀವೋ ಹಾಗೆ. ದೇವರು ಅನ್ನೋದು ನಮಗೆ ನಾವೇ ಹುಟ್ಟು ಹಾಕ್ಕೊಂಡಿರೋ ಒಂದು ಶಕ್ತಿ, ನಮಗೆ ನಾವೇ ಹಾಕ್ಕೊಂಡಿರೋ ಒಂದು ಕಡಿವಾಣ. ನಮ್ಮಲ್ಲಿ ಭಯ ಇದ್ರೆ ನಾವು ಮಾಡೋ ಕೆಟ್ಟ ಕೆಲಸಗಳಿಂದ ದೂರ ಇರ್ತೀವಿ ಅನ್ನೋ ಒಂದು ಭಾವನೆ. ಓ, ಅಂದ್ರೆ ದೇವ್ರೇ ಇಲ್ವಾ? ದೇವರಿದ್ದಾನೆ, ಬಟ್ ರೂಪ ಇಲ್ಲ. ಸೊ ದೇವರು ನಿರಾಕಾರ ಹಾಗಂತ ಗೊತ್ತಿದ್ರು ಈ ಜನ ಯಾಕೆ ದೇವರ ಹೆಸರು ಕಿತ್ತಾಡ್ತಾರೆ? ಇದು ದೇವರ ಕಾರಣಕ್ಕೋಸ್ಕರ ಆಗ್ತಾ ಇರೋ ಜಗಳ ಅಲ್ಲ, ಸ್ವಾರ್ಥಕ್ಕೋಸ್ಕರ ಆಗ್ತಾ ಇರೋ ಜಗಳ. ತನ್ನ ಸಂಪ್ರದಾಯ, ತನ್ನ ಸಮಾಜ, ತನ್ನ ಸಮೂಹನೇ ಶ್ರೇಷ್ಠ ಅಂತ ತೋರಿಸಿಕೊಟ್ಟಿರೋ ಒಂದು ಮೌಢ್ಯತೆ. ಇಟ್ ಈಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ. ದೇವ್ರ ದರ್ಶನಕ್ಕಂತೂ ಬರಲಿಲ್ಲ. ಪ್ರಸಾದ ಆದ್ರೂ ತಗೋ. ನನಗೆ ಬೇಡ. ಪ್ರಸಾದ ಏನ್ ಮಾಡಿತ್ತು? ಅದೇನು ಮಾಡಿಲ್ಲ, ಮಾಡಕ್ ನೀವಿದ್ದೀರಲ್ಲ ಅಂತ ನಾನೇನೇ ಮಾಡ್ದೆ? ಬೇಡ ಬೇಡ ಅಂದ್ರು ನಿಮ್ಮನೆ ದೇವ್ರಿಗೆ ಕರ್ಕೊಂಬಂದ್ರಿ. ದೇವ್ರನ್ಮೇಲೆ ಎಲ್ಲ ಒಂದೇ ಅಲ್ವೇನೆ? ಆದ್ರೆ ನೀವು ನಿಮ್ಮ ಮನೆ ಬೇರೆ ನಮ್ಮ ಮನೆ ಬೇರೆ ಅಂತ ತೋರಿಸ್ಬಿಟ್ರಲ್ಲ. ನಮ್ಮ ಆಶೀರ್ವಾದ ಅಂತೂ ತಗೊಳ್ಳಿಲ್ಲ. ಅಟ್ಲೀಸ್ಟ್ ನಮ್ಮ ಮನೆ ದೇವ್ರ ಆಶೀರ್ವಾದನಾದ್ರೂ ತಗೊಳ್ಳಿ ಅಂತ ನಮ್ಮಮ್ಮ ಪದೇ ಪದೇ ಸುಧನ್ ಕೈಲಿ ಫೋನ್ ಮಾಡಿಸಿದ್ರು. ನಂದು ಅದಿರೋದು 205 ಕಿಲೋಮೀಟರ್. ಪವರ್ಫುಲ್ ದೇವ್ರು ಬೇಕು, ಅವ್ರ ಆಶೀರ್ವಾದ ಬೇಕು ಅಂದ್ರೆ ಎಷ್ಟು ದೂರನಾದ್ರೂ ಹೋಗ್ಬೇಕು. ಆದ್ರೆ ನೀವು ನಮ್ಮಮ್ಮ ನಮ್ಮನೆ ದೇವ್ರು ಹತ್ರ ಇರೋದು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ರಲ್ಲ. ಆಯ್ತು, ಪ್ರಸಾದ ತಗೋ. ನಿಮ್ಮನೆ ದೇವ್ರ ಪ್ರಸಾದ ನೀವೇ ತಿನ್ನಿ. ನಂದು ಮಾಡದ್ ಮಾಡ್ಬಿಟ್ಟು ಪ್ರಸಾದ. ನಂದು ನಂದು ದುಡ್ಡುಗೋಸ್ಕರ, ಆಸ್ತಿಗೋಸ್ಕರ, ಹೆಣ್ಣಿಗೋಸ್ಕರ ಜಗಳ ಆಡೋದು ನೋಡಿದ್ದೀನಿ. ನಾನು ಕೂಡ ಜಗಳ ಆಡಿದೆ, ಅದು ದೇವರ ಹೆಸರಲ್ಲಿ. ನೋಡು ಸತ್ಯ, ಈ ದೇವರು ಅನ್ನೋದು ಒಂದು ನೆಪ, ಒಂದು ಈಗೋ, ಒಂದು ಹಠ. ಅದಕ್ಕೆ ಕುವೆಂಪು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಗುಡಿ ಚರ್ಚು ಮಸೀದಿಗಳೆಲ್ಲವ ಬಿಟ್ಟು ಹೊರಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರ ದೂರಲೈ ತನ್ನಿ ಅಂತ. ಎಂಥ ಅದ್ಭುತವಾದ ವ್ಯಕ್ತಿ ಗೊತ್ತಾ ಆತ. ಅವ್ರು ಹೇಳ್ತಾರೆ, ದೇವರು ಬೇರೆ ಅಲ್ವೇ ಅಲ್ಲ, ಪ್ರಕೃತಿನೇ ದೇವರು ಅಂತ. ಪ್ರಕೃತಿನ ದೇವ್ರಿಗೆ ಹೋಲಿಸ್ತಾರೆ, ಭಗವಂತನ ಕವಿಗೆ ಹೋಲಿಸ್ತಾರೆ. ನಿಂಗೊಂದು ವಿಷಯ ಗೊತ್ತಾ? ಅವರ ಅಭಿಪ್ರಾಯಗಳನ್ನ ಅವ್ರದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಓ ಕವಿ ಶೈಲ ಕೇಳು ನನ್ನ ಅಭಿಮತವ, ನಿನ್ನ ಸಂಬಂಧವೆನಿತು ಬಣ್ಣಿಸಲಾಗದು ಕವಿತೆಯಲ್ಲಿ, ಬೆಳಗಿನಲ್ಲಿ, ಬೈಗಿನಲ್ಲಿ, ಮಾಗಿಯಲ್ಲಿ, ಚೈತ್ರದಲ್ಲಿ, ಮಳೆಯಲ್ಲಿ, ಮಂಜಿನಲ್ಲಿ, ಹಗಲಿನಲ್ಲಿ, ರಾತ್ರಿಯಲ್ಲಿ. ಈ ದೃಶ್ಯ ವೈವಿಧ್ಯಮಂ ರಚಿಸಿ ನೀ ಭುವನದಲ್ಲಿ ಸ್ವರ್ಗವೆನಿಸಿದೆ ನನಗೆ. ಈ ಕಾಡು, ಕೊಂಬೆ, ಹೂವು, ಹಣ್ಣು, ಹಕ್ಕಿಗಳ ಕಲರವ, ಬೀಸೋ ಗಾಳಿ, ಸಪ್ತಸ್ವರ, ನೀರಿನ ಜಳಜಳ, ಹೂವಿನ ಪರಿಮಳ, ಅಬ್ಬಾ ಅದ್ಭುತ ಕಣಯ್ಯ. ಇದೇ ಪ್ರಕೃತಿಯ ವೈಶಿಷ್ಟ್ಯ. ತಾವು ಕವಿಗಳು? ಸಿಟಿಲಿದ್ರೆ ಮೂಡ್ ಬರಲ್ಲ ಅಂತ ಕಾಡಿನ ಪ್ರಕೃತಿ ಹುಡುಕೊಂಡು ಕವಿತೆ ರಚನೆ ಮಾಡಕ್ ಇಲ್ಲಿವರೆಗೂ ಬಂದಿರೋದು. ನನ್ನ ಹತ್ರ ಸಾಯಕ್ ಬಂದಿದ್ದೀನಿ ಅಂತ ಓಳ್ಬಿಡ್ತಾ ಇದ್ಯಾ? ಎಷ್ಟು ಕವಿತೆ ಬರ್ದಿದ್ದೀರಾ? ಕವನ ಸಂಕಲನ ಏನಾದರೂ ಬಿಡುಗಡೆ ಮಾಡಿದ್ರು? ಕವನಾನೂ ಇಲ್ಲ, ಸಂಕಲನೂ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಜೀವನದ ಅನುಭವದ ಮಾತುಗಳನ್ನ ಹೇಳಿದ್ದನ್ನ ನಿನ್ನ ಹತ್ರ ಹಂಚಿಕೊಂಡೆ ಅಷ್ಟೇ. ಆಹಾ ಗುರು, ನಿನ್ನ ಸ್ವಾಮೀಜಿ ಅನ್ಕೊಂಡಿದ್ದೆ. ನೀನ್ ಸ್ವಾಮೀಜಿ ಅಲ್ಲ, ನೀನ್ ಕವಿ. ಸಾಯಕ್ಕೂ ಮುಂಚೆ ಅದೇನೇನ್ ಹೇಳ್ಬೇಕು ಅಂತಿದ್ಯಾ ಹೇಳ್ಬಿಡು, ಕೇಳ್ಕೊಂಡು ಸತ್ತೋಗ್ಬಿಡ್ತೀನಿ. ನೋಡಯ್ಯ, ಎಂಥ ಅದ್ಭುತವಾದ ಜಾಗ. ಸುಂದರವಾದ ಗುಡ್ಡದ ಮಧ್ಯೆ ಒಳ್ಳೆ ಕೆರೆ, ನೋಡಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಈಜೋಣವಾ? ನನ್ಗೆ ಈಜಕ್ ಬರಲ್ಲಪ್ಪ. ಈಜಕ್ ಬರದೇ ಇದ್ದಿದ್ದಕ್ಕೆ ನೀ ಇಲ್ಲಿವರೆಗೂ ಬಂದಿದ್ದು. ಹಲೋ, ತಮಗೆ ಈಜಕ್ ಬರುತ್ತಾನೆ, ತಾವ್ಯಾಕೆ ಬಂದ್ರೆ? ಹೆಂಗೆ ಕೌಂಟ್ರ? ನಾನೀಗ ಈಜು ತೋರಿಸ್ತೀನಿ, ನೋಡ್ತಾ ಇರು ಎನ್ಕೌಂಟ್ರು.
ಓಹೋ, ಸರ್ವಧರ್ಮ ಸಮನ್ವಯ ಸಮಿತಿ ಅಧ್ಯಕ್ಷನಿಂದ ನನಗೆ ಸನ್ಮಾನ. ನೀನ್ ನೀರಿಗೆ ಬೀಳು, ನಾನು ನೋಡ್ತೀನಿ. ಅಯ್ಯಯ್ಯೋ, ಡೈ ಬೇರೆ ಬೀಳ್ತಾನಲ್ಲಪ್ಪ. ಮೊದಲೇ ಕಾಡು ನೀರು ಕಾಡು ಮೊಸ್ಲೆ ಹೋಗಿಬಿಟ್ಟಾನಪ್ಪ. ನೀರೊಳಗೆ ಧ್ಯಾನ ಮಾಡಕ್ ಶುರು ಮಾಡ್ಬಿಟ್ಟ. ಎಲ್ಲೋಗ್ಬಿಟ್ಟ? ಕಾಣ್ತಾನೆ ಇಲ್ಲ ಪಾರ್ಟಿ. ತಳದಲ್ಲೇ ಸೆಟ್ಲ್ ಆಗ್ಬಿಟ್ಟ. ಯೋ, 3 ದಿನ ಬದುಕ್ತೀನಿ ಅಂತಿದ್ದೆ, 3 ಸೆಕೆಂಡಲ್ಲಿ ಹೋಗ್ಬಿಟ್ಟ. ಯೋ ಮಿತ್ರ, ಕವಿ ಮಹಾಶಯ ಹೇಳಿದ್ರು ಕೇಳಿರಲ್ಲಪ್ಪ, ಹೋಗ್ಬಿಟ್ಟ. ಹೋಗ್ಬಿಟ್ಟ. ಹಲೋ, ಯಾರನ್ನು ಹುಡುಕ್ತಿದೀಯಾ? ಅಲ್ಲಿ ನೀರಲ್ಲಿ ಬಿದ್ದು ಇಲ್ಲಿ ಬಂದಿದ್ಯಾ? ಬಟ್ಟೆ ಬೇರೆ ಒದ್ದೆ ಆಗಿಲ್ಲ. ನೋಡು, ನನ್ನನ್ನು ಯಾರು ಚುಚ್ಚಕ್ಕಾಗಲ್ಲ, ಕೊಲ್ಲಕ್ಕಾಗಲ್ಲ, ಬಿಸಿಲಲ್ಲಿ ಒಣಗ್ಸಕ್ಕಾಗಲ್ಲ, ನೀರಲ್ಲಿ ನೆನೆಸಕ್ಕಾಗಲ್ಲ. ಅದೇ ನಾನು. ನೀನ್ ಸ್ವಾಮೀಜಿನೂ ಅಲ್ಲ, ಕವಿನೂ ಅಲ್ಲ, ನೀನ್ ಯಾರೋ ಮಾಯಾವಿ. ಈ ಕಾಡಲ್ಲಿ ಸಂಶೋಧನೆ ಮಾಡಕ್ ಬಂದಿದ್ಯಾ? ಟೈಮ್ ಪಾಸ್ಗೆ ಅಂತ ನನ್ನ ಜೊತೆ ಮಾತಾಡ್ತಿದ್ಯಾ? ಅಪ್ಪ, ನಿನ್ ಸಹವಾಸನೆ ಬೇಡ, ತಗೋ. ಅಪ್ಪ ನಮಸ್ಕಾರ. ಏಯ್, ಗಾಬರಿ ಆಗ್ಬೇಡ. ಇನ್ನೂ ಅದೆಷ್ಟು ಪೂರ್ಣ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕು ನೀನು. ಬಾ, ಯಾಕೆ ನೀನು ಹೆದರ್ಕೋತೀಯ? ಬಾ 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 ಬಾ. ಅಲ್ಲ, ಅಲ್ಲಿ ಬಿದ್ದು ಇಲ್ಲಿ ಬಂದಿದ್ಯಾ ನೀನು? ಬಹಳ ಡೇಂಜರಸ್ ಪಾರ್ಟಿಯಪ್ಪ ನೀನು. ಅಲ್ಲಯ್ಯ, ನನ್ನನ್ನು ಮಾಯಾವಿ ಅಂತ ಹೆದರ್ಕೊಂಡ್ಬಿಟ್ಟಿಯಲ್ಲ. ಮಾಯಾವಿಗಳು ಹೀಗಿರ್ತಾರ? ಯಾಕಿರ್ಬಾರ್ದು? ಮೊದ್ಲೇ ಮಾಯಾವಿಗಳು ಹೆಂಗ್ ಬೇಕಾದ್ರೂ ಇರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನ್ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಕೇಳಿಸ್ಕೊಂಡ್ಯಾ? ಯಾವ್ದೋ ಪ್ರಾಣಿ ಇದೆ ಅನ್ಸುತ್ತೆ. ಇರ್ಲಿ ಬಿಡಯ್ಯ, ಪ್ರಾಣಿಗಳು ಯಾವತ್ತೂ ಮನುಷ್ಯನ ಮೇಲೆ ಸುಮ್ಮನೆ ಅಟ್ಯಾಕ್ ಮಾಡಲ್ಲ. ಅವು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಮಾತ್ರ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡತ್ವೆ. ಹೆದರ್ಕೋಬೇಡ, ಬಾ. ಇಲ್ಲ, ನನ್ಗೆ ಯಾಕೋ ಭಯ ಆಗ್ತಿದೆ. ಯಾಕಯ್ಯ ಭಯ ಯಾಕಯ್ಯ ಪಡ್ತೀಯ? ಹೇಗೂ ಸಾಯಕ್ಕೆ ಅಂತ ಬಂದಿರೋದು ನೀನು. ಒಂದ್ ಪಕ್ಷ ಕಾಡು ಪ್ರಾಣಿ ಬಂದ್ರೆ ಇಬ್ರು ಜೊತೆಲೇ ಸಾಯೋಣ. ನಾನು ಹಂಗೆಲ್ಲ ಹೆದರ್ಕೊಂಡು ಸಾಯಲ್ಲ, ನೆಮ್ಮದಿಯಾಗಿ ಸಾಯ್ಬೇಕು. ನೋಡು, ಡೆತ್ ಈಸ್ ಎ ಇನ್ಕಂಪ್ಲೀಟ್ ಪ್ರೊಸೆಸ್ ಆಫ್ ಲೈಫ್. ಸಾಯೋದ್ರಲ್ಲೂ ಏನಯ್ಯ ನೆಮ್ಮದಿ? ಬುದ್ಧಿಯಾರ? ಯಾರಪ್ಪ ನೀವು? ನಾನು ಕೆಂಚ ಬುದ್ಧಿ, ಇವಳು ನನ್ನ ಹೆಂಡ್ರು ಚೆಲುವಿ ಅಂತ. ನಮಸ್ಕಾರ ಬುದ್ಧಿ. ಸೀದೋಗಿರೋ ಕೆಂಡ ಇದ್ದಂಗ ಅವನೇ ಕೆಂಚ ಅಂತೆ. ಬುದ್ಧಿ, ತಾವ್ಯಾರಂತೂ ಗೊತ್ತಾಗ್ಲಿಲ್ಲ. ಓ, ಕಾಡ್ ನೋಡಕ್ ಬಂದಿರಿ? ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇವ್ರು ನನ್ನ ಸ್ನೇಹಿತರು ಸತ್ಯ ಅಂತ. ಓ, ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಅವ್ರು ನೋಡಿದ್ರೆ ಸಾನೆ ದಣದಂಗ್ ಕಾಣ್ತಾರೆ. ಓ, ವಸಿ ಇಲ್ಲೇ ನಮ್ಮ ಹಟ್ಟಿ ತಾವು ಬನ್ನಿ. ಒಂಚೂರು ದಣಿ ವಾರಿಸ್ಕೊಂಡು ಹೋಗಿವ್ರಂತೆ. ನಮ್ಗೆ ದಾಹನೂ ಆಗಿಲ್ಲ, ದಣಿವೂ ಆಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮ್ಮನ್ನ ನೋಡಿದ್ರೆ ದಣಿವಾದಂಗೆ ಕಾಣ್ತೀರಿ, ಅದಕ್ಕೆ ಹೇಳಿದೆ. ಸ್ವಾಮಿ, ಕಾಡ್ ಜನ ಅಂದ್ರೆ ತಾತ್ಸಾರವಾ? ಹಾಗೆಲ್ಲ ಏನಿಲ್ಲ, ನೀವು ನಡೀರಿ, ನಾ ಕರ್ಕೊಂಬರ್ತೀನಿ. ನಡೀರಿ. ಸರಿ ಬುದ್ಧಿ. ಚೆಲುವಿ, ಸತ್ಯ, ನೀನ್ ನಡಿ. ನೀವು ನಡೀರಿ, ಬಾ ಹೋಗೋಣ. ಯೋ, ಆ ಹುಡುಗಿ ನನ್ನ ಕಾಲನ್ನೇ ನೋಡ್ತಾ ಇದ್ಲು. ಮೋಸ್ಟ್ಲಿ ಅವಳಿಗೆ ಲೆಗ್ ಪೀಸ್ ಅಂದ್ರೆ ಇಷ್ಟ ಅನ್ಸುತ್ತೆ. ಕರ್ಕೊಂಡೋಗಿ ಕೆಂಡದ ಮೇಲೆ ಉಲ್ಟಾನೆ ತಾಕ್ಬಿಟ್ರೆ ಸತ್ತೋಗಕ್ಕಿಲ್ವಾ? ಅಲ್ಲ ಸತ್ಯ, ನೀ ಬಂದಿರೋದೇ ಸಾಯಕ್ಕೆ ಅಂತ ತಾನೇ? ಸಾಯೋಕೆನೋ ಬಂದಿದ್ದೀನಿ, ಆದ್ರೆ ಬಲಿ ಆಗಕ್ಕಲ್ಲ. ಅವ್ರು ಬಲಿ ಕೊಡ್ತಾರೆ ಅಂತ ಯಾರು ಹೇಳಿದ್ರು ನಿಂಗೆ? ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ ನಾನು. ಸಿನಿಮಾದಲ್ಲಿ ತೋರಿಸೋದೆಲ್ಲ ನಿಜಾನಾ? ಹೀರೋ ಬಂದು ಒಂದ್ಸತಿ ಕಾಲ ನಿಂಗೆ ಇಡ್ತಾನೆ, 100 ಜನ ವಿಲನ್ಗಳ ಹಾರೋಗ್ತಾರೆ, ಅದೆಲ್ಲ ನಿಜಾನಾ? ಅದೆಲ್ಲ ಸುಮ್ಮನೆ ಜನರನ್ನ ಮೆಚ್ಚೋಕೋಸ್ಕರ ಮಾಡೋದು. ಅಂದ್ರೆ ಸುಳ್ಳು. ಬಾ ಸುಮ್ಮನೆ ಸತ್ಯ. ನನ್ ಮಾತು ಕೇಳು ಮಿತ್ರ, ನಾನ್ ಬೇಡ ಬೇಡ ಅಂದ್ರೂ ಕರ್ಕೊಂಡು ಹೋಗ್ತಿದ್ಯಾ? ಏನಾದ್ರೂ ಅನಾಹುತ ಆಗ್ಬೇಕು? ಏನೂ ಆಗಲ್ಲ. ಬಂದ್ರ ಬುದ್ಧಿ? ಬನ್ನಿ, ಕೂತ್ಕೊಳ್ಳಿ ಬುದ್ಧಿ. ಚೆನ್ನಾಗಿದೆ ಕಣಯ್ಯ ನಿನ್ನ ಅರಮನೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರಶಾಂತವಾದ ವಾತಾವರಣ, ಕಾಡಿನ ಮಧ್ಯೆ. ಓ, ಏನು ನೀವಿಬ್ರೇನ ಇಲ್ಲಿರೋದು? ಇಲ್ಲ ಬುದ್ಧಿ, ಆಗಾಗ ಅಡವಿ ಜನ ಭೇಟಿ ಆಡಕ್ ಬರ್ತಾರ, ಬಿಟ್ರೆ ಪೊಲೀಸರು ಬರ್ತಾರ. ಓಹೋ, ಚೆಲುವೆ ಚೆಲುವೆ, ಬೇಗ ತಗಂಬ. ಬತ್ತೀವ್ನಿ. ಏನಪ್ಪ? ಬಾಬಾ, ಬೇಗ ಬಾ. ಕೊಡು ಕೊಡು. ತಕೊಳ್ಳಿ ಬುದ್ಧಿ. ಇದೆಲ್ಲ ಯಾಕೆ ತೊಂದರೆ ತಗೊಳಕ್ ಹೋದೆ ನೀನು? ಇರ್ಲಿ ಬುದ್ಧಿ. ಚೆನ್ನಾಗಿದೆ ಕಣಯ್ಯ.
ಅವ್ರು ತಿಂತಾ ಇರ್ಲಿ, ನಾನು ನದಿಯಲ್ಲಿ ಹೊಸಿ ಕುಡಿಯಕ್ ನೀರ್ ತರ್ತೀನಿ. ಚೆಲುವೆ, ಏನ್ ಕೆಂಚ? ನೀನೇ ಯಾಕೆ ತರಬೇಕು ಚಿನ್ನ? ನೀನು ಸುಧಾರಿಸ್ಕೊ, ನಾನು ಹೋಗಿ ತರ್ತೀನಿ. ನೀನು ತುಂಬ ಸುಸ್ತು ಮಾಡ್ಕೋಬಾರ್ದು ಚೆಲುವೆ. ನಂಗೇನು ಸುಸ್ತಾಗಿಲ್ಲ ಓಡಿಯಾ. ನಿನಗಲ್ಲ, ನಿನ್ನ ಹೊಟ್ಟೆಯಾಗಿ ಬೆಳಿತಿರೋ ನನ್ನ ಮಗಗೆ ಸುಸ್ತಾಗ್ತದ. ಅದಕ್ಕೆ ನೀನು ಜೋಪಾನವಾಗಿರ್ಬೇಕು. ನಾಳೆ ದಿನ ನನ್ನ ಮಗ ಹೊರಗೆ ಬಂದಾದ್ಮೇಲೆ ಎಲ್ಲ ಕೆಲಸ ನಮ್ಮ ಅವನ ಕೇಲೆ ಮಾಡಿಸಿದ್ದೀನಿ ಅಂತ ಬೈದ್ರೆ? ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತಾನೆ ನಿನ್ನ ಲಗ್ನ ಆಗಕ್ಕೆ ಒಪ್ಪಿದ್ದು. ನಾನು ನನ್ನ ಕೂಸು ಬೋಜನ್ಮ ತಪಸ್ ಮಾಡಿದ್ದೀವಿ. ನಾನು ಆಟೆ ನಿನ್ನ ಪಡೆಯಕ್ಕೆ ಭೋಜನ್ಮ ತಪಸ್ಸು ಮಾಡೀನಿ. ನೀನು ಒಳಗಡೆ ಹೋಗು, ನಾನು ತಗೊಂಬರ್ತೀನಿ. ಆಯ್ತು. ಲೈಟು ಹಾಕಿಲ್ಲ, ಬಾಗ್ಲು ತೆಗ್ದಿದೆ. ನಂದು 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 ಎಲ್ಲೋಗ್ಬಿಟ್ಲು? ನಂದು ಎಲ್ಲೋಗ್ಬಿಟ್ಲಪ್ಪ? ನಂದಿನಿ, ನಂದು ಏನಾಯ್ತು? ಬಾಗ್ಲು ಚಿಲ್ಕನೂ ಹಾಕಿಲ್ಲ, ಲೈಟು ಹಾಕಿಲ್ಲ, ಇಲ್ಲೂ ಲೈಟ್ ಆಫ್ ಮಾಡ್ಕೊಂಡೆ ಕುಂತಿದ್ಯಾ? ಏನಾಯ್ತು? ಮೈ ಸರಿ ಇಲ್ವಾ? ಓ, ಅಪ್ಪ ಅಮ್ಮ ನೆನ್ಪಾಯ್ತಾ? ಮತ್ತೆ ಹೂ ಬಿಡದೇ ಇರೋ ಮರ ನೋಡಕ್ ಚೆನ್ನಾಗಿರುತ್ತಾ? ಅರ್ಥ ಆಗ್ಲಿಲ್ಲ. ಇವತ್ತು ಸರು ಫ್ರೆಂಡ್ ಸುನೀತಾ ಅದು ಸೀಮಂತ ಬನ್ನಿ ಅಂತ ನನ್ನೂ ಕರ್ದು ಹೋದ್ರು. ಒಳ್ಳೆ ವಿಷಯನೇ. ಹೋಗ್ ಬಂದೆ ಫಂಕ್ಷನ್ಗೆ? ಹೇಗಾಯ್ತು? ಫಂಕ್ಷನ್ಗೆ ಬೇರೆ ಹೋಗ್ತಾರೆ. ಅಲ್ಲಿ ಹೋಗಿ ಹೂ ಬಿಡೋ ಬೇರೆ ಗಿಡಗಳನ್ನ ನೋಡ್ಕೊಂಡು ಅಸೂಯೆ ಪಟ್ಕೋಬೇಕಾ ನಾನು? ಇದಾ ನಿನ್ ಪ್ರಾಬ್ಲಮ್? ಮುಟ್ಬೇಡಿ ನನ್ನ. ಮುಟ್ಬೇಡಿ ಅಂತ್ಯ, ಸೀಮಂತ ಮಾಡ್ಕೋಬೇಕು ಅಂತ ಆಸೆನೂ ಪಡ್ತೀಯ. ಹೇಗ್ ಸಾಧ್ಯ? ನೋಡು, ನಿನ್ ಹಾಗೆ ನನಗೂ ಮಗು ಬೇಕು ಅನ್ನೋ ಆಸೆ ಇದೆ. ಆ ದೇವ್ರು ಒಬ್ಬೊಬ್ರಿಗೂ ಒಂದೊಂದು ಸಮಯ ಕೊಟ್ಟಿರ್ತಾನೆ. ನಮ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದಾನೆ, ಜಾಲಿಯಾಗಿರ್ಲಿ ಅಂತ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ನಮ್ಮಮ್ಮ ಆಗಾಗ ಸುಧಾ ಹತ್ರ ಫೋನ್ ಮಾಡಿಸ್ತಿರ್ತಾರೆ, ಏನಾದ್ರೂ ಸಿಹಿ ಸುದ್ದಿ ಇದೆಯಾ ಕೇಳು ಅಂತ. ಒಂದ್ ಮಗು ಆದ್ರೆ ನಮ್ಮಪ್ಪನ ಕೋಪ ಕಡಿಮೆ ಆಗತ್ತೆ. ಆಗ್ಲಾದ್ರೂ ನಮ್ಮಮ್ಮ ಬಂದು ನನ್ನ ಮುಖ ನೋಡ್ಬೋದು ಅನ್ನೋದು ಅವ್ರ ಯೋಚನೆ. ಓ ಹಾಗೆ. ನೋಡು, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹೇಗೋ ಆ ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ತಗೋತಾ ಇದೆಯಾ? ನೋಡೋಣ ಏನಾಗುತ್ತೆ ಅಂತ. ರೀ, ಸರುಗೂ ಮೊದ್ಲು ಇದೇ ಪ್ರಾಬ್ಲಮ್ ಇತ್ತಂತೆ. ಅದ್ಯಾರೋ ದೊಡ್ಡ ಡಾಕ್ಟರ್ನ ನೋಡಿದ್ಮೇಲೆ ಸರಿ ಹೋಯ್ತಂತೆ. ನಾವು ಆ ಡಾಕ್ಟರ್ನ ನೋಡೋಣವಾ? ನೋಡು, ದೊಡ್ಡ ಡಾಕ್ಟ್ರು, ದೊಡ್ಡ ಹಾಸ್ಪಿಟ್ಲು ಅಂತ ಹೋದ್ರೆ ದುಡ್ಡು ಹೆಚ್ಚಿಗೆ ಖರ್ಚಾಗತ್ತೆ. ನನ್ನ ಸಂಪಾದನೆ ಇತಿಮಿತಿ ನಿನ್ಗೆ ಗೊತ್ತಿದೆ ಅಲ್ವಾ? ಹೌದು, ನಿಮ್ಗೆ ನನ್ನ ಸಂಕಟಕ್ಕಿಂತ ನಿಮ್ ಸಂಪಾದನೆದ ಯೋಚನೆ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ನಾನು ನಮ್ಮಮ್ಮನ್ ಕೇಳ್ತೀನಿ. ನೋಡು, ನಾನು ಮಗು ಇಲ್ದೆ ಬೇಕಾದ್ರೆ ಇರ್ತೀನಿ, ಮಾನ ಇಲ್ದೆ ಇರಲ್ಲ. ಇಂಥ ವಿಷಯಕ್ಕೆಲ್ಲ ಹೋಗಿ ನಮ್ಮ ಹತ್ರ ದುಡ್ಡಿಲ್ಲ ಕೊಡಿ ಅಂತಂದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ? ಅದೆಲ್ಲ ಏನು ಬೇಡ. ಹೌದು, ನಿಮ್ಗೇನು ಬೇಡ, ಮಗನೂ ಬೇಡ, ನಾನು ಬೇಡ. ನಿಮ್ಮ ಹತ್ರ ಬಂದು ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಬಿಡ್ರಿ ಜಾಗ. ನಂದಿನಿ, ಬಿಡ್ರಿ ಜಾಗ. ನಂದಿನಿ, ನಾನು ಮಾತು ಕೇಳಿ ನಂದಿನಿ. ಬಿಡ್ರಿ, ನಿಮ್ಮ ಹತ್ರ ಬಂದು ಮಗು ಬಗ್ಗೆ ಮಾತಾಡ್ತೀನಲ್ವಾ? ಏ ನಂದಿನಿ, ಹಲೋ, ಏನ್ ಮಾಡ್ತಿದ್ಯಪ್ಪ? ಏನ್ ಯೋಚನೆ ಮಾಡ್ತಿದೀಯಾ? ಹಣ್ಣು ತಿನ್ನೋ. ಚೆನ್ನಾಗಿದೆಯಾ ಹಣ್ಣು? ರುಚಿಯಾಗಿದೆ. ಚೆಲುವೆ, ಕೊಡು. ಬುದ್ಧಿ ತಗೊಳ್ಳಿ. ಬುದ್ಧಿ ಬೇಡ, ಥ್ಯಾಂಕ್ಸ್. ಹೌದು, ಈ ದಟ್ಟ ಕಾಡಿನ ಮಧ್ಯೆ ಈ ಒಂಟಿ ಗುಡಿಸ್ಲಲ್ಲಿ ನೀವಿಬ್ಬರೇ ಇದ್ದೀರಲ್ಲ, ಯಾಕೆ? ಸ್ವಾಮಿ, ಅದಕ್ಕೊಂದು ಕತೆ ಐತೆ. ಈ ನದಿ ಐತಲ್ಲ, ಅದ್ರ ಆಚೆಗೆ ನಮ್ಮ ಮಾಡಿ ನಾನು ಇವನು ತುಂಬಾನೇ ಪ್ರೀತಿ ಮಾಡ್ತಿದ್ವಿ. ಪ್ರೀತಿನೂ ಮಾಡ್ತಿದ್ವಿ, ಹಂಗೆ ಕದ್ದು ಮುಚ್ಚಿನೂ ಓಡಾಡ್ತಿದ್ವಿ. ಇವಳು ಬಸರಾಗಿದ್ದ ವಿಷಯ ನನಗ್ ಗೊತ್ತಾಗೋಕ್ ಮುಂಚೆನೆ ಹಾಡಿ ಜನಕ್ಕೆಲ್ಲ ಗೊತ್ತಾಯ್ತು. ದೊಡ್ಡವರೆಲ್ಲ ಸೇರಿ ಈ ಊರಲ್ಲಿ ಹಿಂಗ ಆಗ್ಬಾರ್ದು ಅಂದ್ರೆ ಇವ್ರನ್ನ ಮೊದಲು ಈ ಹಾಡಿಯಿಂದ ಆಚೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕ ಓದ ಅಮಾಸೆಯಿಂದ ಈ ಅಮಾಸೆವರೆಗೂ ನಮ್ಮನ್ನ ಬಹಿಷ್ಕಾರ ಮಾಡಿದ್ರು. ಅದಕ್ಕ ಈ ಕುಡ್ಲಾಕೊಂಡು ನಾವಿಬ್ರು ಇದೀವಿಲ್ಲೇ. ಊಟ ತಿಂಡಿಗೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಏನು ಊಟ ತಿಂಡಿ ಬುದ್ಧಿ? ನನ್ನ ಚೆಲುವಿ ಮುಖ ನೋಡ್ತಿದ್ರೆ ಹಸಿವು ಪಸು ಏನೂ ಆಗಕ್ಕಿಲ್ಲ ಬುದ್ಧಿ. ನಿಮ್ಗೆ ಪ್ರಾಣಿಗಳಂದ್ರೆ ಭಯನೇ ಇಲ್ವಾ?
ಅವು ನಮ್ಮಂಗೆ ಅಲ್ವಾ ಬುದ್ಧಿ. ಅವಕ್ ಮಾತ್ ಬರಲ್ಲ ಅನ್ನೋದ್ ಬಿಟ್ರೆ ಅವಕ್ಕೂ ನಮ್ಮಂಗೆ ಮನ್ಸೈತೆ. ನಮ್ ಇಷ್ಟಕ್ ನಾವಿದ್ರೆ ಅದ್ರಿಷ್ಟಕ್ ಅದಿರ್ತದೆ. ಅಕಸ್ಮಾತ್ ಒಂದು ವೇಳೆ ದಾಳಿ ಮಾಡಿದ್ರೆ ಈಟ್ ದಿನ ಒಟ್ಟಿಗೆ ಬದುಕಿದೀವಿ, ಒಟ್ಟಿಗೆ ಸಾಯ್ತೀವಿ. ಪ್ರೀತಿ ಅಂದ್ರೆ ಇದೆ ಅಲ್ವಾ, ಮನುಷ್ಯತ್ವ ಅಂದ್ರೆ ಇದೆ ಅಲ್ವಾ. ನಾವಿಬ್ರು ಯಾವುದೇ ಕಾರಣಕ್ಕೂ ಒಬ್ಬರನ್ನೊಬ್ರು ಮಾತ್ರ ಬಿಟ್ಟಿರಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಮಾತಾಡ್ದ ಅನಿಸ್ತಾ ಬುದ್ಧಿ? ಏನಿಲ್ಲಪ್ಪ, ಸತ್ಯನೇ ಮಾತಾಡಿದ್ಯಾ ಅಲ್ವಾ ಸತ್ಯ? ಬುದ್ಧಿ, ನಾವಿನ್ ನಮಗೆ ಆಶೀರ್ವಾದ ಮಾಡಿ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯೇ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಸಂತೋಷವಾಗಿರಿ, ಮಕ್ಕಳಾಗಿ ಒಳ್ಳೆ ಜೀವನ ನಡೆಸಿ. ನಾನಿನ್ ಬರ್ತೀನಿ. ಆಶೀರ್ವಾದ ಮಾಡಿ. ಬೇಡ ಬೇಡ ಬೇಡ. ಅಲ್ಲ, ಅವ್ರು ಯಾರೋ ಕಾಡಿನ ಹುಡುಗ ಹುಡುಗಿ ಹಣ್ಣು ಹಂಪಲ್ಲಿ ಕೊಟ್ಟರು ಅಂತ ಹೊಟ್ಟೆ ತುಂಬ ತಿನ್ಬಿಟ್ಟು ಸೊಂಪ ಮಲಗಿಬಿಟ್ಟಿದ್ಯಲ್ಲ, ನಿಂಗೇನು ಒಂಚೂರು ಭಯಾಗಿ ಆಗಲ್ವಾ? ಯಾರು ಕರೆದ್ರೂ ಅವ್ರ ಹಿಂದೆ ಹೋಗ್ಬಿಡ್ತೀಯಲ್ಲ? ಮಧು ಪಶ್ಯತಿ ಮೂಢಾತ್ಮ ಪ್ರಪಾತಂ ನೈವ ಪಶ್ಯತಿ ಕರೋಮಿ ನಿಂದಿತಂ ಕರ್ಮ ನರಕಾನ್ನ ಬಿಬೇತಿ ಚ. ಅಂದರೆ ಇದರ ಅರ್ಥ ಇಷ್ಟೇ, ಒಳ್ಳೆ ಕೆಲಸ ಮಾಡೋನ್ಗೆ, ಒಳ್ಳೆದನ್ನೇ ಯೋಚನೆ ಮಾಡೋನ್ಗೆ ಪ್ರಾಣದ ಭಯ ಆಗಲಿ ಪ್ರಾಣದ ವ್ಯಾಮೋಹ ಆಗಲಿ ಇರೋದಿಲ್ಲ. ಪಾಪ ಮಾಡಿ ದ್ರೋಹ ಮಾಡಿದವನು ಕೆಸರಲ್ಲಿ ಜೇನು ನುಡ್ಕೋ ಪ್ರಯತ್ನ ಮಾಡಬಾರ್ದು. ಓಹೋ, ಏನು ಅದ್ಭುತ ವಿವರಣೆ. ಓಹೋ ಹೋ 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 ಹೋ. ತಾವು ಪುರೋಹಿತರು ಈ ಸತ್ಯನಾರಾಯಣ ಪೂಜೆ, ತಿಥಿ, ಹೋಮ, ಹವನ ಇತ್ಯಾದಿಗಳನ್ನು ಮಾಡಿಸೋರು. ಅದಕ್ಕೋಸ್ಕರ ಹವಸ್ಸು ಗಿವಿಸು ಅಂತ ಹುಡ್ಕೊಂಡು ಕಾಡಿಗೆ ಬಂದಿದ್ದೀರಿ, ಕರೆಕ್ಟಾ? ಯಾಕೆ ಹಾಗನ್ನಿಸ್ತಿದೆ? ಅಲ್ಲಿ ಆ ಹಾಡಿ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡೋದಕ್ಕೆ ಅಷ್ಟುದ್ದ ಮಂತ್ರ ಹೇಳಿದ್ರಿ. ಇಲ್ಲಿ ನಾನೇನೋ ಪ್ರಶ್ನೆ ಕೇಳಿದ್ರೆ ಇಷ್ಟುದ್ದ ಮಂತ್ರದೇನೋ ಪೋಣಿಸಿದ್ರಿ. ಅದಕ್ಕೆ ನೋಡು ಸತ್ಯ, ಸುಮ್ಮನೆ ಹಾಗೆ ಹೇಳಿದೆ. ಆಮೇಲೆ ನಿಂಗೇನೇನು ಅನ್ನಿಸ್ತಾ ಇದೆಯೋ ಆ ರೀತಿಯೆಲ್ಲ ನಾನು ಕಾಣಿಸ್ತಾ ಇದ್ದೀನಲ್ವಾ, ನೋ ಪ್ರಾಬ್ಲಮ್, ಹಾಗೆ ಅನ್ಕೋ. ಹೌದು, ಹಣ್ಣು ಹಂಪಲು ತಿನ್ನುವಾಗ ಅದೇನು ತುಂಬ ಯೋಚನೆ ಮಾಡ್ತಾ ಇದೆಯಲ್ಲ, ಏನು? ಆ ಚೆಲ್ವಿ ಗರ್ಭಿಣಿ ಆಗ್ಬಿಟ್ಲಲ್ಲ. ಯಾಕೆ ಅವಳು ಗರ್ಭಿಣಿ ಆಗ್ಬಾರ್ದಾ? ಹಂಗಲ್ಲ ಯೋ, ಆ ಚೆಲ್ವಿ ಗರ್ಭಿಣಿ ಅಂತ ಆ ಕೆಂಚ ಎಷ್ಟು ಕೇರ್ ತಗೋತಾ ಇದ್ದ, ಎಷ್ಟು ಕಾಳಜಿಯಿಂದ ನೋಡ್ಕೋತಾ ಇದ್ದ. ಅದೇ ಕಾಳಜಿನ ನಾನು ತೋರಿಸಿದ್ರೆ ಏನಾಗ್ತಿತ್ತು? ನಂದಿನಿಗೆ ಅಬಾರ್ಷನ್ ಆಗ್ತಿರ್ಲಿಲ್ಲ. ಅಬಾರ್ಷನ್ನ? ಹೌದು, ನಂದಿನಿ 5 ತಿಂಗಳು ಗರ್ಭಿಣಿ ಆಗಿದ್ದಾಗ ಅಕಸ್ಮಾತಾಗಿ ಅಬಾರ್ಷನ್ ಆಗೋಯ್ತು. ಇನ್ನೊಂದ್ಸರಿ ಟ್ರೈ ಮಾಡಬೇಕಾಗಿತ್ತು. ಅದೇನೋ ಊಂಬು ಬ್ಲಾಕ್ ಆಗಿದೆ ಅಂತೆ. ಅದನ್ನು ಕೇಳಿ ನಾನು ನನ್ನ ಹೆಂಡತಿ ನಮ್ಮ ಹಣೆ ಬರನೇ ಬ್ಲಾಕ್ ಆಗಿದೆ ಅನ್ಕೊಂಡ್ವಿ. ಅದೇನೋ ಮೊದಲನೇ ಪ್ರೆಗ್ನೆನ್ಸಿ ಇಂಪಾರ್ಟೆಂಟ್ ಅಂತೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋಬಾರ್ದು. ಮಗು ಆಗದೆ ಇರೋದು ಸಣ್ಣ ವಿಷಯನಾ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋಬಾರ್ದಿತ್ತ? ಮದುವೆಯಾಗಿ ಸ್ವಲ್ಪ ದಿನ ಆಗಿರಲ್ಲ, ಫ್ರೆಂಡ್ಸು, ರಿಲೇಟಿವ್ಸು, ನೈಬರ್ಸು ಏನೋ ಗುಡ್ ನ್ಯೂಸ್ ಇಲ್ವಾ ಅಂತ ಶುರು ಮಾಡ್ಬಿಡ್ತಾರೆ. ಅವ್ರುಗಳು ಬಾಯಿ ಬಿದ್ದು ಬದುಕಕ್ಕಾಗತ್ತಾ? ಹೆಣ್ಣನ್ನ ಹೆಣ್ಣಲ್ಲ ಅಂತಾರೆ, ಗಂಡನ್ನ ಗಂಡಸೆ ಅಲ್ಲ ಅಂತಾರೆ. ಇನ್ನು ಕೆಲವರಂತೂ ಅವ್ರ ಮನೆ ಶುಭ ಕಾರ್ಯಗಳಿಗೆ ನಮ್ಮನ್ನು ಮೈಲಿಗೆ ಜನದ ತರ ನೋಡ್ತಾರೆ. ಡೋಂಟ್ ವರಿ ಸತ್ಯ, ಸೈನ್ಸು ತುಂಬ ಇಂಪ್ರೂವ್ ಆಗಿದೆ. ಟೆಸ್ಟ್ ಟ್ಯೂಬ್ ಬೇಬಿ, ಸರೋಗೇಟ್ ಮದರ್ ಅಂದರೆ ಬಾಡಿಗೆ ತಾಯಿ, ಈ ಥರ ಬೇಕಾದಷ್ಟು ಫೆಸಿಲಿಟೀಸ್ ಇದೆ ಮಗುನ ಪಡ್ಕೊಳ್ಳೋಕ್ಕೆ. ನಿನ್ಗೊಂದು ಪಕ್ಷ ಇಷ್ಟ ಇಲ್ವಾ? ನೋ ಪ್ರಾಬ್ಲಮ್, ಒಂದು ಮಗುನ ದತ್ತು ತಗೋ, ಸರ್ಕಾರನೂ ಪರ್ಮಿಷನ್ ಕೊಡುತ್ತೆ. ನೀನು ಸೋಷಿಯಲ್ ಸರ್ವಿಸು ಮಾಡ್ದಾಗತ್ತೆ. ಅದು ಇಷ್ಟ ಆಗಲಿಲ್ವಾ? ಹೆಂಡ್ತಿಗೆ ನೀನು ಮಗು ಆಗು, ಹೆಂಡ್ತಿನ ಮಗು ಥರ ನೋಡ್ಕೊ. ನಂದು ನಂದು ಹೇಳಿ. ಗಾಡಿ ಕೀ ನೋಡಿದ್ಯಾ? ನಾನೇ ನಿಮ್ ಗಾಡಿ ಓಡ್ಸಲ್ವಲ್ಲ. ಗಾಡಿ ಓಡಿಸ್ತಿದ್ರೇನಂತೆ ಹಿಂದಗಡೆ ಕುತ್ಕೊಳ್ಳೋದ್ವಾ? ಅಯ್ಯೋ, ನನಗೆ ಗೊತ್ತಿಲ್ಲ ರೀ, ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಇಲ್ದೇ ಇರೋದಕ್ಕೆ ಕೇಳ್ತಾ ಇರೋದು. ಶೋ, ಬಂದೆ, 1 ನಿಮಿಷ. ನಿಮಿಷ ಅಂತ ಗಂಟೆ ಮಾಡ್ತಾ ಇದ್ಯಾ? ಎಷ್ಟೊತ್ತೆ? ಆಯ್ತು, ಬಂದೆ. ಏನು, ಒಂದ್ ಕೀನು ಹುಡ್ಕೊಳಕ್ಕಾಗಲ್ವಾ? ಎಲ್ಲದಕ್ಕೂ ನಾನೇ ಬರ್ಬೇಕಾ? ಸ್ವಲ್ಪ ಸಮಾಧಾನವಾಗಿರಿ ನೀವು. ಬನ್ನಿ. ನನಗೆ ಸಮಾಧಾನ ಹೇಳೋದ್ ಬಿಟ್ಟು ಕೀ ಎಲ್ಲಿದೆ ಅಂತ ಹುಡ್ಕೋ. ಬುದ್ಧಿ ಹೇಳಕ್ ಬರ್ಬೇಡ ನೀನು. ಕೀ ಹುಡ್ಕೊಡು. ಎಲ್ಲಿ ಹೋಗುತ್ತೆ ಕೀ? ಇರಿ ಸ್ವಲ್ಪ. ಇದೇನಿದು? ಇಲ್ಲೇ ಇಲ್ವಾ ಕೀ? ತಗೊಳ್ಳಿ. ನಾನು ಇಟ್ಟಿರೋ ಜಾಗದಲ್ಲಿ ಇದ್ದಿದ್ರೆ ಸಿಕ್ತಿತ್ತು. ಅದನ್ನ ನೀವೇ ಇಟ್ಟಿದ್ದು. ಹೊರಡಿ, ಟೈಮ್ ಆಯ್ತು ಆಫೀಸ್ಗೆ. ಶರ್ಟು
ಐರನ್ ಮಾಡಿದ್ಯಾ? ಅಯ್ಯೋ ಸಾರಿ ಮರ್ತ್ಬಿಟ್ಟೆ, ಕೊಡಿ ಒಂದ್ 5 ನಿಮಿಷ ಮಾಡ್ಕೊಡ್ತೀನಿ. ನಾನು ನಿನ್ನೆ ಸಂಜೆ ಮಾಡಿಡು ಅಂತ ಹೇಳಿದ್ದು. ಸಂಜೆ ನೀವೇ ತಾನೇ ಚಿತ್ರಾನ್ನ ಬೇಡ ಅನ್ನ ಸಾರ್ ಬೇಕು ಅಂದಿದ್ದು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಆಮೇಲೆ ಮಾಡ್ಬೇಕಿತ್ತು. ಕುಡಿಯಕ್ ಹಾಲ್ ಬೇಕು ಅಂತ ಆಮೇಲೆ ನೀವೇ ತಾನೇ ಕೇಳಿದ್ದು. ಆಮೇಲೆ ಏನ್ ಮಾಡ್ತಿದ್ದೆ? ಎತ್ತಿಗೂ ಸುಸ್ತಾಗತ್ತೆ ಸತ್ಯ. ಎತ್ತಿನ ತರ ನಿಮ್ಗೋಸ್ಕರ ದಿನ ದುಡಿತಿದ್ದೀನಿ ನಾನು. ನನಗೂ ಸುಸ್ತಾಗಲ್ವಾ? ಮನೆ ಕೆಲ್ಸ ಎಲ್ಲ ಮುಗಿಸಿ ನಿಮಗೆ ಹಾಲು ಕೊಡೋಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಬೆಳಗ್ಗೆ ಮಾಡೋಣ ಅಂತ ಸುಮ್ನಾದೆ. ಬೆಳಗ್ಗೆ ಐರನ್ ಮಾಡೋಣ ಅನ್ಕೊಂಡ್ರೆ ಕರೆಂಟ್ ಇರ್ಲಿಲ್ಲ. ಏನ್ ಮಾಡ್ಬೇಕಿತ್ತು ನಾನು? ಎಲ್ಲೂ ಹೊರಗಡೆ ಹೋಗ್ದಿರೋ ನೀನು ಮುಖದ ಮೇಲೆ ಒಂಚೂರು ಸುಕ್ ಬಿತ್ತು ಅಂತ ಗಂಟೆ ಗಂಟೆ ಕರಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೋತ್ಯಾ? ಅಷ್ಟು ಸುಕ್ಕ ಆಗಿರೋ ಶರ್ಟು ಹೊರಗಡೆ ಹೇಗೆ ಹಾಕೊಂಡು ಹೋಗ್ಲಿ ನಾನು? ನನ್ನ ಮೊಬೈಲಲ್ಲಿ ನನ್ಗೇನ್ ಗೊತ್ತು, ಎಲ್ಲಿಟ್ಟಿದ್ದೀರಾ? ನಮ್ಮ ಮನೇನು ಊರಾಗ್ಲಾ ಇದ್ಯಾ? ಹುಡ್ಕೋತಾನೆ. ಇತ್ತೀಚೆಗೆ ಯಾಕೋ ನನ್ನ ಮೇಲೆ ಗಮನನೇ ಇಲ್ಲ. ಹೌದೌದು, ನನಗೆ ಗಮನ ಇಲ್ಲ. ಹಾಲಲ್ಲಿ ವಾಟ್ಸ್ಆಪ್, ಬೆಡ್ರೂಮ್ ಅಲ್ಲಿ ಫೇಸ್ಬುಕ್, ಟಾಯ್ಲೆಟ್ ಅಲ್ಲಿ ಗೇಮ್, 3 ಹೊತ್ತು ಮೊಬೈಲ್ ಇಟ್ಕೊಂಡಿರೋದು ನೀವು. ಎಲ್ಲೋ ಇಟ್ಟಿರ್ತೀರಾ ನೋಡಿ. ರೀ, ನಾನು ಆಫೀಸ್ಗೆ ಹೋಗ್ಬೇಕು. ಹೋಗಿ, ನಾನೇ ನಿಮ್ಮನ್ನ ಹಿಡ್ಕೊಂಡಿದ್ದೀರಾ. ಇನ್ನೂ ಹತ್ರ ಬಂದ್ರೆ ನಾನೇ ಹಿಡ್ಕೊಂಡ್ಬಿಡ್ತೀನಿ. ಆವಾಗ ನೀವು ಹುಡುಕ್ತಿರೋ ಮೊಬೈಲ್ ಸಿಗುತ್ತಾ? ಅದೆಲ್ಲಿದೆ ಅಂತ ಗೊತ್ತಾದ್ರೆ ತಾನೇ ಸಿಗೋದು. ಅದೆಲ್ಲಿದೆ ಅಂತ ನನಗೆ ಗೊತ್ತು. ಎಲ್ಲಿದೆ? ನಿಮ್ ಪಾಕೆಟ್ ಅಲ್ಲಿ. ನಿಮ್ ಹತ್ರನೇ ಮೊಬೈಲ್ ಇಟ್ಕೊಂಡು ಮನೆ ಎಲ್ಲ ಹುಡುಕ್ತೀರಾ? ಅದ್ ಸಾಲ್ದು ಅಂತ ನನ್ ಮೇಲೆ ಕೂಗಾಡ್ತೀರಾ? ಸಾರಿ ಚಿನ್ನ, ಆಫೀಸ್ ಟೈಮ್ ಆಯ್ತು, ಬರ್ಲಾ? ನನ್ನ ಹಿಡ್ಕೋತೀನಿ ಅಂದ್ರೆ ಸತ್ಯ 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 ಸಾರಿ ಸತ್ಯ, ಆಫೀಸಿಗೆ ಹೋಗ್ತಿದ್ದೆ. ನಿಮ್ ರೋಡ್ ಕಾರ್ನರ್ ಅಲ್ಲಿ ನನ್ ಗಾಡಿ ಕೆಟ್ಟೋಯ್ತು. ಆಟೋನು ಸಿಗ್ಲಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ನಿಮ್ ಮನೆ ಮುಂದೆ ಗಾಡಿ ನಿಂತಿರೋದ್ ನೋಡ್ದೆ. ನೀವಿನ್ನೂ ಆಫೀಸಿಗೆ ಹೋಗಿಲ್ಲ ಅಂತ ಗೊತ್ತಾಯ್ತು. ನಿಮ್ ಜೊತೆನೆ ಡ್ರಾಪ್ ತಗೋಬಹುದಲ್ಲ ಅಂತ ಬಂದೆ. ಪ್ಲೀಸ್ ಸತ್ಯ. ನಡಿ ನಡಿ ನಡಿ. ನಂದಿನಿ ಬಾಯ್. ಓ ಸಾರಿ, ಪರಿಚಯ ಮಾಡ್ಸದೆ ಮರ್ತೆ. ಇವ್ರು ಶಿಲ್ಪ ಅಂತ ನನ್ ಜೊತೆನೆ ಕೆಲಸ ಮಾಡ್ತಾರೆ. ನಡಿ 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 ನಡಿ, ಟೈಮ್ ಆಯ್ತು. ಬಾಯ್ ಮ್ಯಾಮ್. ಈಗ ನಂದೊಂದು ಪ್ರಶ್ನೆ ಇದೆ. ಪರವಾಗಿಲ್ವೇ, ಬುದ್ಧಿವಂತ ಆಗ್ಬಿಟ್ಟೆ, ಪ್ರಶ್ನೆ ಬೇರೆ ಕೇಳ್ತೀಯಾ? ಈಗ ನಮ್ಮ ವಸ್ತುಗಳು ನಮ್ಮ ಕೈಗೆ ಸಿಗ್ಲಿಲ್ಲ ಅಂದ್ರೆ ಆಕಾಶ ಕಳಿಸ್ಬಿದ್ದಂಗೆ ಆಡ್ತೀವಿ. ಯಾಕೆ? ನೋಡು, ಕೇಳೋದು ಕೇಳ್ತೀಯಾ ಪ್ರಶ್ನೆನ ಸ್ವಲ್ಪ ಸರಿಯಾಗಿ ಕೇಳು. ನೋಡು ಮಿತ್ರ, ಮನೇಲಿ ಕರೆಂಟ್ ಹೋಗುತ್ತೆ, ಬರೋದು 10 ನಿಮಿಷ ತಡ ಆದರೆ ಬೆಸ್ಕಾಂ ಫೋನ್ ಮಾಡಿ ಬಾಯ್ ಬಂದಂಗೆ ಮಾತಾಡ್ತೀವಿ. ಇಟ್ಟಿರೋ ಮೊಬೈಲ್ ಕೈಗೆ ಸಿಗ್ಲಿಲ್ಲ ಅಂದರೆ ಮನೆಯವ್ರ ಮೇಲೆಲ್ಲ ರೇಗಾಡ್ತೀವಿ. ಶರ್ಟ್ ಐರನ್ ಆಗಿಲ್ಲ, ಅನ್ನ ಅಕ್ಕಕ್ಕೆ ಆಯಿತು, ಪೆಟ್ರೋಲ್ ಬಂಕೋ ಬ್ಯಾಂಕೋ ಒಂದಿನ ರಜೆ ಆಯಿತು ಅಂದರೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಹತ್ರ ಆಡ್ತೀವಿ. ಸೈಟ್ ತೊಗೋಬೇಕು, ಮನೆ ಮಾಡಬೇಕು, ಮಾಡಿರೋ ಮನೆಗೆ ನೆಂಟರನ್ನೆಲ್ಲ ಕರೆದು ದೊಡ್ಡಸ್ಗೆ ತೋರಿಸ್ಕೋಬೇಕು ಅಂತ ಆಸೆ ಪಡ್ತೀವಿ. ಆದರೆ ಆ ಕೆಂಚ ಮತ್ತು ಚೆಲ್ವಿ 2 ಗರಿ ಹಾಕ್ಕೊಂಡು ಇಂದು ಆನಂದ ನಾ ತಾಳೆದಾರ ಅನ್ನೋ ಥರ ಖುಷಿಯಾಗವ್ರೆ. ಅಷ್ಟಕ್ಕೂ ಅವ್ರ ಹತ್ರ ಮನೆ, ಗಾಡಿ, ಕುರ್ಚಿ, ಟೇಬಲ್ಲು, ಕರೆಂಟು, ಫ್ರಿಡ್ಜು, ಫ್ಯಾನು, ಫೋನು, ವಾಷಿಂಗ್ ಮಿಷಿನು ಏನಂದ್ರೆ ಏನೂ ಇಲ್ಲ. ಆದರೂ ಅವರಿಬ್ರು ಅಷ್ಟೊಂದು ಖುಷಿಯಾಗಿದ್ದಾರಲ್ಲ, ಹೇಗೆ ಸಾಧ್ಯ? ನೋಡು, ನೀನು ಮೊಬೈಲ್ ಯೂಸ್ ಮಾಡ್ತೀಯಾ? ಯೂಸ್ ಮಾಡ್ತೀನಿ, ಆದರೆ ತಂದಿಲ್ಲ. ಆಯಿತು, ಮೊಬೈಲ್ಗಿಂತ ಮುಂಚೆ ಏನು ಯೂಸ್ ಮಾಡ್ತಿದ್ದೆ? ಮೊಬೈಲ್ಗೂ ಮುಂಚೆ ಪೇಜರು, ಅದಕ್ಕೂ ಮುಂಚೆ ಟೆಲಿಫೋನು, ಅದಕ್ಕೂ ಮುಂಚೆ ಟೆಲಿಗ್ರಾಮು, ಕಾಗದ, ಇದೆಲ್ಲ ನಿಂಗೆ ಗೊತ್ತಿರಲ್ವಾ? ನನ್ನನ್ನು ಯಾಕೆ ಕೇಳ್ತಿದ್ಯಾ? ಏನು ಹೇಳಬೇಕು ಅಂತಿದ್ಯಾ? ನೋಡು, ಮನುಷ್ಯ ನೋಡಿದ್ದೆಲ್ಲ ತನಗೆ ಬೇಕು ಬೇಕು ಅಂತ ಆಸೆ ಪಡ್ತಾನೆ. ಆದರೆ ಸಿಗದೆ ಹೋದಾಗ ನಿರಾಸೆ ಪಡ್ತಾನೆ. ಎಲ್ಲ ತಂದೆ ಆಗಬೇಕು ಅಂತ ರೇಸಲ್ಲಿ ಓಡ್ತಿರ್ತಾರೆ ಜನ. ಆದರೆ ಕೈಗೆ ಸಿಗದೇ ಇದ್ದಾಗ ಸೋತು ಅಳ್ತಾರೆ. ಆದರೆ ಕೆಂಚ ಮತ್ತು ಚೆಲುವಿಗೆ ಇದರ ಯಾವ ಅವಶ್ಯಕತೆಯೂ ಇಲ್ಲ. ಬೇಕು ಬೇಕು ಅನ್ನೋ ಪ್ರಪಂಚದ ಅರಿವೇ ಇಲ್ಲ ಅವ್ರಿಗೆ. ಅವ್ರ ಹತ್ರ ಏನಿದೆಯೋ ಅದನ್ನೇ ಜೀವನ ಅಂತ ಸಂತೋಷ ಪಡ್ತಿದ್ದಾರೆ. ಬುದ್ಧ ಹೇಳಿಲ್ವಾ, ಅತಿ ಆಸೆಯೇ ದುಃಖಕ್ಕೆ ಕಾರಣ ಅಂತ? ಯಾವತ್ತು ಹೆಚ್ಚು ಆಸೆ ಪಡೋದು ನಿಲ್ಲಿಸ್ತೀವಿ, ಆಗ ತನಗೆ ತಾನೇ ದುಃಖನೂ ಕೂಡ ಕಮ್ಮಿ ಆಗುತ್ತೆ. ಅಪ್ಪ ತಂದೆ, ನಿನ್ನ ನಾನು ಸ್ವಾಮೀಜಿ, ಕವಿ, ಮಾಯಾವಿ, ಪುರೋಹಿತ ಅಂತ ತಪ್ಪು ತಿಳ್ಕೊಂಡಿದ್ದೆ. ನೀನು ಯಾವುದೋ ಕಾಲೇಜ್ ಲೆಕ್ಚರರೇ ಇರಬೇಕು, ಇಷ್ಟು ಚೆನ್ನಾಗಿ ಉಪನ್ಯಾಸ ಕೊಡ್ತೀಯಲ್ಲ.
ನೋಡು ಸತ್ಯ, ಈ ಜೀವನ ಅನ್ನೋ ಯೂನಿವರ್ಸಿಟಿನಲ್ಲಿ ಅನುಭವ ಕಲಿಸೋ ಪಾಠದ ಮುಂದೆ ಯಾವ ಕಾಲೇಜ್ ತಾನೇ ಏನು ಮಾಡುತ್ತಪ್ಪ. ಅಲ್ಲ, ನಮ್ಗೆ ಯಾಕೆ ಇಷ್ಟು ನೆಮ್ಮದಿಯಾಗಿ ಬದುಕಕ್ಕಾಗ್ತೀರಾ? ನಂದು ನಂದಿನಿ, ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ. ತುಂಬಾ ಹೊತ್ತು ಕಾಯಿಸಿದ್ದೀನಿ ಅಂತನೂ ಗೊತ್ತು. ನಾನು ಬೇಕಂತ ಮಾಡಲಿಲ್ಲ ಚಿನ್ನ. ಅದೇ ಇವಳಿದಾಳಲ್ಲ ಶಿಲ್ಪ, ಅವಳು ಗಾಡಿ ಕೆಟ್ಟೋಗಿದ್ದೆ, ಒಂಚೂರು ಡ್ರಾಪ್ ಮಾಡಿ ಅಂತ ಅಂದ್ಲು. ಅವಳು ಡ್ರಾಪ್ ಮಾಡಿ ಬರೋ ಸ್ವಲ್ಪ ಲೇಟ್ ಆಯ್ತು. ನಿನಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ನನ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಅದ್ ಹೆಂಗ್ರಿ? ಅವಳು ನಮ್ಮನೆ ಹತ್ರ ಬಂದಾಗ್ಲೇ ಅವಳು ಗಾಡಿ ಕೆಟ್ಟೋಗುತ್ತೆ, ನೀವು ಅವಳನ್ನ ಡ್ರಾಪ್ ಮಾಡಕ್ ಹೋದಾಗ್ಲೇ ನಿಮ್ ಫೋನ್ ಆಫ್ ಆಗುತ್ತೆ. ಅದೇನು ಪ್ರತಿ ಸಲ ಅವಳು ಗಾಡಿ ಕೆಟ್ಟೋದಾಗ ನೀವೇ ಡ್ರಾಪ್ ಮಾಡಕ್ ಹೋಗ್ಬೇಕು, ಬೇರೆ ಯಾರು ಸಿಗಲ್ವಾ ಅವಳಿಗೆ? ಇಲ್ಲ, ಅವಳು ಕ್ಯಾಬ್ನು ಬುಕ್ ಮಾಡಿಲ್ಲಂತೆ. ಕ್ಯಾಬ್ ಅವ್ನು ಬರಲಿಲ್ಲ, ಸೊ ರಿಕ್ವೆಸ್ಟ್ ಮಾಡಿದ್ಲು, ಒಂಚೂರು ಡ್ರಾಪ್ ಮಾಡಿ ಬಂದೆ. ಅವಳು ಹೇಗಾದ್ರೂ ಇರ್ಲಿ ಕಣೆ, ನನ್ನ ಮೇಲೆ ಹಿಂಗೆ ನಂಬಿಕೆ ಇಲ್ವಾ? ನಾನು ಚಿನ್ನು ಎಷ್ಟು ಲವ್ ಮಾಡ್ತೀನಿ ನಾನು. ರಿಲ್ಯಾಕ್ಸ್, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಿ ಕೂಲ್. ಏನು ಯೋಚನೆ ಮಾಡ್ತಿದ್ಯಾ? ಹೊಟ್ಟೆ ಹಸಿದೆ, ಊಟಕ್ಕೆ ಬಾ. ಯಾಕೆ? ಡ್ರಾಪ್ ಮಾಡಕ್ ಹೋಗಿದ್ರಲ್ಲ, ಅಲ್ಲಿ ಊಟ ಮಾಡ್ಕೊಂಡ್ ಬರ್ಲಿಲ್ವಾ? ಏನಿನ್ ಮಾತಿನ ಅರ್ಥ? ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟಿದ್ದೀನಿ, ನೀವೇ ಬಡ್ಸ್ಕೊಂಡು ತಿನ್ನಿ ಅಂತ. ನಂದಿನಿ, ನಂದಿನಿ, ಹೌದು, ನೆನ್ನೆ ಎಲ್ಲ ಆಫೀಸ್ಗೆ ಬಂದಿಲ್ಲ, ಎಲ್ಲೋ ಬಿಟ್ಟಿದ್ದೆ? ಅದೊಂಥರಮ್ಮ, ಹೇಳ್ಕೊಡಂಗಿಲ್ಲ ಬಿಡಂಗಿಲ್ಲ. ಏನಪ್ಪ ಆಯ್ತಂತದ್ದು? ನನ್ನ ಹೆಂಡತಿ ಸುಮಾರು ದಿವಸದಿಂದ ನೆಕ್ಲೆಸ್ ಕೊಡ್ಸು ಅಂತ ಪೀಡಿಸ್ತಾ ಇದ್ಲು. ನಾನು ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾನೇ ಬಂದೆ. ಮೊನ್ನೆ ದುಡ್ಡು ಬಂತು, ಅದೇ ಓನರ್ ಚೀಟಿ ದುಡ್ಡು, ಅದ್ರಲ್ಲಿ ನೆಕ್ಲೆಸ್ ಕೊಡಿಸ್ಬಿಟ್ಟೆ. ಅಂದ್ರೆ ಒಂದ್ ಇಡೀ ದಿನ ರಜಾ ಹಾಕಿ ಸುತ್ತಾಡಿ ಸುಸ್ತಾಗಿ ನೆಕ್ಲೆಸ್ ಕೊಡಿಸ್ದೆ ಅನ್ನು? ಕೊಡ್ಸೋದಕ್ಕೆ ಅರ್ಧ ಗಂಟೆ ಆಯ್ತಷ್ಟೇ. ಅಲ್ಲ, ಅರ್ಧ ಗಂಟೆ ಓಕೆ, ಆದ್ರೆ ಇಡೀ ದಿನ ರಜಾ ಹಾಕಿದ್ದೆ ಯಾಕೆ? ಅಲ್ಲಿಗೆ ಬಂದೆ ಸತ್ಯ. ಆ ನೆಕ್ಲೆಸ್ ತೆಕ್ಕೊಟ್ನಲ್ಲ, ಆ ಖುಷಿಗೆ ನನ್ನ ಹೆಂಡತಿ ಮನೆಯಿಂದ ಹೊರಗಡೆ ಬರಕ್ಕೆ ಬಿಡ್ಲಿಲ್ಲ. ಈ ಹೆಣ್ಮಕ್ಳಿಗೆ ಅವ್ರ ಆಸೆಯಲ್ಲಿ ಒಂಚೂರು ಈಡೇರಿಸಿದ್ರು ಸಾಕು, ಅವ್ರು ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತಾರೆ. ಮನೆಯಲ್ಲೂ ಹನಿಮೂನ್ ಆಯ್ತು ಅಂತನು. ನಾನು ನನ್ನ ಹೆಂಡತಿಗೆ ಏನಾದ್ರೂ ಮಾಡ್ಬೇಕು ಚಂದ್ರು. ಅದಕ್ಕೇನಂತೆ, ನೀನು ಈಗ್ಲೇ ರಜಾ ಹಾಕು. ಮದುವೆ ಆದಾಗಿಂದನೂ ನನ್ನ ಹೆಂಡತಿ ಸಣ್ಣ ಪುಟ್ಟ ಅದು ಇದು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಅವಳು ಕನ್ಸುಗಳನ್ನು ಈಡೇರಿಸ್ಬೇಕು ನಾನು. ಅದ್ರಲ್ಲೇನಿದೆ, ನನ್ನ ಹತ್ರ ಹೇಗೂ ಚೀಟಿ ಹಾಕಿದ್ಯಾ ತಾನೆ, ಒಂದ್ ಸ್ವಲ್ಪ ದಿವಸ ಬಿಟ್ಟೆಗಿ, ಒಂದ್ ಒಳ್ಳೆ ಅಮೌಂಟ್ ಬರುತ್ತೆ. ಅದನ್ನ ತಗೊಂಡೋಗಿ ನಿನ್ ಹೆಂಡತಿಗೆ ಏನ್ ಬೇಕೋ ಅದೆಲ್ಲ ಕೊಡ್ಸು, ಜೊತೆಗೆ ರಜಾನೂ ಹಾಕಬಹುದು. ಸರಿ ತಾನೆ? ಮುಂಗಾರು ಮಳೆಯೇ ಧರೆಯ ಕೊರಳ ಪ್ರೇಮದ ಮಾಲೆ ಜಡಿ ಮಳೆ
ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ ಮುಂಗಾರು ಮಳೆಯೇ ಮುಂಗಾರು ಮಳೆ ನೀರ್ ಸುರಿತಿದ್ದೀರಾ? ಅಯ್ಯೋ ರೈನ್ ಎಫೆಕ್ಟ್ ಕಣೆ, ಮೂಡ್ಗೆ ಮುಂಗಾರು ಮಳೆ. ಏನ್ರಿ ಇದು? ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ ಚಿನ್ನ. ಯಾರೋ ಬಂದ್ರು ಅನ್ಸುತ್ತೆ. ಬರ್ಲಿ ಬಿಡು ಚಿನ್ನ. ಅಯ್ಯೋ ಇದೇ ಆಯ್ತು, ಬರೀ ಹೋಗ್ರಿ. ಯಾರು ಬಂದಿದಾರೋ ಏನೋ. ಶರ್ಟ್ ಹಾಕೊಂಡ್ ಬನ್ನಿ, ಹೋಗಿ ಹೋಗ್ರಿ. ಸತ್ಯ, ಅಯ್ಯೋ ಬಂದೇ ಇರ್ರಮ್ಮ. ಅಯ್ಯೋ ಯಾರು? ನಾನು ಶಿಲ್ಪ. ಯಾವ ಶಿಲ್ಪ? ಅವತ್ ಬಂದಿದ್ನಲ್ಲ. ಏನಾಗ್ಬೇಕಿತ್ತು? ಯಜಮಾನ್ರಿದಾರಾ? ಯಾರ ಯಜಮಾನ್ರು? ನಿಮ್ ಯಜಮಾನ್ರೆ. ಸತ್ಯ, ಯಾರೋ ಬಂದಿದ್ದಾರೆ. ಯಾರು? ನೀವೇ ಬಂದ್ ನೋಡಿ. ಓಹ್ ನೀವಾ? ಹಾಯ್. ಏನಂದಿನಿ? ಬಾಗ್ಲಲ್ಲಿ ಯಾಕೆ ನಿಲ್ಸ್ಕೊಂಡಿದ್ಯಾ? ಒಳಗ್ ಬನ್ನಿ. ಶಿಲ್ಪ, ಏನ್ ಇಲ್ಲಿವರೆಗೂ? ಮತ್ತೆ ಗಾಡಿ ಕೆಟ್ಟೋಯ್ತಾ? ಇಲ್ಲ, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಹೌದಾ? ಏನ್ ಸಮಾಚಾರ? ಏನಿಲ್ಲ, ನಾಳೆ ಊರಿಗೆ ಹೋಗ್ತಾ ಇದೀನಿ. ಬರೋಕ್ 4-5 ದಿನ ತಡವಾಗಬಹುದು. ನಿಮಗ್ ತೊಂದರೆ ಆಗ್ಬಾರ್ದಲ್ಲ ಅಂತೇಳಿ ಬಂದೆ. ತೊಂದ್ರೆನಾ? ಏನ್ ತೊಂದ್ರೆ? ಅದು ಏನಿಲ್ಲ, ಸತ್ಯ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ನಲ್ಲ, ವಾಪಸ್ ಕೊಡೋಣ ಅಂತೇಳಿ ಬಂದೆ. ಅರ್ಜೆಂಟ್ ಏನಿತ್ತು? ಹಾ, ನೀವು ನಾಳೆ ಚಿಟ್ ಫಂಡ್ ಡೇಟ್ ಇದೆ ಅಂತ ಹೇಳಿದ್ರಲ್ಲ. ಓ ಹೌದಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ಓಕೆ. ಜಗತ್ತಲ್ಲಿ ಎಲ್ಲಾರು ನಿಮ್ಮಷ್ಟೇ ಒಳ್ಳೆಯವರಾಗ್ಬಿಟ್ರೆ ಮೋಸ ಅನ್ನೋ ಪದನೇ ಇರಲ್ಲ. ಹಾಗೆಲ್ಲ ಹೊಗಳಬೇಡಿ. ಅಯ್ಯೋ, ನಾನ್ ಸುಮ್ಸುಮ್ನೆ ಹೊಳ್ತಿಲ್ಲಪ್ಪ. ನಿಮ್ಗೆ ಒಳ್ಳೆತನ ಇರೋದಕ್ಕೆ ತಾನೇ ಹೇಳ್ತಿರೋದು ನಾನು. ಇಟ್ಸ್ ಓಕೆ. ನಂದಿನಿ, ಬಂದಿರೋ ನಿಲ್ಸ್ಕೊಂಡು ಹಾಗೆ ನಿಂತಿದ್ಯಾ? ಒಂಚೂರು ಕಾಫಿ ಗಿಡೆ. ಅಯ್ಯೋ, ಅವ್ರಿಗೆ ಯಾಕೆ ತೊಂದ್ರೆ? ಇರ್ಲಿ ಬಿಡಿ. ಅಯ್ಯೋ, ಅದರಲ್ಲೇನಿದೆ ತೊಂದ್ರೆ? ಪರವಾಗಿಲ್ಲ. ನಾನು ಆಗ್ಲೇ ಕೇಳ್ದೆ, ಅವ್ರ ಕಾಫಿ ಕುಡಿಯಲ್ವಂತೆ. ಡೈಲಿ 3 ಸಲ ಕುಡಿತಾರೆ ಆ ಆಫೀಸಲ್ಲಿ. ಪರವಾಗಿಲ್ಲ, ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. ಡ್ರಾಪ್ ಏನಾದ್ರು ಮಾಡ್ಲಾ? ಇಲ್ಲ, ಕ್ಯಾಬ್ ಬಂದಿದೆ. ಓಕೆ, ಬಾಯ್. ಬಾಯ್. ಇವಳೇನಾ ಸುಂದ್ರಿ ಶಿಲ್ಪ? ಚೆನ್ನಾಗವಳಲ್ಲ? ಅವಳು ನನ್ನ ಬರೀ ಶಿಲ್ಪ ಅಂತಿದ್ದೆ. ನೀನ್ ಒಳ್ಳೆ ಟೈಟ್ಲ್ ಕೊಟ್ಟಿದ್ಯಾ. ಇನ್ಮೇಲೆ ಅವಳನ್ನ ಸುಂದ್ರಿ ಶಿಲ್ಪ ಅಂತಾನೆ ಕರಿತೀನಿ. ಕರೀದೆ ಏನ್ ಮಾಡ್ತೀರಾ? ಸ್ವಲ್ಪ ತಳ್ಕೊಂಡ್ ಬೆಳ್ಕೊಂಡು ನಿಮ್ ಕಡೆ ಹಲ್ಕಿಸಿದ್ಬಿಟ್ರೆ ಸಾಕು, ಕರ್ಗೆ ನೀರಾಗ್ಬಿಡ್ತೀರಾ. ಯಾಕೆ ಇಷ್ಟು ಸೀರಿಯಸ್ ಆಗ್ತೀಯಾ? ನೀವ್ ಮಾಡಿದ್ದು ಕಾಮಿಡಿ ಅಂತ ಹೇಳಕ್ ಬರ್ಬೇಡಿ. ನನಗ್ ನೀರ್ ಹಾಕ್ಬಿಟ್ಟು ತಣ್ಣಗ್ ಮಾಡ್ಬಿಟ್ಟು ಅವಳನ್ ಬೆಚ್ಚಗ್ ಮಾಡಕ್ ಹೊರಟಿದ್ದೀರಾ. ಏನೇ ನಿನ್ ಮಾತಿನ ಅರ್ಥ? ಇನ್ನೇನ್ರಿ, ಅವಳು ಬಂದಿರೋದೇ ನನ್ಗೆ ಇರ್ಸು ಮುರ್ಸು ಆಗ್ತಿದೆ. ಅಂತದ್ರಲ್ಲಿ ನಾನು ಅವಳು ಕಾಫಿ ಬೇರೆ ಮಾಡ್ಕೊಡ್ಬೇಕಾ? ಯಾರೋ ಮನೆ ಸುಮ್ನೆ ಇರ್ರಿ. ಅದ್ ಬಿಡಿ, ಯಾವ್ದ್ರಿ ಅವಳು ಕೊಟ್ಟಿದ್ ದುಡ್ಡು? ಪ್ರತಿ ತಿಂಗಳು ಇಷ್ಟೇ ಸ್ಯಾಲ್ರಿ ಬರ್ತಿರೋದು ಅಂತ ನನ್ ಕೈ ದುಡ್ಡು ತಂದು ಕೊಡ್ತಿದ್ರಲ್ಲ, ಮತ್ತೆ ಈ ದುಡ್ಡು ಯಾವ್ದು? ಚಿನ್ನ, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ಏನೋ ಉಳಿಸಿದ ಸಣ್ಣ ಪುಟ್ಟ ದುಡ್ಡನ್ನ ಒಂದು ಚೀಟಿ ಹಾಕ್ದೆ. ನಾವು ಎಲ್ರ ತರ ಬದುಕಬೇಕು ಅನ್ನೋ ಆಸೆ ಈಡೇರಿಸ್ಕೋಬೇಕು ಅಂತ. ನನ್ನ ಫ್ರೆಂಡ್ ಚಂದ್ರು ಅಂತಿದ್ದಾನೆ. ಅವನು ನಾನು ಇಬ್ರು ಒಟ್ಟೆ ಕೆಲ್ಸಕ್ಕೆ ಸೇರಿದ್ದು. ಇದ್ದಕ್ಕಿದ್ದಾಗೆ ಕಾರು ಬಂಗ್ಲೆ ಎಲ್ಲ ತಗೊಂಡು ಶ್ರೀಮಂತ ಆಗ್ಬಿಟ್ಟ. ಏನು ಅಂತ ವಿಚಾರಿಸಿದ್ರೆ ಅವ್ನು ಚೀಟಿ ಮಾಡೋ ವ್ಯವಹಾರ ಗೊತ್ತಾಯ್ತು. ನನಗೂ ಒಂದು ಚೀಟಿ ಹಾಕು ಅಂತ ಹೇಳಿದ್ದ. ಅದಕ್ಕೆ 5 ಲಕ್ಷ ರೂಪಾಯಿ ಚೀಟಿ ಹಾಕಿದ್ದೀನಿ. ಆ ದುಡ್ಡು ತಗೊಂಡು ನೀನ್ ಕೇಳಿದನ್ನೆಲ್ಲ ಕೊಡಿಸಿ ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೆ ಅಷ್ಟೇ. ಏನ್ರಿ, ಇಷ್ಟು ದೊಡ್ಡ ವಿಷಯನ ಬೀದಿಲ್ ಹೋಗೋರ್ಗೆಲ್ಲ ಹೇಳಕ್ಕಾಗತ್ತೆ, ನನ್ಗೆ ಹೇಳಕ್ಕಾಗ್ಲಿಲ್ವಾ ನಿಮ್ಗೆ? ಅವಳಿಗೂ ಹೇಳಬೇಕು ಅಂತೇನು ಹೇಳಿರಲ್ಲ ಕಣೆ. ಏನೋ ಅರ್ಜೆಂಟ್ ದುಡ್ಡು ಬೇಕು ಅಂತ ಕೇಳಿದ್ಲು. ನನ್ನ ಹತ್ರನೂ ಅಮೌಂಟ್ ಇತ್ತು, ಕಂಡೀಷನ್ ಆಗಿ ಕೊಟ್ಟಿದ್ದೆ ಅಷ್ಟೇ. ಅಷ್ಟೇನಾ? ಅಷ್ಟೇ ಚಿನ್ನ. ನೋಡ್ತಾ ಇರು, ಇನ್ನು ಸ್ವಲ್ಪ ದಿವಸಕ್ಕೆ ನಮ್ ಲೈಫ್ ಹೇಗ್ ಬದಲಾಗುತ್ತೆ ಅಂತ. ನೋಡ್ತೀನಿ ಏನೇನ್ ಬದಲಾಗುತ್ತೆ, ಯಾರ್ಯಾರು ಬದಲಾಗ್ತಾರೆ ಅಂತ. ಬೇಡಿ, ಕೆಲಸ ಇದೆ ನನ್ಗೆ. ಯಾಕೆ ಸತ್ಯ, ಒಬ್ನೇ ಏನೋ ಯೋಚನೆ ಮಾಡ್ತಾ ಇದೀಯಾ? ಅದೇನು ಅಂತ ಮನ್ಸು ಬಿಚ್ಚಿ ಹೇಳು. ಅಲ್ಲ, ಒಳ್ಳೆತನಕ್ಕೆ ಬೆಲೆನೇ ಇಲ್ವಲ್ಲ ಮಿತ್ರ. ಈ ಹೆಂಗಸರು ತಮ್ಮ ಮಕ್ಕಳಿಗೆ ಕೃಷ್ಣನ್ ವೇಷ ಹಾಕಿ ಸಂಭ್ರಮ ಪಡ್ತಾರೆ. ಅದೇ ಗಂಡ ಕೃಷ್ಣ ಆದ್ರೆ ಮಾತ್ರ ಸಹಿಸಲ್ಲ. ನಿನ್ ಬಾಯಿಗೆ ಮಣ್ಣು ಹಾಕ. ಯೋ, ಇನ್ನೇನ್ ಮತ್ತೆ, ನಿನ್ ಬಾಯಿಗೆ ಮಣ್ಣು ಹಾಕೊಂಡು ಜಗತ್ತನ್ನು ತೋರಿಸು ಒಂದ್ಸತಿ ಅವಳಿಗೆ.
ಕೃಷ್ಣ ಜೈಲಲ್ಲಿ ಹುಟ್ಟದ, ಸ್ವಂತದವ್ರನ್ನೇ ಶತ್ರುಗಳನ್ನಾಗಿ ಮಾಡ್ಕೊಂಡ, ಕಳ್ಳ ಅನ್ನೋ ಪಟ್ಟ ತಗೊಂಡ, ಅಣ್ಣನಿಂದನೇ ಚೀಮಾರಿ ಹಾಕಿಸ್ಕೊಂಡ. ಆದರೂ ಬದುಕಿ ಜಗತ್ತಿಗೆ ತೋರಿಸ್ದ. ನೀನು ಸಣ್ಣ ಸಣ್ಣ ವಿಷಯಕ್ಕೆ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡ್ಬಂದು ಸಾಯ್ತೀನಿ ಅಂತ ಹೊರಟಿದ್ಯಾ. ಅಲ್ಲ, ಅವಳಿಗಿರೋ ಆಸೆ ಅನುಮಾನ ಎರಡೂ ಸಹಜ ಅಪ್ಪ. ಮದುವೆಗೆ ಮುಂಚೆ ಹೀಗಿರಲ್ಲ ಗುರುವೆ. ಅವಾಗ ಯಾವ್ದಾದ್ರು ಸುಂದರವಾದ ಹುಡುಗಿ ನೋಡಿದ್ರೆ ನೋಡ್ರಿ ಅವಳು ಚೆನ್ನಾಗೋಳೆ ಅಂತ ಅವಳೇ ತೋರಿಸ್ತಿದ್ಲು. ಈಗ ಪೊಸಿಷನ್ ಸ್ಪೀಕ್ಸ್, ಸಿಚುಯೇಷನ್ ಸ್ಪೀಕ್ಸ್ ಅಂತ ಒಂದು ಮಾತಿದೆ. ನಾವಿರೋ ಸ್ಥಿತಿ ಸಂದರ್ಭಗಳು ನಮ್ಮ ಹತ್ರ ಆ ರೀತಿ ಮಾತಾಡ್ಸತ್ವೆ. ಮೊದಲು ಮದುವೆ ಆದ್ರೆ ಸಾಕಪ್ಪ ಅಂತ ಆಸೆ ಪಡ್ತಾರೆ. ಮದುವೆ ಆದಮೇಲೆ ಯಾಕಪ್ಪ ಬದುಕು ಕಟ್ಕೊಂಡ್ವಿ ಅಂತ ದುಃಖ ಪಡ್ತಾರೆ. 4 ಜನ ನೋಡಿ ನಾವು ಹೀಗೆ ಬದುಕಬೇಕು, ನಮ್ಮ ಬದುಕಿಗೂ ಗೌರವ ಸಿಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅವ್ರ ಗೌರವ ಉಳಿಸ್ಕೊಳ್ಳೋಕೆ ನಮ್ಮ ಗೌರವ ಹಾಳು ಮಾಡ್ಬೋದಾ? ಗಂಡ ಹೆಂಡತಿ ಮಧ್ಯೆ ಯಾವ ಗೌರವ ಸತ್ಯ? ಮದುವೆ ಆದ ದಿವಸ ಮೊದಲನೇ ರಾತ್ರಿನೇ ಎಲ್ಲವನ್ನೂ ಕಳಚಿ ಇಬ್ಬರಿದ್ದವರು ಒಬ್ಬರಾಗಿರ್ತೀರ. ನಿಮ್ಮಿಬ್ಬರ ನಡುವೆ ಎಂಥದ್ದು ಭೇದ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವಳ ಕನಸು ಮತ್ತು ಕಲ್ಪನೆಗಳಲ್ಲಿ ಹೆಚ್ಚು ನಿನ್ಪಾಲೇ ಇರುತ್ತೆ. ಏನು ಗುರು, ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ಇದ್ಯಾಕೋ ಸರಿ ಇಲ್ಲ. ಅಲ್ಲ, ನನ್ನ ಕೊಲಿಗೆ ಮನೆಗೆ ಬಂದು ಹೋಗಿದ್ದಕ್ಕೆ ಅಷ್ಟು ಸೀನ್ ಕ್ರಿಯೇಟ್ ಮಾಡಿದ್ಲು. ಇನ್ನೇನಾದರೂ ಹೊರಗಡೆ ಹೋಗಿದ್ರೆ? ಆಗ ನೀನು ತಾನೇ ಹೇಳಿದ್ದು ಗಂಡಸರು ಸರಿ ಇರಲ್ಲ ಅಂತ. ನೀನು ಗಂಡಸೇ ತಾನೆ? ಈ ಪ್ರಶ್ನೆ ಸರಿ ಇಲ್ಲ. ಸಮಾಧಾನ. ಗಂಡಸ್ ಬುದ್ಧಿ ಸರಿ ಇಲ್ಲ ಅಂತ ನೀನು ತಾನೇ ಹೇಳಿದ್ದು. ನೋಡು, ಪ್ರತಿಯೊಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಯಾಕೆ? ರಾತ್ರಿವರೆಗೂ ತೊಂದರೆ ಆಗಬಾರ್ದು ಅಂತ. ಹಾಗೆ ರಾತ್ರಿ ಮಲಗೋವಾಗ ಗ್ಯಾಸನ್ನು ಆಫ್ ಮಾಡ್ತಾನೆ. ಯಾಕೆ? ಬೆಳಗ್ಗೆ ಎದ್ದು ಬೆಳಕನ್ನು ನೋಡಬೇಕು ಅಂತ. ಇದೆಲ್ಲ ಮುಂದಾಲೋಚನೆ ತಾನೆ. ಹಾಗೆ ಮನೆ, ಮನಸ್ಸು, ಜೀವನ, ನನ್ನವರು ಚೆನ್ನಾಗಿರ್ಬೇಕು ಅಂತ ಮುಂದಾಲೋಚನೆ ಮಾಡಿದ್ದು ಅವಳು ತಪ್ಪ? ಕೃಷಿಂ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಮೌನತೋ ಕಲಹಂ ನಾಸ್ತಿ, ನಾಸ್ತಿ ಜಾಗ್ರತೋ ಭಯಂ. ಅಂದರೆ ಯಾವನಿಗೆ ನಾಳೆಯ ಯೋಚನೆ ಇರುತ್ತೆ ಅವನು ಇವತ್ತಿಗೆ ಹೆದರೋದಿಲ್ಲ. ಸತ್ಯ. ಏನೇ ಹೇಳ್ಗುರು, ಆಕಾಶದಲ್ಲಾರೋ ಹಕ್ಕಿ ರೂಟ್ ಕಂಡಿಡಿಬೋದು, ನೀರಲ್ಲಿ ಜೋ ಮೀನಿನ ಹೆಜ್ಜೆ ಕಂಡಿಡಿಬೋದು. ಆದ್ರೆ ಈ ಹೆಣ್ಣಿನ ಮನ್ಸಲ್ಲಿ ಏನಿರುತ್ತೆ ಅಂತ ಆ ಭಗವಂತನಿಗೂ ಗೊತ್ತಾಗಲ್ಲ. ಯಾರು ನೀವೆಲ್ಲ? ಯಾತಕ್ಕೆ ಈ ಕಾಡಿಗೆ ಬಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನೇನ್ ಮಡಗಿದ್ದೀರಾ? ಎಲ್ಲ ಕೊಡಿ, ಜಲ್ದಿ ಕೊಡಿ, ಇಲ್ಲ ಅಂದ್ರೆ ಒಬ್ಬೊಬ್ರದ್ದು ತಲೆ ಕಡ್ದು ಬಿಡ್ತೀನಿ. ಕೊಡಿ. ಗುರು, ಸುಮ್ಮನಿರು. ನಿನ್ ಸಾವು ಅಂದ್ರೆ ಭಯ ಇಲ್ಲ ಅಂತಿದ್ದಲ್ಲ, ನಿನ್ ಕೊಲೆ ಆಗ್ಬಿಡು. ನಾನ್ ಕೊಲೆಗಿಲ್ಲ ಆಗಲ್ಲ. ಕೊಡಿ. ಯಾರಪ್ಪ ನೀನು? ಏನ್ ಕತೆ ಹೊಡಿತಾ ಇದ್ದೀರಾ? ಏನೇನಿದೆ ಎಲ್ಲ ಕೊಡಿ, ಇಲ್ಲ ಅಂದ್ರೆ ಒಬ್ಬೊಬ್ರು ತಲೆ ಹೊಡೆದು ರಕ್ತ ಕುಡಿದು ಮಾಂಸ ತಿನ್ಬಿಡ್ತೀನಿ. ಕೊಡಿ. ಕೊಟ್ಬಿಡು. ಏನ್ ಮುಖ ನೋಡ್ತಾ ಇದೀಯಾ? ಏನದು ಬ್ಯಾಗು? ಕೊಡಿಲಿ. ಯಾಕಪ್ಪ, ತುಂಬಾ ಹಸುವಾಗಿತ್ತ? ಹೌದು ಸ್ವಾಮಿ, 2 ದಿನದಿಂದ ಹುಡುಕಾಡ್ತಿದ್ದೆ, ತಿನ್ನಕ್ಕೇನು ಸಿಕ್ಕಿರ್ಲಿಲ್ಲ. ನಿಮ್ಮನ್ನು ನೋಡ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಗಲಾಟೆ ಮಾಡ್ಬಿಟ್ಟೆ ಸ್ವಾಮಿ. ಕ್ಷಮಿಸ್ಬಿಡಿ ನನ್ನ, ನೀವು ಕ್ಷಮಿಸ್ಬಿಡಿ ಸ್ವಾಮಿ. ಕೊಲ್ತೀನಿ ಅಂತ ಬಂದವನ ಹತ್ರ ಕತೆ ಏನ್ ಮಾತಾಡ್ತಿದ್ಯಾ? ಬರೇ ಈ ಕಡೆ. ಇವನ್ ದಿಢೀರ್ ಅಂತ ಬಂದು ಕೊಲ್ತೀನಿ, ಕೊಚ್ತೀನಿ, ರಕ್ತ ಕುಡಿತೀನಿ, ಮಾಂಸ ಕಡಿತೀನಿ ಇಂದಾಗ್ಲೇ ನನಗೆ ಅರ್ಥ ಆಯ್ತು ಇವನ್ ತುಂಬಾ ಹಸ್ದಿರಾನೆ ಅಂತ. ಏನೂ ಆಗಲ್ಲ, ಸುಮ್ನಿರು. ಹಸ್ದಿದ್ದಕ್ಕೆ ಕೊಲೆ ದರೋಡೆ ಮಾಡ್ಬೋದಾ? ಸ್ವಾಮಿ, ನಾ ಕಳ್ಳನೂ ಅಲ್ಲ, ಕೊಲೆಗಾರನೂ ಅಲ್ಲ ಸ್ವಾಮಿ. ಏನೋ ಹಸು ನೀಗಿಸ್ಕೊಳಕ್ಕೆ ಅಂತ ಹಿಂಗ್ ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ ಸ್ವಾಮಿ. ಕ್ಷಮಿಸೋದ? ಆ ಮಚ್ಚಲ್ ಒಂದ್ ಡೇಟ್ ಹಾಕಿದ್ರೆ ಮಂತ್ರಾಲಯಕ್ಕೆ ಪುರೋಹಿತರು ಇರ್ತಿರಲ್ಲ, ಹೇಳಿಸ್ಕೊಳಕ್ ನಾನು ಇರ್ತಿರ್ಲಿಲ್ಲ. ಸಮಾಧಾನ. ಸತ್ಯ. ನೀನ್ ಯಾರು? ಯಾವ ಊರು? ನನಗೆ ಊರುಗೀರು ಅಂತ ಏನಿಲ್ಲ ಸ್ವಾಮಿ. ನಮ್ಮ ತಾತನ ಕಾಲದಿಂದನೂ ಜೀತ ಮಾಡ್ಕೊಂಡೇ ಇದ್ವಿ. ಅವ್ರು ಕೊಡೋ 3 ಪುಡಿಗಾಸು ಎತ್ಲಗೂ ಸಾಲ್ತಿರ್ಲಿಲ್ಲ ಸ್ವಾಮಿ. ಅದಕ್ಕೆ ಅಲ್ಲಿಂದ ಕಾಲು ಕಿತ್ವಿ. ನನಗೂ ಹೆಂಡ್ತಿ ಮಕ್ಕಳಿದ್ದಾರೆ ಸ್ವಾಮಿ, ಅವ್ರನ್ನೆಲ್ಲ ಸಾಕ್ಬೇಕಲ್ಲ. ಅದಕ್ಕೆ ಈ ಕಾಡಿಗೆ ಬಂದು
ಅಲ್ಲಿ ಇಲ್ಲಿ ಗೆಡ್ಡೆ ಗೆಣಸು ಬಿದ್ರು ಸಣ್ಣ ಪುಟ್ಟ ಪ್ರಾಣಿ ಹೊಡ್ಕೊಂಡು ಬದುಕ್ತಾ ಇದ್ದೀನಿ ಸ್ವಾಮಿ. ಜೀತದಿಂದ ತಪ್ಪಿಸ್ಕೊಂಡು ಪೊಲೀಸ್ನವ್ರ ಕೈಗೆ ಸಿಕ್ಕಿ ಜೈಲ್ಗೆ ಹೋಗಿ ಜೀವಮಾನ ಪೂರ್ತಿ ಅಲ್ಲಿ ಜೀತ ಮಾಡೋ ಪರಿಸ್ಥಿತಿ ತಂದ್ಕೋತಿದೀಯಲ್ಲ. ಹೀಗಾದ್ರೆ ನಾಳೆ ನಿನ್ ಹೆಂಡತಿ ಮಕ್ಳ ಗತಿ ಏನಪ್ಪ? ಬೇರೆ ದಿಕ್ಕಿಲ್ಲ, ಏನ್ ಮಾಡ್ಲಿ ಸ್ವಾಮಿ? ದಿಕ್ಕಿಲ್ಲ ಅಂತ ದಿಕ್ ತಪ್ಪದ ಕೆಲಸ ಮಾಡಬಾರ್ದಪ್ಪ. ಕಾಡು ಪ್ರಾಣಿಗಳನ್ನು ಕೊಲ್ಲಬಾರ್ದು, ಕಾಡನ್ನ ನಾಶ ಮಾಡಬಾರ್ದು. ಕಷ್ಟಪಟ್ಟು ಕೆಲಸ ಮಾಡು. ನೀವ್ ಯಾರು ಸ್ವಾಮಿ? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ಜಗತ್ತು ನಿನ್ನನ್ನು ಯಾರು ಅಂತ ಕೇಳಿದ್ರೆ ಆಗ ನಾನು ಇಂಥವನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಕೆಲಸ ಮಾಡಪ್ಪ. ಚೆನ್ನಾಗಿ ಬದುಕು, ಸಂತೋಷವಾಗಿ ಬದುಕು. ತುಂಬಾ ಉಪಕಾರ ಆಯ್ತು ಸ್ವಾಮಿ. ತಗೋಪ್ಪ. ಬರ್ತೀನಿ ಸ್ವಾಮಿ. ನೋಡು ಮಿತ್ರ, ಮಚ್ಚು ತೋರಿಸಿ ಹೆದರ್ಸ್ಬಿಟ್ಟ. ಪ್ರಾಣನೇ ನನಗೆ ಬಾಯಿ ಬಂದ್ಬಿಟ್ಟಿತ್ತು. ಹೌದು, ನೀನೇನು ಅಷ್ಟು ಕೂಲಾಗಿದ್ದೆ? ನೋಡು ಸತ್ಯ, ನಾವೆಂಥ ಪ್ರಪಂಚದಲ್ಲಿದ್ದೀವಿ ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕಪ್ಪ. ಈಗ ಪಾರ್ಟಿಗಳಿಗೆ ಫಂಕ್ಷನ್ಗಳಿಗೆ ನಾವು ಹೋದಾಗ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಆರ್ಟಿಫಿಷಿಯಲ್ ಲೆಮನ್ ಜ್ಯೂಸ್ನ ಕುಡಿಯಕ್ಕೆ ಕೊಡ್ತಾರೆ. ಆದರೆ ವಿಚಿತ್ರ ಅಂದರೆ ಊಟ ಮುಗಿದ ಮೇಲೆ ಕೈ ತೊಳೆಯೋಕ್ಕೆ ಒರಿಜಿನಲ್ ಲೆಮನನ್ನು ಫಿಂಗರ್ ಬೌಲಲ್ಲಿ ಹಾಕಿ ಕೊಡ್ತಾರೆ. ಮನುಷ್ಯನೂ ಹಾಗೆ. ಅವನನ್ನೇ ನೋಡು, ಹಸುವಿತ್ತು, ತಿನ್ನಕ್ಕೆ ಸಿಕ್ತಿದ್ದ ಹಾಗೆ ಸಮಾಧಾನನೂ ಆಯಿತು. ಒಂದೊಂದು ಸರ್ತಿ ಹಸುವು ಪಾಠನೂ ಕಲಿಸುತ್ತೆ, ದಾರಿನೂ ತಪ್ಪಿಸುತ್ತೆ. ನೀನು ಹೇಳೋದು ನಿಜ. ನಾನು ಜೀವನದಲ್ಲಿ ನಿಜವಾದ ಮನುಷ್ಯರನ್ನ ಪತ್ತೆ ಮಾಡೋದ್ರಲ್ಲಿ ಸೋತಿದ್ದೀನಿ. ಅಂತೂ ಕಡೆಗೂ ಸೋಲನ್ನು ಒಪ್ಕೊಂಡಿಯಲ್ಲ. ನಾನು ಸೋಲಿಲ್ಲ, ಪ್ಲಾನ್ ಮಾಡಿ ಟೈಮ್ ನೋಡಿ ಸೋಲ್ಸ್ಬಿಟ್ರು. ಎರಡೂ ಒಂದೇ, ಅಳಿಯ ಅಲ್ಲ ಮಗಳ ಗಂಡ ಅಷ್ಟೇ. ತಗೊಳ್ಳಿ ಹಾಲು. ಥ್ಯಾಂಕ್ ಯು. ಸತ್ಯ, ಅದೇ ಚೀಟಿ ಎತ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಎಷ್ಟು ದುಡ್ಡು ಬರುತ್ತೆ? 1.20 ಬಿಟ್ಟಿತ್ತಿರೋದು 3.80 ಕೈಗೆ ಬರುತ್ತೆ. ಏನೋ ಮೇಡಮ್ ಅವರು ಪ್ಲಾನ್ ಹಾಕಿರೋ ಥರ ಇದೆ. ಇರಲ್ವಾ ಮತ್ತೆ? ನೀವೇ ತಾನೇ ಹೇಳಿದ್ದು ಚೀಟಿ ಹಾಕಿದ್ದು ನನಗೋಸ್ಕರ ಅಂತ. ಹೇಳು, ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ ಹೇಳು. ಇಲ್ಲ, ಮೊದಲು ನೀವೇನ್ ಅನ್ಕೊಂಡಿದ್ದೀರಾ ಹೇಳಿ. ಮನೆ ಚೇಂಜ್ ಮಾಡೋಣ ಅಂತಿದ್ದೆ ನೀನು. ಸೊ ಮೊದಲು ನಾನೊಂದು ಬೇರೆ ಮನೆ ನೋಡ್ತೀನಿ. ಅಯ್ಯೋ, ಈ ಮನೆಗೆ ಏನ್ರಿ ಆಗಿದೆ? ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟೊಳ್ಳೆ ಮನೆ ಸಿಕ್ಕಿರೋದೇ ನಮ್ ಪುಣ್ಯ. ಈ ಮನೆ ಮಾತ್ರ ಬಿಡೋದ್ ಬೇಡ. ನೋಡಿ, ನೀವೊಂದೊಳ್ಳೆ ಕಾರ್ ತಗೊಂಡು ಜುಮ್ ಅಂತ ಓಡಾಡಿ. ಅದನ್ನ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಪೆದ್ದಿ, ನಾನ್ ಕಾರ್ ತಗೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಖುಷಿ ಪಡಲ್ಲ ಕಣೆ. ನೀನು ಒಡವೆ ಹಾಕೊಂಡು ಚೆನ್ನಾಗಿದ್ರೆ ಖುಷಿ ಪಡ್ತಾರೆ. ಸೊ ನನ್ ಬಂಗಾರಿ ಫಸ್ಟ್ ನಾನು ಒಡವೆ ಮಾಡಿಸ್ತೀನಿ. ಹೌದಾ? ನಿಜವಾಗ್ಲೂ? ಹ್ಞೂ ಚಿನ್ನ. ಹೆಣ್ಮಕ್ಳು ಒಡವೆ ಹಾಕಿದ್ರೆ ಮುದ್ದಾಗಿ ಕಾಣ್ತಾರೆ. ಅದರಲ್ಲೂ ನೀನು ಹಾಕಿದ್ರೆ ಅಂತೂ ಸಾಕ್ಷಾತ್ ಲಕ್ಷ್ಮಿ ಥರನೇ ಇರ್ತೀಯ. ಆ ನಿನ್ನ ಸರು ಇದ್ದಾಳಲ್ಲ, ಅವಳ ಹತ್ರ ಕೇಳ್ಕೊಂಡು ಯಾವ ಥರ ಡಿಸೈನ್ ಬೇಕೋ ಡಿಸೈಡ್ ಮಾಡ್ಕೊ. ಅದಕ್ಕೆ ನಾನು ಅವಳನ್ನ ಯಾಕೆ ಕೇಳ್ಬೇಕು? ಇಷ್ಟು ದಿನ ಅವಳು ಹೇಳಿದಂತಾನೆ ಬಂದು ನನ್ನ ಹತ್ರ ಹೇಳ್ತಾ ಇದ್ದಿದ್ದು. ಏನಿಲ್ಲ, ಅದೆಲ್ಲ ಆಗ, ಈಗಲ್ಲ ರೀ. ಪದ್ಮ ಹೇಳ್ತಿದ್ಲು, ನಿಮ್ ಮನೆ ಟಿವಿ ತುಂಬಾ ಚಿಕ್ಕದು, ಒಳ್ಳೆ ಹಳೆ ಡಬ್ಬ ತರ ಇದೆ, ಹೊಸ LED ತಗೋ ಅಂತ. ತಗೊಳ್ಳೋಣವಾ? ಏನೇನ್ ಬೇಕೋ ಎಲ್ಲ ಲಿಸ್ಟ್ ಮಾಡ್ಕೋ, ಹೋಗಿ ತಗೊಂಬರೋಣ. ರೀ, ಇನ್ನೊಂದು 11 ಕೇಳು. ಅದೇ ಸರು ಹೇಳ್ತಿದ್ಲಲ್ಲ, ಆ ಡಾಕ್ಟರ್ ಹತ್ರ ಹೋಗಿ ಬರೋಣ. ಆಯ್ತು. ರೀ, ನೀವೆಷ್ಟು ಒಳ್ಳೆಯವರು. ನಿಮ್ ಒಳ್ಳೆತನನ ಗಮನಿಸ್ದೆ ನಾನು ನಿಮ್ಗೆ ಏನೇನೋ ಅನ್ಬಿಟ್ಟೆ. ಸಾರಿ. ನಮಗ್ ಮಗು ಆದ್ರೆ ನಮ್ಮ ಮಗುನ ನೋಡಕ್ಕೆ ನಮ್ಮ ಅಪ್ಪ ಅಮ್ಮ ಬರ್ತಾರಲ್ವಾ? ಮಕ್ಕಳು ನಗು ನೋಡಿದ್ರೆ ಎಲ್ರೂ ಖುಷಿ ಪಡ್ತಾರೆ. ಹೌದ್ರಿ. ಆಮೇಲೆ ನಮ್ಮ ಮಗುನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು. ಯಾವನಿಂದನೋ ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ಲು ಅಂತ ಮಾತಾಡ್ಕೊಂಡ್ರಲ್ಲ, ಅವ್ರ ಎಲ್ರ ಬಾಯ್ನು ಮುಚ್ಚಿಸ್ಬೇಕು. ಒಗ್ಗರಣೆ ರೆಡಿ ಇದೆ. ರವೆ ಹಾಕಿ ಉಪ್ಪಿಟ್ಟು ಮಾಡೋದಾ, ಅನ್ನ ಹಾಕಿ ಚಿತ್ರಾನ್ನ ಮಾಡೋದಾ ನೋಡೋಣ. ನೀನೇನು ಯೋಚನೆ ಮಾಡಬೇಡ, ನಿನ್ ಕನ್ಸನ್ನೆಲ್ಲ ಈಡೇರಿಸ್ತೀನಿ. ಸದ್ಯಕ್ಕೆ ನನ್ನ ಕನ್ಸನ್ನು ಈಡೇರಿಸಿಲ್ಲ. ನಿಮ್ಗೆ ಈ ರೀತಿ ಕನ್ಸು ಬರ್ದೇ ಇರೋ ದಿನ ಯಾವುದು? ಏನ್ ನಂದಿನಿ, ಅರ್ಜೆಂಟಾಗಿ ಬರಕ್ ಹೇಳಿದ್ಯಂತೆ? ಏನಿಲ್ಲಪ್ಪ, ಒಬ್ಳಿಗೆ ಬೋರ್ ಆಗ್ತಿತ್ತಲ್ಲ, ಅದಕ್ಕೆ ಕರೆದೆ ಅಷ್ಟೇ. ಅಷ್ಟೇನಾ? ಏನಾಯ್ತು ಅಂತ ಗಾಬರಿಯಿಂದ ಬಂದ್ವಿ. ಅಯ್ಯೋ, ಗಾಬರಿ ಯಾಕೆ? ನನ್ಗೇನು, ನಾನು ಆರಾಮಾಗಿ ರಾಣಿ ತರ ಇದ್ದೀನಿ. ರಾಣಿನಾ?
ಏನ್ ಲಾಟ್ರಿ ಗಿಟ್ರಿ ಹೊಡಿತಾ? ಅಂತದೆಲ್ಲ ಏನಿಲ್ಲ ಕಣ್ರಿ. ನಮ್ಮ ಯಜಮಾನ್ರು ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ 5 ಲಕ್ಷ ರೂಪಾಯಿ ಚೀಟಿ ಹಾಕಿದ್ರಂತೆ. ಆ ದುಡ್ಡು ಬರ್ತಾ ಇದೆ, ಅದಕ್ಕೇನೆ. ಹಾಗಾದ್ರೆ ಗಂಡ ಹೆಂಡತಿ ಹನಿಮೂನ್ ಪ್ಲಾನ್ ಮಾಡಿದೀರಾ? ಇಲ್ಲ, ಹಾಗೇನೂ ಇಲ್ಲ. ಅದಿರ್ಲಿ, ಸರು ಟಿವಿ ಹೇಳಿದ್ಯಲ್ಲ, ಅದ್ 42 ಇಂಚಿಂದಲ್ವಾ? ಪದ್ಮ, ನಿಮ್ಗೂ ಹೇಳ್ಬೇಕಿತ್ತು ಕಣ್ರಿ. ಅದೇ ನೀವು ಅವತ್ ನೆಕ್ಲೆಸ್ ತೋರ್ಸಿದ್ರಲ್ಲ, ನನ್ಗ ಆ ಡಿಸೈನ್ ತುಂಬಾ ಇಷ್ಟ ಆಗೋಯ್ತು. ಅದ್ ಎಲ್ ತಗೊಂಡಿದ್ದು ಅಂತ ಹೇಳಿ. ಸರು, ಇನ್ನೊಂದ್ ವಿಷಯ, ನೀವ್ ಆ ಡಾಕ್ಟರ್ ಬಗ್ಗೆ ಹೇಳಿದ್ರಲ್ಲ, ನಮ್ ಯಜಮಾನ್ರ ಹತ್ರ ಅವ್ರ ಬಗ್ಗೆ ಮಾತಾಡ್ದೆ. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ತುಂಬಾ ಖುಷಿ ಆಗ್ಬಿಟ್ಟಿದೆ. ಅವ್ರದ್ದು ಅಡ್ರೆಸ್ ಕೊಡಿ. ಅಂತೂ ಇಷ್ಟು ದಿನ ಕಷ್ಟಪಟ್ಟಿದ್ಕೆ ಸಾರ್ಥಕ ಆಯ್ತು. ಈಗ ನಿನ್ಗೂ ಒಳ್ಳೆ ಕಾಲ ಬಂತು, ಅಷ್ಟೇ ಸಾಕು. ಹೌದಪ್ಪ, ನನ್ಗಂತೂ ಆ ಕಷ್ಟಗಳು ಸಾಕಾಗೋಗಿತ್ತು. ಇನ್ ಕನ್ಸಲ್ಲೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈಗ ನೀನ್ ಶಾಪಿಂಗ್ ಮುಗಿಸ್ಕೊಂಬಾ, ಆಮೇಲೆ ನಾವು ಈಟಿಂಗ್ ಮೀಟಿಂಗ್ ಎಲ್ಲ ಮಾಡೋಣ. ಓಕೆ? ಓಕೆ. ರೀ, ಬಂದ್ರಾ? ಕಾಫಿ, ಟೀ, ಜ್ಯೂಸ್ ಏನ್ ಕೊಡ್ಲಿ? ಪಾಪ ಹೊರಗಡೆ ಸುತ್ತಾಡ್ಕೊಂಬಂದು ಸುಸ್ತಾಗಿರ್ತೀರಾ. ಒಂದ್ ಕೆಲ್ಸ ಮಾಡಿ, ನೀವ್ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ಅಷ್ಟ್ರಲ್ಲಿ ಏನಾದ್ರು ತರ್ತೀನಿ. ರೀ, ಒಂದ್ ನಿಮಿಷ. ಅದೇ ಚೀಟಿ ದುಡ್ಡು ತರಕ್ ಹೋಗಿದ್ರಲ್ಲ, ಅದನ್ನ ಕೊಟ್ಬಿಡಿ, ದೇವ್ರ ಮನೇಲಿ ಇಡ್ತೀನಿ. ಓ, ನಾಳೆ ಕೊಡ್ತೀನಿ ಅಂದ್ರ? ಪರವಾಗಿಲ್ಲ ಬಿಡಿ, ಒಂದಿನ ತಾನೆ, ಅದಕ್ಕೆ ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಆ ದುಡ್ಡು ಸಿಗಲ್ಲ ಕಣೆ. ಎಲ್ರು ದುಡ್ಡು ದೋಚ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ಚಂದ್ರು ಪರಾರಿ ಆಗೋಗಿದ್ದಾನ ಅಂದ್ರೆ ನನ್ನ ಆಸೆ ಎಲ್ಲ ನುಚ್ಚನೂರ? ಅಯ್ಯೋ, ಎಲ್ರಿಗೂ ಹೇಗ್ರಿ ಮುಖ ತೋರಿಸ್ಲಿ ನಾನು? ಎಂತ ಕೆಲ್ಸ ಮಾಡಿದ್ರಿ? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಯಾರ ಹತ್ರ ಏನ್ ವ್ಯವಹಾರ ಮಾಡ್ಬೇಕು ಅಂತ ಗೊತ್ತಿಲ್ವಾ? ನನ್ಗೇನ್ ಗೊತ್ತಿತ್ತು ಹೀಗಾಗತ್ತೆ ಅಂತ? ಕಷ್ಟಪಟ್ಟು ದುಡ್ಡು ಕಟ್ತಿದ್ದ ನಾನು, ಚೀಟಿ ಕಟ್ತಾ ಇದ್ದಿದ್ ನಾನು, ಅಳ್ಬೇಕಾಗಿರೋದು ನಾನು. ನೀನ್ಯಾಕೆ ಹೀಗಾಡ್ತಿದ್ಯಾ? ನಿಮ್ ಕೈಯಲ್ಲಿ ಏನು ಕಿಸೆಕ್ಕಾಗಲ್ಲ ಅನ್ನೋದು ನನ್ಗೂ ಗೊತ್ತಿತ್ತು. ಬರೀ ಸುಳ್ಳು. ನಿಮ್ ಮಾತನ್ನ ನಂಬ್ಕೊಂಡು ಸರು ಹತ್ರ, ಪದ್ಮ ಹತ್ರ ನಾನು ಏನೆಲ್ಲ ಹೇಳ್ಕೊಂಡೆ, ಚಮ್ಮ ಕೊಚ್ಕೊಂಡೆ. ಅಯ್ಯೋ, ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ಲಿ ನಾನು? ಈಗ ಏನ್ ಮಾಡಕ್ಕಾಗತ್ ಚಿನ್ನ? ಕರಿಬೇಡಿ ನೀವ್ ಹಾಗ್ ನನ್ನ. ನೀವ್ ಇಂಥದ್ ಏನೋ ಒಂದ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ಟಿವಿ, ಮನೆ, ಉಡುವೆ, ಮಗು, ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ಎಲ್ಲ ನುಚ್ಚನೂರು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸುಮ್ನೆ ಇರಿ ನೀವು. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಬಾಯಿ ಮುಚ್ಚೋಕ್ ಬರ್ತಿದ್ದೀರಾ. ಆ ಮನೆ ಹಳಿ ಮನೆಗ್ ಬಂದಾಗ್ಲೇ ನನಗೆ ಗೊತ್ತಿತ್ತು. ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ಸಂಬಂಧನ? ಸಂಬಂಧ ಇಲ್ದೆ ಅವಳ ಮನೆ ತನಕ ಬಂದ್ಲಾ? ಸಂಬಂಧ ಇಲ್ದೆ ನೀವ್ ಅವಳನ್ನ ಡ್ರಾಪ್ ಮಾಡ್ತಾ ಇದ್ರ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನ್ ಸುಮ್ನೆ ಇರೋದು? ನೀವ್ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಆವೇಶದಲ್ಲಿ ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಆವೇಶನೂ ಇಲ್ಲ, ಈ ವೇಷನೂ ಇಲ್ಲ. ನೋಡಿ, ಇವತ್ತೇ ಕೊನೆ. ಇನ್ಯಾವತ್ತೂ ನೀವ್ ನನ್ನ ಹತ್ರ ಮಾತು ಆಡ್ಬೇಡಿ, ನನ್ ಹತ್ರನೂ ಬರ್ಬೇಡಿ, ಅಷ್ಟೇ. ನಂದಿನಿ, ನನ್ನ ಜೀವನದಲ್ಲಿ ಬಂದ ಫ್ರಾಡು ಬರೀ ದುಡ್ಡು ತೊಗೊಂಡಿಲ್ಲ ಸರ್, ಜೀವನನೇ ತೊಗೊಂಡೋಗ್ಬಿಟ್ಟ. ತುಂಬ ಆಸೆ ಇಟ್ಕೊಂಡಿದ್ದು ನನ್ನ ಹೆಂಡತಿ ಆವತ್ತಿಂದ ಬದಲಾಗ್ಬಿಟ್ಲು. ಹೇಳಿ ಸರ್, ಇದ್ರಲ್ಲಿ ನನ್ನ ತಪ್ಪೇನಿದೆ? ನೋಡು ಸತ್ಯ, ಅಬ್ದುಲ್ ಕಲಾಂ ಒಂದ್ ಕಡೆ ಒಂದು ಮಾತು ಹೇಳಿದ್ದಾರೆ. ಮನುಷ್ಯನಿಗೆ ಕಷ್ಟಗಳು ಬರೋದು ಅವನನ್ನು ಹಾಳು ಮಾಡೋದಕ್ಕಲ್ಲ, ಅವನೊಳಗಡೆ ಇರೋ ಶಕ್ತಿನ ಎಕ್ಸ್ಪೋಸ್ ಮಾಡೋದಕ್ಕೆ ಅಂತ. ಅದು ನನಗೆ ಅರ್ಥ ಆಗುತ್ತೆ ಸರ್, ನನ್ನ ಹೆಂಡತಿಗೆ ಆಗ್ಬೇಕಲ್ಲ. ಅರ್ಥ ಆಗಿರೋನು ಸಾಯಕ್ಕೆ ಅಂತ ಬಂದಿದ್ದಾನೆ. ಪಾಪ ಅರ್ಥ ಆಗದೆ ಇರೋ ಅವಳು ಜೀವನದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ ಆಸೆಯಿಂದ ವೆಯ್ಟ್ ಮಾಡ್ತಿದ್ದಾಳೆ. ಏನ್ ಮಾಡ್ಲಿ ಸರ್, ಜೀವನದಲ್ಲಿ ಸೋತ್ಬಿಟ್ಟೆ. ನೋಡ್ ಸತ್ಯ, ಈ ಕಾಡಲ್ಲಿ ಬೇಕಾದಷ್ಟು ಗಿಡ ಮರಗಳಿದೆ. ಪ್ರತಿದಿನ ಪ್ರತಿ ಕ್ಷಣ ಎಲೆಗಳು ಉದುರ್ತಾ ಇರುತ್ತೆ. ಅಯ್ಯೋ, ಎಲೆ ಉದುರೋಯ್ತಲ್ಲ ಅಂತ ಅವು ಕೊರ್ಕೊಂಡು ಕೂತ್ಕೊಳ್ಳಲ್ಲ. ಕೊರಗಿದ್ರೆ ಚಿಗುರೋದನ್ನ ಮರ್ತು ಬಿಡುತ್ತೆ. ಹಾಗೆ ನೀನುವೆ, ನೀನ್ ಸೋತಿಲ್ಲ, ಆದ್ರೆ ಸೋತಿ ಅಂತ ನಿನ್ನ ಮನ್ಸಲ್ಲಿ ಬಂದ ತಕ್ಷಣ ನೀನ್ ಸೋಲ್ತೀಯ ಅಷ್ಟೇ. ಗುರುವೇ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡೆಲ್ಲ ಹೋಯ್ತು. ಅದಕ್ಕೆ ಹೇಳೋದು, ಹಣ ನಮ್ಮನ್ನು ಕಾಪಾಡಬೇಕೇ ಹೊರತು ನಾವು ಹಣನ ಕಾಪಾಡ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು ಅಂತ. ನೀನು ದುಡ್ದಿದ್ದ ದುಡ್ಡೆಲ್ಲ ಏನು ಹೋಗಿಲ್ಲ, ಬಚ್ಚಿಟ್ಟಿದ್ದು ಹೋಯ್ತು. ಅದಕ್ಕೆ ಹೇಳ್ತಾರಲ್ಲ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಹಾಗೆ. 4 ಜನ ನೋಡಿ ನಾವು ಹಾಗೇ ಇರಬೇಕು, ಹೀಗೆ ಇರಬೇಕು ಅಂತ ಆಸೆ ಪಡಬಾರ್ದು. ನಾವು ಬದುಕ್ತಾ ಇರೋದು ಕೂಡ 4 ಜನರ ಮಧ್ಯ ತಾನೆ. ನಾವು 4 ಜನದ ಮಧ್ಯೆ ಇರೋವಾಗ ನಮ್ತನ ನಾವು ಬಿಟ್ಕೊಡ್ಬಾರ್ದು ಸತ್ಯ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಸಂಪಾದನೆ ಕಡಿಮೆ, ಆಸೆ ಜಾಸ್ತಿ, ಒಂಟಿಯಾಗಿರ್ಬೇಕು ಅನ್ಸುತ್ತೆ. ಆದ್ರೆ ಹೆಂಡತಿ ಅನ್ನೋ ಜವಾಬ್ದಾರಿ, ನೆಮ್ಮದಿಯ ಹುಡುಕಾಟ, ಮನೆಗೋದ್ರೆ ಕಾದಾಟ, ಇದೆಲ್ಲ ನೋಡಿ ಇಲ್ಲಿ ತನಕ ಬಂದ್ಬಿಟ್ಟೆ. ಭೂಮಿ ಮೇಲೆ ಯಾರನ್ನೇ ನೋಡಿದ್ರು ಒಬ್ಬರಿಂದೊಬ್ರು ಮೋಸ ಹೋಗಿರೋರೆ, ಎಲ್ಲರೂ ದಾರಿ ತಪ್ಪಿರೋರೆ. ಗಂಡ ಹೇಳ್ತಾನೆ ಹೆಂಡತಿ ಸರಿ ಇಲ್ಲ ಅಂತ.
ಹೆಂಡತಿ ಹೇಳ್ತಾಳೆ, ಅಯ್ಯೋ ನನ್ನ ಗಂಡ ನನ್ನ ಅವಶ್ಯಕತೆಗಳನ್ನೇ ಪೂರೈಸಿಲ್ಲ ಅಂತ. ಇದು ನಂತರ ಸೆಲ್ಫ್ ಪಿಟಿ ಅಂತಾರೆ. ಪ್ರತಿಯೊಬ್ಬರು ತಮ್ಮ ಸಮಸ್ಯೆಗಳ ಬಗ್ಗೆ ತಾವೇ ಕೊರಕೊಂಡು ಮರುಗೋ ಅಂತ ಒಂದು ಕಾಯಿಲೆ. ಈ ಬದುಕ ದಾರಿಯಲ್ಲಿ ಬರೀ ಮುಳ್ಳು ತಾನೆ, ಎಲ್ಲರೂ ಸಾಗೋದು ಇದೇ ಹಾದಿ ತಾನೆ. ಗುರುವು ಗುರಿಯೂ ಬೇಕಲ್ಲವೇ, ಮನದ ಮಾತೆ ಸಾಕಲ್ಲವೇ ಸಾಕಲ್ಲವೇ. ನಾ ನಡೆಯೋ ದಾರಿಯಲ್ಲಿ ಬೆಳಕೆಲ್ಲಿದೆ ಬೆಳಕೆಲ್ಲಿದೆ. ಮನದ ಕಣ್ಣು ತೆರೆದು ನೋಡು, ಇರುಳೆಲ್ಲಿದೆ ಇರುಳೆಲ್ಲಿದೆ. ನೀ ತೋರೋ ಕಡಲ ನೀರು ಉಪ್ಪಲ್ಲವೇ, ನದಿಯ ತೊರೆಯೋದು ತಪ್ಪಲ್ಲವೇ ತಪ್ಪಲ್ಲವೇ. ಚೂರಾದ ಕನ್ನಡಿಯಲ್ಲಿ 108 ಬಿಂಬ, ನಿನ್ನದೇ ಬಹುಚಿತ್ರ ಅದರ ತುಂಬ ಮನಸ್ಯಾಕೋ ಮರಗಟ್ಟಿದೆ, ಬದುಕೇಕೋ ಬರಡಾಗಿದೆ, ಬದುಕೆಲ್ಲ ಬಿರುಕಾಗಿದೆ. ಮನಸ್ಸಿನ ಹೊದಿಕೆ ಸರಿಸಿ ಏಳಬೇಕು ಮೇಲೇಳಬೇಕು, ದುಗುಡದ ಹೊರೆ ಇಳಿಸಿ ಈಸಬೇಕು ಜಯಿಸಬೇಕು. ಕೂಡಿ ಕಳೆದು ಗುಣಿಸಿ ಭಾಗಿಸಿ ಬಂದ ಲೆಕ್ಕ ಮುಗಿಸಿ ನಡೆಯಬೇಕು ಮುನ್ನಡೆಯಬೇಕು. ನಾಳಿನ ಚಿಂತೆ ಬಿಟ್ಟು ನಾಳೆಯನ್ನು ಇಂದೇ ಬಾಳಬೇಕು ಬಾಳಿಸಬೇಕು. ಬದುಕಬೇಕು ಬದುಕಿಸಬೇಕು ಬದುಕಬೇಕು ಬದುಕಿಸಬೇಕು. ಕರ್ಮ, ದಿನ ಇದೇ ಆಯ್ತು. ಏನು ಹಂಗೆ ನಿಂತ್ಬಿಟ್ಟೆ? ಹೊಟ್ಟೆ ಊಟ ಯಾವ ಮುಖ ಇಟ್ಕೊಂಡು ಊಟ ಕೇಳ್ತಿದ್ದೀರಾ? ಯಾವ ಮುಖ ನೋಡಿ ಲವ್ ಮಾಡ್ದ ಅದೇ ಮುಖ ಕೇಳ್ತಿರೋದು. ನನಗೆ ಲವ್ ಮಾಡ್ಬೇಕಾದ್ರೆ ಏನ್ ಗೊತ್ತಿತ್ತು ಇಂಥ ಮುಖದಿಂದ ಇಂಥ ಮನ್ಸಿರುತ್ತೆ ಅಂತ? ಏನೋ ಬೇಜಾರು ಕುಡಿದ್ನಪ್ಪ. ಬೇಜಾರಾದಾಗ ಕುಡಿಬೇಕು, ನನಗ್ ಬೇಜಾರಾಗೋಷ್ಟು ಕುಡಿಬಾರ್ದು. ನಮ್ಮ ಅಮ್ಮ ಇದ್ದಿದ್ರೆ ಹೆಂಗ ಅಂತಿದ್ಲ, ಬಾರುಕಂದ ಎಷ್ಟೊಂದು ಸ್ವರ್ಗೋಗಿದೆ ಅಂತ ಬಾಯಿ ತುತ್ತಿಡ್ತಿದ್ಲು. ನಾನ್ ನಿಮ್ಮಮ್ಮ ಅಲ್ವಲ್ಲ. ಅದ್ ಚಂದ್ರು ಮೋಸ ಮಾಡ್ದಂತ ಕುಡಿತಿದ್ದೀನಿ, ಅದು ತಪ್ಪ? ಅಯ್ಯೋ, ತಪ್ಪು ನಿಮ್ದಲ್ಲ, ತಪ್ಪು ನಂದು. ನಿಮ್ಮನ್ನ ನಂಬ್ಕೊಂಡ್ ಬಂದಲ್ಲ, ಅದ್ರಲ್ಲೂ ನಮ್ಮಪ್ಪ ಅಮ್ಮ ತಂಗಿ ಎಲ್ರೂ ಬಿಟ್ಟು ಬಂದೆ ನೋಡಿ. ನನ್ ಕರ್ಮ, ಬದುಕು ಸಿಕ್ಲಿಲ್ಲ, ನೆಟ್ಟಗ್ ಬದುಕು ಹಂಚ್ಕೊಳ್ಳೋನು ಸಿಕ್ಲಿಲ್ಲ. ಒಟ್ಟಿಗೆ ಅನ್ನ ಅಂತೂ ಹಾಕ್ಲಿಲ್ಲ, ಒಟ್ಟಿಗೆ ಮಲ್ಕೊಳ್ಳೋದ ಪಚ್ಚಿನ. ಬಿಡ್ರಿ, ಎಷ್ಟ್ ಸಲ ಹೇಳಿದೀನಿ ನಿಮ್ಗೆ ಈ ದರಿದ್ರ ಅಭ್ಯಾಸ ಬಿಡೋವರೆಗೂ ನನ್ನ ಹತ್ರ ಬರ್ಬೇಡಿ ಅಂತ. ನೋಡಿ, ಆಸೆಗೆ ನನ್ ಸಿಗಲ್ಲ, ಪ್ರೀತಿಗೆ ಸಿಗೋದು. ಪ್ರೀತಿ ಇಲ್ದೇ ಇರೋರ್ ಜೊತೆ ಸಂಸಾರ ಮಾಡಕ್ ನನಗಿಷ್ಟ ಇಲ್ಲ. ನಂದು ನಂದು ಒಟ್ಟಿಗೆ ಅನ್ನ ಇಲ್ಲ, ಒಟ್ಟಿಗೆ ಮಲ್ಗಕ್ಕೂ ಬಿಡಲಿಲ್ಲ. ಉಪವಾಸ. ಒಂಟಿಯಾಗಿದ್ದ ನನ್ನ ಬದುಕಲ್ಲಿ ಕಾಮನ ಬಿಲ್ ಥರ ಬಂದ್ಲು ಸರ್. ಅದು ಸ್ವಲ್ಪ ಹೊತ್ತಿದ್ದು ಕರಗೋ ಥರ ಅವಳ ಪ್ರೀತಿನೂ ಕರಗೋಯ್ತು. ಅಂಥದ್ದೇನಾಯ್ತು? ಒಂಟಿ ಮಾಡಿಬಿಟ್ಲು ನನ್ನ. ನೆಟ್ಟಿಗೆ ಮಾತಾಡಲ್ಲ, ಊಟ ಹಾಕಲ್ಲ, ಪಕ್ಕದಲ್ಲಿ ಮಲ್ಗಲ್ಲ, ಪ್ರೀತಿ ತೋರ್ಸಲ್ಲ.
ಜೀವನದಲ್ಲಿ ಇನ್ನೊಂದ್ಸಲ ಅನಾಥನ್ ಮಾಡ್ಬಿಟ್ಲು ಸರ್. ಅವಳು ಊಟ ಹಾಕ್ಲಿಲ್ಲ ನಿಜ, ಆದರೆ ಅಡುಗೆ ಮಾಡೋದು ಬಿಡ್ಲಿಲ್ಲ. ನಿನ್ ಜೊತೆ ಮಲಗಲಿಲ್ಲ ನಿಜ, ಆದರೆ ಮನೆ ಬಿಟ್ಟು ಹೋಗ್ಲಿಲ್ಲ. ಎಣ್ಣೆ ನೀರಿನ ಜೊತೆಗೆ ಸೇರಿಸಿ ನೀನು ಕುಡ್ದೆ, ಅನ್ನ ನೀರನ್ನ ಬಿಟ್ಟು ಅವಳು ನಿನಗೋಸ್ಕರ ಪಾಪ ಕೊರಗೋದ್ಲು. ಅದು ಮಾತಾಡಬೇಡ. ಹೆಂಗಸರು ಅವ್ರ ಪ್ರೀತಿನ ಕೋಪದಲ್ಲಿ ಹಠದಲ್ಲಿ ತೋರಿಸ್ತಾರೆ ಅಷ್ಟೇ. ಅದರಿಂದ ಅವ್ರ ಸಮಸ್ಯೆಗಳ ಕ್ಷಣಕ್ಕೆ ಪರಿಹಾರ ಆಗುತ್ತೆ ಅನ್ನೋದು ಅವ್ರ ನಂಬಿಕೆ. ನೀನು ಗಂಡು, ಕುಡಿದು ಕೂಗಾಡಿ ಹಾರಾಡಿ ನಿನ್ನ ಮನಸ್ಸಲ್ಲಿರೋ ಕೋಪನ ಶಮನ ಮಾಡ್ಕೋಬಹುದು. ಪಾಪ ಹೆಣ್ಣು ತನ್ನ ಆಸೆ ನಿರಾಸೆ ಕೋಪನ ಹೇಗೆ ಶಮನ ಮಾಡ್ಕೋತಾಳೆ? ಅತ್ತಾಗ ಕೈ ಹಿಡಿದೇ ಇರೋ ಗಂಡ ಸತ್ತಾಗ ಹೆಗ್ಲು ಕೊಡ್ತೀನಿ ಅಂದ್ರೆ ಏನು ಪ್ರಯೋಜನ ಸತ್ಯ? ಅದಕ್ಕೆ DVG ಒಂದ್ ಕಡೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಿನ್ನಿಂದ ಈ ಪ್ರಪಂಚ ಅಲ್ಲ, ಈ ಪ್ರಪಂಚದಲ್ಲಿ ನೀನೊಬ್ಬ ಅಷ್ಟೇ. ಯಾರ ತಪ್ಪುನೂ ನೀ ಎತ್ತಿಡಿಬೇಡ. ಹಾಗನ್ಬಿಟ್ಟು ನೀನ್ ತಪ್ಪು ಇಡೀ ಜಗತ್ ಸರಿ ಅಂತಾನು ಭಾವಿಸ್ಬೇಡ. ಯಾಕೆ ಅಂದ್ರೆ ಈ ಜಗತ್ತಲ್ಲಿ ಯಾವುದು ಪರಿಪೂರ್ಣ ಅಲ್ಲ. ನೋಡೀಗ ಅಜ್ಞಾನ ಅನ್ನೋ ಪದದಲ್ಲಿ ಜ್ಞಾನ ಇದೆ, ಅವಿವೇಕ ಅನ್ನೋ ಪದದಲ್ಲಿ ವಿವೇಕ ಇದೆ. ಕೆಟ್ಟದ್ದು ಎಲ್ಲದರಲ್ಲೂ ಇರುತ್ತೆ, ಆದರೆ ಒಳ್ಳೇದನ್ನು ಹುಡುಕಿ ನಾವು ತಗೋಬೇಕು ಅಷ್ಟೇ. ಅದೇ ಜೀವನ. ಮದರ್ ತೆರೇಸಾ ಒಂದು ಮಾತು ಹೇಳಿದ್ದಾರೆ, ನಾನು ಯಾರಿಗಾರು ನೋವು ಮಾಡಿದ್ರೆ ಅವ್ರ ಹತ್ರ ಕ್ಷಮೆ ಕೇಳೋ ಮನಸ್ಸು ಕೊಡು ಅಂತ. ಅಕಸ್ಮಾತ್ ನಮಗೆ ಬೇರೆಯವರಿಂದ ನೋವಾಗಿದ್ರೆ ಅವ್ರನ್ನ ಕ್ಷಮಿಸೋ ಶಕ್ತಿ ಕೊಡು ಅಂತ. ನಿನ್ನ ಹೆಂಡತಿ ನಿನಗೆ ಗೌರವ ಕೊಡ್ಲಿಲ್ಲ ನಿಜ, ಅವಳನ್ನ ಪ್ರೀತಿಸು. ನಿನ್ನ ಹೆಂಡತಿಗೆ ನೀನು ನೋವು ಕೊಟ್ಟೆ, ಕ್ಷಮೆ ಕೇಳು. ನೀನು ಸತ್ ಮಾತ್ರಕ್ಕೆ ನೀನು ಮಾಡಿರೋ ತಪ್ಪುಗಳಿಗೆಲ್ಲ ಒಂದು ಕೊನೆ ಆಯಿತು ಅಂತ ಅನ್ಕೋಬೇಡ. ನೀನು ಬದುಕಿದ್ದು ಅದನ್ನು ಸರಿಪಡಿಸ್ಕೊಳ್ಳೋದಿದೆಯಲ್ಲ, ಅದೇ ಜೀವನ. ಸಂತೋಷ ನಿನ್ನಲ್ಲೇ ಇದೆ, ಅದನ್ನೆಲ್ಲೋ ಹುಡುಕ್ಬೇಡ. ನೀನೇ ಬೇಕು ಅಂತ ನಿನ್ನನ್ನು ಬೇಡಿ ಬಂದವಳವಳು, ಅವಳನ್ನು ಕಾಡಬೇಡ. ನಿನ್ನ ಉಸಿರಲ್ಲೇ ಉಸಿರಾಗಿದ್ದಾಳೆ. ನೀನೂ ನೋವು ತಿಂದು ಅವಳಿಗೂ ನೋವು ಕೊಡಬೇಡ. ಬಹುಶಃ ಈಗ ನಿನ್ನೆಲ್ಲ ಸಮಸ್ಯೆಗಳು ಪರಿಹಾರ ಆಯಿತು ಅನ್ಸುತ್ತೆ. ಹೋಗಿ ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಜೊತೆ ಸಂತೋಷವಾಗಿರು. ನಾನು ಹೋಗಲ್ಲ. ಯಾಕಪ್ಪ? ಸಮಸ್ಯೆಗಳೆಲ್ಲ ಪರಿಹಾರ ಆಯಿತು ಅಂತ ನನ್ನ ಕಣ್ಣೆದುರುಗಡೆನೆ ಲಿಸ್ಟನ್ನು ಹರಿದಾಕಿದೆಯಲ್ಲ, ಹೋಗು. ಆ ಲಿಸ್ಟಲ್ಲಿ ಒಂದನ್ನು ಸೇರಿಸಿರ್ಲಿಲ್ಲ. ಏನದು? ಬೇಡ ಬಿಡಿ. ಇಷ್ಟೆಲ್ಲ ಹೇಳ್ಕೊಂಡಿದೆಯಂತೆ, ಅದೊಂದು ಸಮಸ್ಯೆ ಏನು ಅಂತ ಹೇಳ್ಬಿಡು, ಅರ್ಥ ಮಾಡ್ಕೋತೀನಿ. ಬೇಡ ಬಿಡಿ ಸರ್. ಹೇಳು. ನಂದು ಕುರಿ ನೀರ ಹತ್ರ ಬಂದಿಲ್ಲ, ನೀರೇ ಕುರಿ ಹತ್ರ ಬಂದಿದೆ. ಕುರಿನೇ ಬರಲಿ ನೀರೇ ಬರಲಿ, ದಾಹ ಹತ್ತಿರದಷ್ಟೇ ಇಂಪಾರ್ಟೆಂಟ್. ನಂದು 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 ನನ್ನಿಂದ ದೂರ ಹೋಗ್ಬೇಡ ನಂದು. ನಂಗೆ ನೀನು ಬೇಕು ನಂದು. ಬಾವಾ ಬಿಡಿ ಬಾವಾ. ಅಕ್ಕ 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 ಬಿಡಿ ಬಾವಾ. ಅಯ್ಯೋ ಪ್ಲೀಸ್ ಬಿಡಿ. ಎದೆಲ್ರಿ ಮೇಲೆ ಏನ್ ಮಾಡ್ತಿದ್ದೀರಾ ನೀವು? ನಂದಿನಿ ನೀನು ಇಲ್ಲಿ? ಅದು ನಿಮ್ಮ ಸುಳ್ಗಾರು ಅಂತ ಗೊತ್ತಿತ್ತು, ಮೋಸಗಾರು ಅಂತ ಗೊತ್ತಿತ್ತು, ಇಂಥ ನೀತಿಗೆಟ್ಟವರು ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಅದು ಮುಚ್ಚ್ರಿ ಬಾಯ್, ಮಾತಾಡ್ಬಿಡಿ. ನಂದು ನಮ್ಮ ಬೆಡ್ರೂಮು ನಿನ್ ಜಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ನಂದು ಗೊತ್ತಾಗ್ಲಿಲ್ಲ. ನಂದು ಗೊತ್ತಾಗ್ದೆ ಅಲ್ಲ, ಗೊತ್ತಿದ್ದೆ ನೀವು ಮಾಡಿರೋದು. ಹಸ್ತಿರೋ ಹಸುಗೆ ನಮ್ಮನೆ ಹುಲ್ಲಾದ್ರೇನು ಪಕ್ಕದ ಮನೆ ಹೊಲ ಆದ್ರೇನು ಮೇಯಕ್ ಸಿಕ್ಕಿದ್ರೆ ಸಾಕು. ನನ್ ಮನೇಲಿ ನನ್ ತಂಗಿ ಮೇಲ್ ಕೈ ಇಟ್ಟೋರು ಹೊರಗಡೆ ಯಾರ್ಯಾರ ಮೇಲ್ ಕೈ ಇಟ್ಟಿದಿರೋ ಅಸಹ್ಯ. ಅಯ್ಯೋ ನಂದು ಮಾತಾಡ್ಬೇಡಿ ನೀವು. ಕಂಟು ಪೂರ್ತಿ ಕುಡ್ದವ್ರಿಗೆ ಸೊಂಟ ನಿಲ್ಲಲ್ವಂತೆ. ನೆಟ್ಟಿಗೆ ನಿಂತ್ಕೊಳ್ಳಿ ಮೊದ್ಲು.
ನಂದು ನಮ್ಮ ರೂಮು ನಿನ್ ಜಾಗ ಕನ್ಫ್ಯೂಷನ್. ನೋಡಿ, ನಮ್ ರೂಮು ನನ್ ಜಾಗ ಅಂತ ನೆಪ ಹೇಳ್ಬೇಡಿ. ಪಾಪ ನಾಚಿಕೆ ಆಗಲ್ವಾ ನಿಮ್ಗೆ? ನನ್ ತಂಗಿನ ತಪ್ಕೊಂಡಿದ್ದೀರಲ್ಲ. ಸುಧಾ, ಅಯ್ಯೋ ಗೊತ್ತಾಗ್ಲಿಲ್ಲ. ನಂದು ನೀನ್ ನನ್ನ ಹತ್ರ ಸೇರಿಸ್ತಿಲ್ಲ ಅಂತ ಸ್ವಲ್ಪ ಆತರ ಪಟ್ಬಿಟ್ಟು. ಬಾಯ್ ಮುಚ್ಚಿ. ಇಷ್ಟ ಇಲ್ಲ ಅಂದ್ಮೇಲೆ ಹೆಂಡತಿನ ಮುಟ್ಟಿದ್ರು ಅದ್ ಬಲಾತ್ಕಾರನೇ. ಮಾತಾಡ್ಬೇಡಿ ನೀವು. ನಿಮ್ಮನ್ನ ನಾನು ಪ್ರೀತಿಸಿದ್ದು, ನಿಮ್ಮಂತವ್ರ ಜೊತೆಲ್ಲ ನಾನು ಸಂಸಾರ ಮಾಡಿದ್ದು. ನಾನು ಅವ್ರನ್ನ ನೋಡಿಲ್ಲ, ಅವರು ನನ್ನ ನೋಡಕ್ಕಾಗಿಲ್ಲ ಅಂತ ನಮ್ಮಮ್ಮ ನನ್ನ ತಂಗಿ ನಮ್ಮ ಮನೆ ಕಳ್ಸಿದ್ರೆ ಅವಳ ಹತ್ರ ಇಷ್ಟು ನೀಚದಿಂದ ನಡ್ಕೋತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಸುಧಾ, ಸಾರಿ ಕಣೆ. ದಯವಿಟ್ಟು ಇಲ್ಲ ಆಗಿದ್ದು ಯಾವ್ದು ಅಪ್ಪ ಅಮ್ಮಂಗೆ ಹೇಳ್ಬೇಡ. ಇಂಥ ಮಾನ್ಗಿಟ್ಟವನ್ನ ನಾನು ಮದ್ವೆ ಆಗಿದ್ದೀನಿ, ಅಂತವ್ನ ಮನೆಗೆ ನೀನ್ ಬಂದಿದ್ಯಾ ಅಂತ ಗೊತ್ತಾದ್ರೆ ನಿನ್ ಮೇಲೂ ಕೆಟ್ಟ ಹೆಸರು ಬರುತ್ತೆ. ನನ್ ಬುದ್ಧಿಗೆ ಏನಾಗಿತ್ತೋ ಏನೋ. ನಿಮ್ಮಂತವ್ರನ್ನ ಪ್ರೀತಿಸಿ ಅಪ್ಪ ಅಮ್ಮನೆಲ್ಲ ಎದುರಾಕೊಂಡು ಮದ್ವೆ ಆದ್ನಲ್ಲ, ಅದು ನಾನು ಮಾಡಿದ ಮೊದಲನೇ ತಪ್ಪು. ಹಣದಲ್ಲಿ ಬಡವ ಆದ್ರು ಗಂಡ ಅಂತ ಸುಮ್ನೆ ಇದ್ದೆ. ಇಂಥ ದರಿದ್ರ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ಮೇಲೆ ನಾನು ನಿಮ್ ಜೊತೆ ಇರಲ್ಲ ರೀ. ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಕುಡಿಯೋದು, ಕಂತ್ರಿ ಕೆಲಸ ಮಾಡೋದು, ಅದ್ ಸಾಲು ಅಂತ ಇಂಥ ನೀತಿ ಕೆಟ್ಟ ಕೆಲಸ ಮಾಡೋದು. ನಿಮ್ಮಂತವ್ರು ಬದುಕಿರೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯೋದು ಒಳ್ಳೇದು. ಎಲ್ಲಾದ್ರೂ ಹೋಗಿ ಸಾಯ್ರಿ. ನಂದು ನನ್ ಮಾತು ಏನು ಮಾತಾಡ್ಬೇಡಿ. ಎಲ್ಲಾದ್ರೂ ಹೋಗಿ ಸಾಯ್ರಿ. ಹೋಗಿ ಇಲ್ಲಿಂದ. ಸತ್ಯ, ಇಷ್ಟೆಲ್ಲ ಆಯ್ತಲ್ಲ, ನೀನ್ ಹೆಂಡತಿ ಕ್ಷಮೆ ಕೇಳದಿಯಾ? ಇಲ್ಲ. ಯಾಕೆ? ಕ್ಷಮಿಸೋ ಸ್ಥಿತಿಲೇ ಅವಳಿರ್ಲಿಲ್ಲ. ಕೇಳಬೇಕಾಗಿತ್ತು. ಕೆನ್ನೆಗೆ ಬಾರಿಸ್ದವಳು ಕ್ಷಮಿಸ್ತಾಳ? ತಪ್ಪಲ್ವಾ? ಒಂದು ಹೆಣ್ಣು ತನ್ನ ಸುಖ, ಸಂತೋಷ, ನೆಮ್ಮದಿನ ಯಾವುದನ್ನು ಬೇಕಾದ್ರೂ ಗಂಡಂಗೂ ಸತ್ಯಾಗ ಮಾಡ್ತಾಳೆ. ಆದರೆ ಅವನನ್ನ ಇನ್ನೊಬ್ಳಿಗೆ ಬಿಟ್ಕೊಡೋ ಮನಸ್ಥಿತಿಲಿ ಅವಳಿರಲ್ಲ. ಕುಡಿದು ಬಿಟ್ಟಿದೆ ಬಾಸು. ಫಸ್ಟ್ ಆಫ್ ಆಲ್, ನೀನು ಕುಡಿದಿದ್ದು ಮೊದಲನೇ ತಪ್ಪು. ಆ ಮತ್ತಲ್ಲಿ ಮಾಡಿದ್ದು ಎರಡನೇ ತಪ್ಪು. ನೀನು ಮಾಡಿದ ತಪ್ಪನ್ನ ತಪ್ಪು ಅಂತ ನಿನ್ನ ಹೆಂಡತಿ ಹೇಳಿದ್ದೇ ದೊಡ್ಡ ತಪ್ಪ. ನೀನು ಅಂದ್ಕೊಂಡಾಗೆಲ್ಲ ನೀನು ಇರೋದಕ್ಕೆ ನೀನಿದ್ದಿದ್ದು ಪಿ ಜಿಲಲ್ಲ, ಪ್ರೀತಿ ತುಂಬಿದ ನಿನ್ನ ಮನೆಯಲ್ಲಿ. ನಿನ್ನ ಯಾರು ತುಂಬ ಪ್ರೀತಿಸ್ತಾರೋ ಅವ್ರಿಗೆ ಮಾತ್ರ ನಿನ್ನ ದಂಡಿಸೋ ಹಕ್ಕಿರುತ್ತೆ. ಅವಳು ಅಷ್ಟೊಂದು ಪೊಸೆಸಿವ್ ಆಗಿದ್ದಾಳೆ ಅಂದರೆ ಅವಳು ನಿನ್ನನ್ನೆಷ್ಟು ಪ್ರೀತಿಸ್ತಾಳೆ ಅಂತ ಅರ್ಥ ಮಾಡ್ಕೋ. ಇಷ್ಟಾಗೋ ಅವಳನ್ನು ನೀನು ಬಿಟ್ಟು ಬಂದಿದೆಯೇ ಹೊರತು ನಿನ್ನನ್ನು ಬಿಟ್ಟು ಅವಳು ಹೋಗಿಲ್ಲ. ಕ್ಷಮೆ ಕೇಳಿ ಅವಳಿಗೆ ಜೊತೆಯಾಗು. ಜೊತೆಯಾಗಿರಬೇಕು ಅಂತ ಬಂದಿರೋಳಿಗೆ ಜೀವನ ಪೂರ್ತಿ ಸಾಥ್ ಕೊಡು. ಆಸೆ ಅನ್ನೋ ಬಿಂದಿಗೆ ಆಗಿರೋ ಅವಳಿಗೆ ಪ್ರೀತಿ ಅನ್ನೋ ಬಾವಿ ಆಗು. ಹೃದಯ ತುಂಬಿ ನಿನಗೆ ಕೈ ಮುಗೀತಾಳೆ. ಕ್ಷಮಿಸ್ತಾಳೆ ಅಂತೀರಾ? ನನ್ನ ಹೆಂಡತಿ ಕ್ಷಮಿಸ್ತಾಳೆ ಅಂತೀರಾ? ಕ್ಷಮೆ ಕೇಳು. ಬೇಡ್ಕೊಂಡ್ರೆ ಕಾಣದೇ ಇರೋ ದೇವರೇ ಕ್ಷಮಿಸ್ತಾರೆ ಅಂದಮೇಲೆ ನಿನ್ನ ಹೆಂಡತಿ ದೇವತೆ ಇದ್ದಾಗೆ, ಕ್ಷಮಿಸ್ತಾಳೆ. ನಿಜ, ನನ್ನ ಹೆಂಡತಿ ದೇವತೆನೆ. ನಾನು ಮನೆಗೆ ಹೋಗ್ತೀನಿ, ಕ್ಷಮೆ ಕೇಳ್ತೀನಿ, ನಾನು ಬದುಕ್ತೀನಿ, ನನ್ನ ಹೆಂಡತಿಗೋಸ್ಕರ ಬದುಕ್ತೀನಿ, ಹೋಗ್ತೀನಿ, ನಾನು ಕ್ಷಮೆ ಕೇಳ್ತೀನಿ, ಬದುಕ್ತೀನಿ, ನಾನು ಸಾಯಲ್ಲ. ನನ್ನ ಕಾಪಾಡು. ಏನ್ ಹಾಕೊಡ್ತಿದ್ಯಾ ಮಿತ್ರ? ಕಾಪಾಡು, ದಯವಿಟ್ಟು ನನ್ನ ಕಾಪಾಡು. ನಾನು ಸಾಯ್ಬಾರ್ದು. ನೀನ್ ಬದುಕಬೇಕು. ಸಾಯಕ್ಕೆ ಅಂತ ಬಂದವನಲ್ವಾ? ನೋಡು, ಇದನ್ನೇ ವಿಧಿಯ ವೈಚಿತ್ರ್ಯ ಅನ್ನೋದು. ಸಾಯ್ಬೇಕು ಅಂತ ನೀನ್ ಬಂದೆ, ಅದ್ರ ಸೋತೆ. ಈಗ ಸಾವೇ ನೀನ್ ಹುಡ್ಕೊಂಡ್ ಬಂದಿದೆ, ಆದ್ರೆ ನೀನ್ ಸೋಲ್ತಾ ಇದೀಯಾ. ನಾನು ಸಾಯ್ಬಾರ್ದು, ನನ್ನ ಹೆಂಡತಿ ತಗೋಬೇಕು, ನಾನು ಸಾರಿ ಕೇಳ್ಬೇಕು. ಆಯ್ತಾಯ್ತು, ಬಾ. ಭದ್ರವಾಗಿ ಹಿಡ್ಕೋ, ಭದ್ರವಾಗಿ ಹಿಡ್ಕೋ. ಸಾವು ಅಂದ್ರೆ ಇಷ್ಟು ಭಯಾನಕನ? ಈಗ ಗೊತ್ತಾಯ್ತು. ಸಾಯ್ಬಾರ್ದು, ಬದುಕಿ ಪ್ರೂವ್ ಮಾಡಬೇಕು. ನೀನೇನ್ ಗುರು, ಬದುಕು, ಸಾವು, ದುಡ್ಡು, ಕಾಸು, ಹೆಂಡತಿ ಅಂತ ಪಾಠ ಹೇಳ್ಕೊಟ್ಬಿಟ್ಟು ಸಾಯಿ ಅಂತೆಲ್ಲ ನೀನು? ಸಾಯಕ್ಕೆ ಅಂತ ಬಂದವನ್ಗೆ ಬದುಕಿನ ಮೌಲ್ಯನ ಅರ್ಥ ಮಾಡಿಸ್ತವನ್ ನೀನು. ಬದುಕೋ ಆಸೆ ಹುಟ್ಟಿಸ್ಬಿಟ್ಟು ಸಾಯಿ ಅಂತೀಯ. ಎಲ್ಲಪ್ಪ ಹೋದೆ? ಓ ಮಿತ್ರ, ಗೆಳೆಯ, ಓಯ್ ಎಲ್ಲೋಗ್ಬಿಟ್ಟೆ?
ಹೋಗಲಿಯ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬಂದವನ ಅಥವಾ ಪ್ರಶ್ನೆಯಾಗಿ ಉಳಿಯಕ್ಕೆ ಬಂದವನ? ನೀನ್ ಸುಳ್ಳ ಈ ಸತ್ಯನಿಗೆ ಸತ್ಯದ ಅರಿವು ಮಾಡ್ಸಕ್ ಬಂದವನ? ಯಾರು ನೀನು? ಸ್ವಾಮೀಜಿನ, ಸನ್ಯಾಸಿನ, ಮಾಯಾವಿನ, ಮೇಷ್ಟ್ರ, ಪುರೋಹಿತನ, ಅಥವಾ ನನ್ನ ಕಣ್ ತೆರೆಸಿ ಮರೆಯಾಗಿರೋ ಭೂತನ, ಭಗವಂತನ, ಅಥವಾ ನನ್ನ ಜೊತೆ ನಾನೇ ಮಾತಾಡ್ಕೊಂಡ? ಏನ್ ಬೇಕು? ಪಬ್ಲಿಕ್ ಫೋನ್ ಏನಾದರೂ? ಪಬ್ಲಿಕ್ ಫೋನ್ ಇಲ್ಲ. ಮೊಬೈಲ್ ಸ್ವಲ್ಪ ಕೊಡ್ತೀರಾ? ತಗೊಳ್ಳಿ. ಒಂದು ಕಾಲ್ ಮಾಡ್ಕೊಡ್ತೀನಿ. ಆಯ್ತು, ಮಾಡಿ. ಹಲೋ ಹಲೋ, ನಂದು ಅಯ್ಯೋ ರೀ, ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ ದೇವ್ರೆ, ಏನ್ರಿ ಬರ್ದಿಟ್ಟೋಗಿದ್ದೀರಾ ನೀವು? ಎಲ್ಲಿ ಹೋಗಿದ್ದೀರಾ? ಮನೆಗ್ ಬನ್ರಿ. ನನ್ಗ ಒಡವೆ, ಟಿವಿ, ದುಡ್ಡು ಏನು ಬೇಡ ರೀ. ಮಗುನು ಬೇಡ, ನೀವೇ ಬೇಕು. ಪ್ಲೀಸ್ ಮನೆಗ್ ಬನ್ರಿ. ಸಾರಿ. ಬರ್ತಾ ಇದ್ದೀನಿ, ಬರ್ತೀನಿ ನಂದು. ಥ್ಯಾಂಕ್ ಯು ಸರ್. ಪರವಾಗಿಲ್ಲ. ಮಾವಿನ ಕೆರೆ, ಮಾವಿನ ಕೆರೆ, ಮಾವಿನ ಕೆರೆ, ಮಾವಿನ ಕೆರೆ. ರೈಟ್.